ಸೂರಂಬೈಲು ಶಾಲೆಯ ಶಿಕ್ಷಕ ವೃಂದ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೂರಂಬೈಲು ಶಾಲೆಯ ಶಿಕ್ಷಕ ವೃಂದ, ನಂತರ ಸುಬೋಧ ಪ್ರೌಢಶಾಲೆ ಪಾಣಾಚೆ ಇಲ್ಲಿಯ ಶಿಕ್ಷಕ ವೃಂದದವರು ವೇದಿಕೆಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಬೋಧ ಪ್ರೌಢಶಾಲೆ ಪಾಣಾಚೆ ಇಲ್ಲಿನ ಶಿಕ್ಷಕ ವೃಂದದವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಣಾಚೆ ಇದರ ನವೀಕರಣ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಲುವಾಗಿ ಚಿಣ್ಣರ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಇದುವರೆಗೆ ನಡೆದು ಬಂದಿರುತ್ತದೆ. ಸಹಕರಿಸಿದ ಸರ್ವರಿಗೆ ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ನಿರೂಪಣೆಯನ್ನು ನಿರ್ವಹಿಸಲಿದ್ದಾರೆ ತಾಲೂಕು ಯುವ ಪ್ರಶಸ್ತಿ ವಿಜೇತ ನಿರೂಪಣೆಗಾರ ಬಾಲಕೃಷ್ಣ ರೈ ಪೊರ್ದಾಲ್ ಇವರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಹಲೋ ಮೈಕ್ ಚೆಕ್. ಆದರಣೀಯರೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜೆ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಥಮ ದಿನದ ಅದ್ದೂರಿ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜುಗೊಳ್ಳುತ್ತಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದ ಆಸನವನ್ನು ಮತ್ತೊಮ್ಮೆ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಂದಿನ ಸಂಜೆಯ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ಚೇರ್ ಮೇಲೆ ನಿಂತಿರುವ ಎಲ್ಲ ಮಕ್ಕಳು ಕೂಡ ಆಸನವನ್ನ ವೇದಿಕೆಯ ಮುಂಭಾಗದಲ್ಲಿ VIP ಆಸನಗಳು ಅದು ಸಂಬಂಧಪಟ್ಟ ರಿಸರ್ವ್ ಗೆಸ್ಟ್ಗಳಿಗೆ ಮಾತ್ರ ಸೀಮಿತ. ದಯವಿಟ್ಟು ಹಿಂಭಾಗದ ಆಸನವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಆದರಣೀಯರೇ, ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ. ಆಶೀರ್ವಚನ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು. ಸಭಾ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು. ಸನ್ಮಾನಿಸುವವರು ಮುಖ್ಯ ಅತಿಥಿಗಳು ಶ್ರೀ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಶ್ರೀ ಬಸಂತ ಪೈ, ಉದ್ಯಮಿಗಳು ಬದಿಯಡಕ. ಶ್ರೀ SV ಜಯರಾಮರೈ ಬಳ್ಳಜ್ಜ, ಉಪಾಧ್ಯಕ್ಷರು KMF ಮಂಗಳೂರು. ಶ್ರೀ ಈಶ್ವರ ಭಟ್ ಪಂಜಗುಡ್ಡೆ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಶ್ರೀ ರಾಧಾಕೃಷ್ಣ ನಾಯಕ್, ಅಧ್ಯಕ್ಷರು ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ದುರ್ಗಾ ಕ್ಲಿನಿಕ್ ಪರ್ಲಡ್ಕ ಪುತ್ತೂರು. ಶ್ರೀ ಅಜಯ್ ಪೈ, ಉದ್ಯಮಿಗಳು ಪುತ್ತೂರು. ಶ್ರೀ ಆನಂದರೈ ಸುರಂಬೈಲು, ಪ್ರಗತಿಪರ ಕೃಷಿಕರು. ಶ್ರೀ ಪದ್ಮನಾಭ ಬೋರ್ಕರ್, ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ. ಶ್ರೀ ರಾಧಾಕೃಷ್ಣ ರೈ ಆನಾಜೆ, ನ್ಯಾಯವಾದಿಗಳು ಮಂಗಳೂರು. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ, ಆಳ್ವರ ಮನೆ ಚೆಲ್ಲಡ್ಕ. ಶ್ರೀ ಲೋಕೇಶ್ ಬಲ್ಯಾಯ ದೊಡ್ಡಡ್ಕ, ಜ್ಯೋತಿಷರು ಸ್ವಸ್ತಿಕ್ ಜ್ಯೋತಿಷಾಲಯ ಆರ್ಲಪ್ಪದವು ಪಾಣಾಜೆ. ಶ್ರೀ ಭಾಸ್ಕರ್ ರೈ ಪಡ್ಯಂಬೆಟ್ಟು, ಪ್ರಾಜೆಕ್ಟ್ ಮ್ಯಾನೇಜರ್ SIT ಟೆಕ್ನಾಲಜಿ ಬೆಂಗಳೂರು. ತುಂಬು ಗಣ್ಯ ಅತಿಥಿಗಳನ್ನ
ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಭಗವದ್ಭಕ್ತರು ದೊಡ್ಡ ಚಪ್ಪಾಳೆಯೊಂದಿಗೆ ಪ್ರಧಾನ ವೇದಿಕೆಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇಬ್ಬರು ಉದ್ಘಾಟಕರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಭಗವದ್ಭಕ್ತರ ಪರವಾಗಿ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿಂತಿಮಾರು ನಿರ್ದೇಶಕರು KMF ಮಂಗಳೂರು ಇಬ್ಬರು ಕೂಡ ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸೀತಾರಾಮರೈ ಕೆದಂಬಾಡಿ ಗುತ್ತು ಮಾಲೀಕರು ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತರೇ, ಮುಂದಿನ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪದವು ಪಾಣಾಜೆ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಥಮ ದಿನದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ವೇದಿಕೆಯಲ್ಲಿ ಎಲ್ಲ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಇದೀಗ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ. ಆದರಣೀಯರೇ, 1200 ವರ್ಷಗಳ ಇತಿಹಾಸವುಳ್ಳ ಸಾಕ್ಷಾತ್ ಮಹಾವಿಷ್ಣುವಿನಿಂದ ತಾವರೆಡೆ ಎಸಲಿನಿಂದ ಸೃಷ್ಟಿಸಿಯಾಗಿ ಮಹಾವಿಷ್ಣುವಿನ ಆಜ್ಞೆಯಂತೆ ಘಟ್ಟದಿಂದ ಇಳಿದು ತುಳುನಾಡಿಗರಿಗೆ ದೈವ ಪ್ರಜ್ಞೆಯನ್ನ ಮೂಡಿಸಿದ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಈ ಅದ್ದೂರಿ ಸಭಾ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ಸರ್ವಜ್ಞನು ಸರ್ವಶಕ್ತನು ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸ್ತಾ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕುಮಾರಿ ಅನ್ವಿತಾ ಮತ್ತು ಕುಮಾರಿ ಸಂಹಿತಾ ಇವರಿಂದ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಪ್ರಾರ್ಥನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ವಿದ್ಯೆ ಪಾಲಿ
ಕೃತಜ್ಞತೆಗಳು. ಸ್ವಾಗತ ಎಂಬ ಭಾವನನ್ನದು ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನು ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ, ಅಧ್ಯಕ್ಷರು, ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು. ದುಂಬುತ್ತದು ರಣಮಂಗಲ ಸುಬ್ರಹ್ಮಣ್ಯ ದೇವೇರ್ನ ಪಾದೋಗು ನೀಟೋಪ ಅಡ್ಡಬೂರೊಂದು ಕಿನ್ನಿಮಾನಿ ಪೂಮಾಣಿ ಬುಕ್ಕ ಪಿಲಿಭೂತ ದೈವದ ಪಾದೋಗು ಪುಡ್ಡಿಪಾಡೊಂದು ಕಿನ್ನಿಮಾನಿ ಪೂಮಾಣಿ ಪಿಲಿಭೂತ ದೈವದ ಬ್ರಹ್ಮ ಕಲಶೋತ್ಸವದ ಲೇಸು ನಡಪಿನ ದಿವಂಗತ ವಾಸುದೇವ ಬೋಳಿಲ್ಲಾಯ ಅಂಕನುಡು ಇಪ್ಪಿನ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಮಿತ್ತರ್ಮೆಡು ಕೊಲ್ದಿನ ನಮ್ಮ ಧರ್ಮ ಮಂತರ್ಮೆಡು ಇಪ್ಪುನ ನಮ್ಮ ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮ ಕಲಶೋತ್ಸವ ಸಮಿತಿದ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮೆರೆನು ಬಾರಿ ಮೋಕೆಡ್ ಎದುರುಕೊಣುವೆ. ಇವರಿಗೆ ಜಗನ್ಮೋಹನ್ ರೈ ಸೂರಂಬೈಲು, ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಇನಿತ ಲೇಸದ ಆಶೀರ್ವಚನ ಮಲ್ಪೆರುಲ್ಲೇರು ಪರಮ ಪೂಜನೀಯ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರ್ ರವಿಸ್ತಂತ್ರಿಲು ಬೇರೆನು ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಬಾರಿ ಅರ್ತಿ ಪಿರ್ತಿಡು ಮೋಕೆಡು ಎದುರ್ಕೊಣುವೆ. ಇವರಿಗೆ ಶಶಿಕುಮಾರ್ ರೈ ಬಾಲ್ಯೋಟ್ಟು, ಪ್ರಧಾನ ಸಂಚಾಲಕರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು. ಫಲ ಪುಷ್ಪವನ್ನ ನೀಡುವುದರೊಂದಿಗೆ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮಿತ್ತರ್ಮೆ ಲೇಸದ ಉದಿಪನ ಮಲ್ಪೆರುಲ್ಲೇರು ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಬಾರಿ ಮೋಕೆಡು ಎದುರ್ಕೊಣುವೆ. ಇವರಿಗೆ ಸದಾಶಿವರೈ ಸೂರಂಬೈಲು, ಉಪಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಮುಖ್ಯ ಬಿನ್ನೆರಾಯಿನ ಈ ಕಾರ್ಯಕ್ರಮದ ಮುಖ್ಯ ಬಿನ್ನೆರಾಯಿನ ಶ್ರೀ ಕಾವು ಹೇಮನಾಥ್ ಶೆಟ್ರು, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎದುರ್ಕೊಣುವೆ. ಇವರಿಗೆ ಯತೀಶ್ ರೈ ಪಡ್ಯಂಬೆಟ್ಟು ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ರಾಮ್ ಪ್ರಸಾದ್ ರೈ ಎನ್ನ ಮಿತ್ರಿ, ಸುರಕ್ಷಾ ವೆಲ್ಫೇರ್ ಕಂಪನಿದ ಮ್ಯಾನೇಜಿಂಗ್ ಡೈರೆಕ್ಟರ್, ಬ್ಯಾಂಗ್ಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎದುರ್ಕೊಣುವೆ. ಇವರಿಗೆ ಜಯರಾಮ ರೈ ಕಡಮಾಜೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ವಸಂತ್ ಪೈ ಉದ್ಯಮಿ ಬದಿಯಾಡ್ಕ ಮೇರೆಲ್ನ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಮೋಕೆಡಿ ಎದುರ್ಕೊಣುವೆ. ಇವರಿಗೆ ಶ್ರೀ ತಮ್ಮಣ್ಣ ನಾಯಕ ಸುಡುಕುಳಿ,
ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀ ಎಸ್ ಬಿ ಜಯರಾಮ್ ರೈ ಬಳಜ್ಜ ಬೇರೆ ನಮ್ಮ ಬ್ರಹ್ಮ ಕಲಶೋತ್ಸವಗೂ 10,000 ಪ್ಯಾಕ್ ಅಳೆತ್ತ ನೀರ್ಲ ಬೊಕ್ಕ 30 ಲೀಟರ್ ನೀಲ ಕೊಡ್ತೀರಿ. ಬೇರೆಗಳ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಸ್ವಾಗತ ಬಯಸಂದುಲ್. ಇವರಿಗೆ ಶ್ರೀ ಬಾಬು ರೈ ಕೋಟೆ ಇವರು ಹೊರೆಕಾಣಿಕೆ ಸಮಿತಿಯ ಸಂಚಾಲಕರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಬನ್ನೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎದ್ಕೊನ್ವೆ. ಇವರಿಗೆ ಪುಷ್ಪರಾಜ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ನಾರಾಯಣ್ ಪ್ರಕಾಶ್ ನೆಲ್ಲಿತ್ತಿಮಾರು ಬೇರೆ ರಡ್ಡು ಸರ್ತಿ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾಗಿದ್ದೀರಿ. ಬೇರೆ ಇತ್ತೆ ನಿರ್ದೇಶಕರು KMF ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎದ್ಕೊನ್ವೆ. ಇವರಿಗೆ ವಿಶ್ವನಾಥ ಪೈ ಕುಂದಲಕಾನ ಕಾರ್ಯದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿ. ಶ್ರುತ ಪ್ರವೀಣ್ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಪ್ರವೀಣ್ ರೈ ಕೋಟೆ. ಶ್ರೀ ರಾಧಾಕೃಷ್ಣ ನಾಯಕ್ ಗುರಿಕಾರೆ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಬೇರೆಲ್ಲ ಬ್ರಹ್ಮ ಕಲಶೋತ್ಸವದ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ಭಾಸ್ಕರ ಪೂಜಾರಿ ನಡುಗಡ್ಡ ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಹರಿಕೃಷ್ಣ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ದುರ್ಗಾ ಕ್ಲಿನಿಕ್ ಪರ್ಲಾಡ್ಕ ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ಶ್ರೀ ರಾಮನಾಯಕ ಕೋಟೆ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಅಜಯ್ ಪೈ ಉದ್ಯಮಿ ಪೆರ್ಲ ಬೇರೆ ಕೇಸರಿ 500 ಸಾಲು ಕೊಡ್ತೇರು ಬುಕ್ಕ ಏತು ಬೋಡಲ್ಲ ನಿಕ್ಕಲು ಶಾಲು ಬೋಡನ ಪಲ್ಲೆ ಯಾನು ಕೊರ್ಪೆಂದ ಪನ್ನ ಉದ್ಯಮಿ ಪೆರ್ಲ ಬೇರೆ ಇವರಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎತ್ಕೊಂಡೊಂದುಲ್ಲ. ಚಂದ್ರ AB ಆರ್ಲಪ್ಪದವು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಆನಂದರೈ ಸೂರಂಬೈಲು ಪ್ರಗತಿಪರ ಕೃಷಿಕರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಮೋಕೆಟ್ ಎದುರ್ಕೊಂಡೊಂದು. ಇವರಿಗೆ ಪ್ರವೀಣ್ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಹರೀಶ್ ಇವರು ಶ್ರೀಹರಿ ಇವರು ವೇದಿಕೆಗೆ ಆಗಮಿಸಿ
ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಸೀತಾರಾಮ್ ರೈ ಕೆದಂಬಾಡಿ ಗುತ್ತು ಮಾಲಕೇರು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಪರವಾದ ಮೋಕೆಡೆ ಎದುರ್ಕೊಂಡೊಂದುಲ್ಲೆ. ಇವರಿಗೆ ಹರೀಶ್ ಕುಲಾಲ್ ಆರ್ಲಪದವು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ರಾಧಾಕೃಷ್ಣ ರೈ ಆನಾಜೆ ನ್ಯಾಯವಾದಿ ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಂದುಲ್ಲೆ. ಇವರಿಗೆ ರಾಮಣ್ಣ ಕಿಲಂಪಾಡಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಕೃಷ್ಣ ಪ್ರಸಾದ್ ಆಳ್ವರ ಮನೆ ಚೆಲ್ಲಿಯಡ್ಕ ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಂದುಲ್ಲೆ. ಇವರಿಗೆ ಶಶಿಕಾಂತ್ ಕೊಂದಲ್ಕಾನ್ ಆಗಿವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ದಿನೇಶ್ ಮಣಿಯಾಣಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ದಿನೇಶ್ ಮಣಿಯಾಣಿ. ಶ್ರೀ ಲೋಕೇಶ್ ಬಲ್ಯಾಯ ದೊಡ್ಡಡ್ಕ ಜ್ಯೋತಿಷ್ಯರು ಸ್ವಸ್ತಿಕ್ ಜ್ಯೋತಿಷಾಲಯ ಆರ್ಲಪದವು ಪಾನಾಜೆ ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡುಲ್ಲೆ. ಇವರಿಗೆ ರಾಧಾಕೃಷ್ಣ ಕುಲಾಲ್ ಆರ್ಲಪದವು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಯತೀಶ್ ರೈ ಚೆಲ್ಲಿಯಡ್ಕ ಮಾಲಕರು ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಪರವಾದ ಎತ್ಕೊಂಡೊಂದುಲ್ಲೆ. ಇವರಿಗೆ ರಾಮಣ್ಣ ಕಿಲಂಪಾಡಿ ಇವರು ಇವರಿಗೆ ಪ್ರದೀಪ್ ಪಾಣಾಜೆ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಜಯಪ್ರಕಾಶ್ ರೈ ಚೆಲ್ಲಿಯಡ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂಡೂರು ಬೇರೆಲ್ಲ ಬಾರಿ ಮೋಕೆಡ್ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡುಲ್ಲೆ. ಇವರಿಗೆ ಯೋಗೇಶ್ ಆರ್ಲಪದವು ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಭಾಸ್ಕರ್ ರೈ ಪಡ್ಡೆಂಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ SIT ಟೆಕ್ನಾಲಜಿ ಬೆಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಭಾರಿ ಮೋಕೆಡಿ ಎದುರ್ಕೊಂಡುಲ್ಲೆ. ಇವರಿಗೆ ಶಿನಪ್ಪ ಕುಲಾಲ್ ಬುಡ್ಡಂಗಳ
ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಧನಂಜಯ ಆರ್ಲಪ್ಪದವು ಇವರು ವೇದಿಕೆಗೆ ಬಂದು ಶ್ರೀ ಆನಾಜಯ ರಾಧಾಕೃಷ್ಣ ರೈ ನ್ಯಾಯವಾದಿ ಮಂಗಳೂರು ಬೇರೆಲ್ಲ ಬಾರಿ ಮೋಕೆಡು ಎದ್ಕೊಂಡೊಳ್ಳೆ ಎನ್ನ ಮಿತ್ರೆ ಶ್ರೀ ಪ್ರಸಾದ್ ಪಾನಾಜಯ್ ಸಂಚಾಲಕರು ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಪಾನಾಜಯ್ ಬೇರೆಲ್ಲ ಬಾರಿ ಮೋಕೆಡು ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಎದ್ಕೊಂಡೊಳ್ಳೆ. ಸದಾನಂದ ಬರಣ್ಯ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಪದ್ಮನಾಭ್ ಬೋರ್ಕರ್ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಪಾನಾಜೆ ಬೇರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಮೋಕೆಡು ಎದ್ಕೊಂಡುಳ್ಳೆ. ಇವರಿಗೆ ಚಂದ್ರಕಾಂತ್ ಆರ್ಲಪ್ಪದವು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಪಾನಜತ ನಡೆದಾಡುವ ದೇವೇರಂದೆ ಪಂಡತ್ ಬಿಂಬಿತವಾಯಿನ ಶ್ರೀಕೃಷ್ಣ ಬೋಳಿಲ್ಲಾಯರು ಬೇರೆಲ್ಲ ಬಾರಿ ಮೋಕೆಡು ಬ್ರಹ್ಮಕಲಶೋತ್ಸವದ ಪರವಾದ ಎತ್ಕೊಂಡುಳ್ಳೆ. ಇವರಿಗೆ ಶಶಿಕುಮಾರ್ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶಶಿಕುಮಾರ್ ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂಜಿ ಪಾತೆದ ನೆಂಪುದಿಲಿ ಪ್ರಕೃತಿ ಅಪ್ಪೆನ ಜಕ್ಕೆಲ್ಡ ಇಪ್ಪಿನ ಕಿನ್ನಿಮಾನಿ ಪೂಮಾನಿ ಬುಕ್ಕ ಪಿಲಿಬೋತ ದೈವಸ್ಥಾನ ದೈವಗು ಬೋಡಿತ್ತಂಡು ಐಕ್ ಬೋಡಾಜೆ ಪಾನಾಜ ಗ್ರಾಮ ಬೊಕ್ಕ ನೆರೆ ಗ್ರಾಮದ ಕರ ಸೇವಕರು ಈ ದೈವ ಸ್ಥಾನವನ್ನು ಕರ ಸೇವೆಡೆ ಆವಡು ಕರ ಸೇವೆಡೆ ಆವಡೊಂದು ಪಂತ ಮಲ್ಪಿರ ದೇವೇರ್ನ ಒಪ್ಪಿಗೆಲ್ಲ ಇತ್ತಂಡು ಈ ಕರ ಸೇವಕರು ಬೊಕ್ಕ ಮಾತಾ ಬತ್ತಿನ ಪರ ಊರ್ದ ಬಿನ್ನೆರೆಗೆ ಬಾರಿ ಮೋಕೆಡು ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಅರ್ತಿ ಪಿರ್ತಿಡು ಮಾತೆರೆಲ್ಲ ಎದ್ಕೊಂಡುಳ್ಳೆ. ಆರಕ್ಷಕ ಸಿಬ್ಬಂದಿ ವರ್ಗ ತಗಲಿಲ್ಲ, ಮಾಧ್ಯಮ ದಕ್ಕಲಿಲ್ಲ, ಬೊಕ್ಕ ಆಸ್ಪತ್ರೆ ಸಿಬ್ಬಂದಿ ವರ್ಗ ತಗಲಿಲ್ಲ, ಮಾತೆರೆಲ್ಲ ಮೋಕೆಡು ಎದುರ್ಕೊಂಡುಳ್ಳೆ. ಇಂಚಿನ ಬ್ರಹ್ಮಕಲಶೋತ್ಸವ ಪ್ರತಿ ಪಾನಾಜೆಟ್ ಎಂಚಾತ್ರ ಅಂಚನೆ ಪ್ರತಿ ಊರುಡ್ಲ ಆನಂದಿತ್ತನ ನಮ್ಮ ಮಾತೆರ್ಲ ಸೇರಿದು ದೇವರೇಟ ನಂಟೋನ್ಕ ಪೊರ್ತುಗು ಬರ್ಸದೊರಿಪ್ಪವಡು ಪಚ್ಚೆನದ ದೈಬೂರು ಮುಗಲಿನೇನು ಭೂಮ್ಯಪ್ಪೆ ತುಂಬನಡು ದೇಶೊರ್ಮೆ ಮೋಸದಗೆ ಬುಡದು ಉಂತ ನಡು ಸಜ್ಜನೇರು ಸುಖ ಶಾಂತಿಡು ತಿಳಿತು ನಲಿತದು ಬದುಕೊನಡು ನಿಕ್ಲೆಯು ಮಾತೆರೆಗಳ ಮೋಕ್ಯದ ಸೊಲ್ಮೇಲು. ಕೃತಜ್ಞತೆಗಳು. ಜಗನ್ಮೋಹನ್ ರೈ ಇವರಿಗೆ ಹರೀಶ್ ನೆಲ್ಲಿತ್ತಿಮಾರು ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಮ್ಮನ್ನ ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂತೆಯೇ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ ಇವರಿಗೆ ಮಧುಸೂದನ್ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ತಮ್ಮಣ್ಣ ನಾಯಕ ಸುಡುಕುಳಿ ಇವರಿಗೆ ಲೋಕೇಶ್ ಬಡ್ಯ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ
ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಧುಸೂದನ್ ಮತ್ತು ಲೋಕೇಶ್ ಬಡ್ಡಿಯ, ತಮ್ಮಣ್ಣ ನಾಯಕ ಮತ್ತು ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ ಇವರಿಗೆ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಧನಂಜಯ ಆರ್ಲಪ್ಪದವು ಇವರು ತಮ್ಮಣ್ಣ ನಾಯಕ ಸುಡುಕುಳಿ ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. 1200 ವರುಷ ಇತಿಹಾಸ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರಿಂದ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಸದಾಶಯದೊಂದಿಗೆ 1200 ವರ್ಷಗಳ ಇತಿಹಾಸವುಳ್ಳ ಸಾಕ್ಷಾತ್ ಮಹಾವಿಷ್ಣುವಿನಿಂದಲೇ ಭೂಲೋಕಕ್ಕೆ ಬಂದಿರುವಂತಹ ಕಾರಣಿಕದ ದೈವ ಸತ್ಯಗಳಾದ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಅಂತೆಯೇ ವೇದಮೂರ್ತಿ ಬ್ರಹ್ಮಶ್ರೀ ಕುಟ್ಟಾರು ರವೀಶ ತಂತ್ರಿಗಳ ದಿವ್ಯ ಹಸ್ತದಿಂದ ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಆರಾಧ್ಯ ದೈವ ಕಿನ್ನಿಮಾನಿ ಪೂಮಾನಿ ಪಿಲಿಭೂತಗಳ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಜೀರ್ಣೋದ್ಧಾರ ನವೀಕರಣ ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಇಡೀ ನವೀಕರಣದ ನೇತೃತ್ವವನ್ನು ವಹಿಸಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿರುವ ಈ ಭಾಗದ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಬ್ಬ ರಾಜಕೀಯವಾಗಿ ಯುವ ನೇತಾರರಾಗಿರ್ತಕ್ಕಂತಹ DCC ಬ್ಯಾಂಕಿನ ನಿರ್ದೇಶಕರು ಆಗಿರುವ ನಮ್ಮೆಲ್ಲ ಸಹೋದರ ಸಮಾನರಾಗಿರ್ತಕ್ಕಂಥ ಶಶಿಕುಮಾರ್ ಬಾಲ್ಯೋಟ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ಪೂಜನೀಯರು ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರೇ, ವಿಶೇಷವಾಗಿ ಇಲ್ಲಿಯ ಆನುವಂಶೀಯ ಆಡಳಿತ ಮುಕ್ತಸ್ಥರಾಗಿರ್ತಕ್ಕಂಥ ಹಿರಿಯರಾದ ಕೃಷ್ಣ ಬೊಳಿಲ್ಲಯ್ಯ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ತುಳುನಾಡು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಂಸ್ಕೃತಿ ಇರತಕ್ಕಂಥ ಜಿಲ್ಲೆ. ಹಾಗಾಗಿ ಈ ಕರಾವಳಿ ಪ್ರದೇಶವನ್ನು ನಾವು ಪರಶುರಾಮ ಸೃಷ್ಟಿಯ ಕ್ಷೇತ್ರ ಅನ್ನುವಂಥ ಉಲ್ಲೇಖಗಳನ್ನು ಮಾಡ್ತೇವೆ. ಈ ಕ್ಷೇತ್ರದಲ್ಲಿ ತುಳು ಸಂಸ್ಕೃತಿಯ ಆಧಾರದಲ್ಲಿ ಕೃಷಿ ಪ್ರಧಾನವಾಗಿ ಬದುಕಿಕೊಂಡಿರತಕ್ಕಂಥ ಸಮಾಜ, ಜನಪದೀಯವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಂಬಿಕೆಗಳಲ್ಲಿ ಬದುಕಿರ್ತಕ್ಕಂಥ ಸಮಾಜ. ಹಾಗಾಗಿ ಆ ನಂಬಿಕೆಯ ಜೊತೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಆರಾಧನೆಗಳನ್ನು ಬೆಳೆಸಿಕೊಂಡು ಬಂದವರು ನಮ್ಮ ಹಿರಿಯರು. ಹಾಗಾಗಿ ಈ ಜಿಲ್ಲೆಯಲ್ಲಿ
ನಾಗಾರಾಧನೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರದಲ್ಲಿ ನಾವು ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ. ಹಾಗಾಗಿ ನಂಬಿಕೆಗೆ ಪ್ರಧಾನವಾಗಿರ್ತಕ್ಕಂಥ ನಾಗಾರಾಧನೆಯ ಜೊತೆಗೆ ದೇವತಾರಾಧನೆಗಿಂತ ಮುಂಚೆ ದೈವಾರಾಧನೆಯನ್ನು ನಮ್ಮ ಹಿರಿಯರು ನಂಬಿಕೊಂಡು ಬಂದರು. ಹಾಗಾಗಿ ತುಳುನಾಡಿನ ದೈವಾರಾಧನೆ ಒಂದು ಜನಪದೀಯವಾಗಿರ್ತಕ್ಕಂಥ ಆರಾಧನಾ ಪದ್ಧತಿ. ಹಾಗಾಗಿ ಆಗಮಶಾಸ್ತ್ರ ಅಥವಾ ಸಂಸ್ಕೃತಕ್ಕಿಂತ ಮಿಗಿಲಾಗಿ ತುಳು ಪ್ರಾರ್ಥನೆಗಳ ಮುಖಾಂತರ ದೈವವನ್ನು ಬಹಳ ಹತ್ತಿರದಿಂದ ಕಂಡವರು ನಮ್ಮ ಹಿರಿಯರು. ದೈವಗಳ ಆರಾಧನೆಯನ್ನು ಮಾಡ್ತಾ ಬಂದರು. ದೈವಗಳು ನಮ್ಮ ಸಂರಕ್ಷಣೆಯ ಸಾಕ್ಷೀಭೂತವಾದವು. ದೈವಾರಾಧನೆಯಲ್ಲಿ 3 ಪದ್ಧತಿಗಳು ಬಂದು ನೇರವಾಗಿ ಶಿವಗಣಾಧಿಪತವಾಗಿ ದೈವಗಳು ಬಂದರೆ ಶಿವನ ಗಣಾಧಿಪತಿಗಳಾಗಿ ದೈವಗಳಾದವು. ಸಾಮಾಜಿಕವಾಗಿರ್ತಕ್ಕಂಥ ಇತಿಹಾಸ ಪುರುಷರಾಗಿ ಹೋರಾಟ ಮಾಡಿರ್ತಕ್ಕಂಥವರು ದೈವಗಳಾದರು. ಜಾಗದಲ್ಲಿ ಉಂಡಾಗಿ ಶಕ್ತಿಗಳಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೈವಗಳು. ಈ ರೀತಿಯ 3 ದೈವಗಳ ಆಚರಣೆಯ ನಂಬಿಕೆಯಲ್ಲಿ ಬೆಳೆದು ಬಂದವರು ನಾವು. ಹಾಗಾಗಿ ದೇವತಾ ಗಣಗಳಾಗಿ ಬಂದಿರತಕ್ಕಂಥದ್ರಲ್ಲಿ ನಾವು ಉಲ್ಲಾಕುಳು ಅಂತ ತುಳು ಶಬ್ದದಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಕಿನ್ನಿಮಾನಿ ಪೂಮಾನಿ ನೇರವಾಗಿರ್ತಕ್ಕಂಥ ದೈವ ಸಂಭೂತದ ದೈವಗಳು ಅಂತ ಹೇಳುವಂಥ ನಂಬಿಕೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದವರು ನಾವು. ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಗ್ರಾಮ ಯಾವುದು ಹೇಳಿದ್ರೆ ಈ ಗ್ರಾಮ. ಯಾಕೆ ಹೇಳಿದ್ರೆ 3 ಗ್ರಾಮಗಳಲ್ಲಿರ್ತಕ್ಕಂಥ ದೈವ ಆರಾಧನೆ, ಪಡುಮಲೆಯಲ್ಲಿ, ಪಾನಾಜೆಯಲ್ಲಿ, ಇಡ್ದೆಯಲ್ಲಿ. ಇದಕ್ಕೆ ಒಂದು ಸಂಬಂಧಗಳನ್ನು ಬೆಸೆದ ಆ ಬೆಸೆಯ ಸಂಬಂಧದ ಆಧಾರದಲ್ಲಿ ದೈವಾರಾಧನೆಯನ್ನು ನಮ್ಮ ಹಿರಿಯರು ಮಾಡಿಕೊಂಡರು. ಸಹಜವಾಗಿರ್ತಕ್ಕಂಥ ಸಾಮಾಜಿಕ ಜಾಗೃತಿಯ ಅಡಿಯಲ್ಲಿ ಅಂತಹ ಪುರಾತನವಾಗಿರ್ತಕ್ಕಂಥ ನಂಬಿಕೆ ಇರತಕ್ಕಂಥ ಈ ದೈವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದೆ ಅನ್ನುವಂಥ ನಂಬಿಕೆಯಿಂದ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ದೈವಜ್ಞರು ಹೇಳಿರುವಂಥ ಸಾಕ್ಷಿಯಾಗಿ ಕೃಷ್ಣ ಬಲ್ಲೆಯರ ನೇತೃತ್ವದಲ್ಲಿ ಶಶಿಕುಮಾರನ್ನು ಮುಂದಿಟ್ಟುಕೊಂಡು ಇವತ್ತು ನನಗೆ ಅನ್ನಿಸ್ತದೆ ದೈವಗಳ ಸಾಕ್ಷೀಭೂತ ಆಗಿದೆ, ದೈವಗಳೇ ಸಂತೃಪ್ತಿ ಆಗಿದೆ, ಅಂತಹ ಸುಂದರವಾಗಿರ್ತಕ್ಕಂಥ ಒಂದು ದೈವಸ್ಥಾನ ನಿರ್ಮಾಣ ಆಗಿದೆ. ಅದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ವರ್ಷಗಳ ಕಾಲ ನಾನು ದೈವಾರಾಧನೆ, ನಮ್ಮ ಜಿಲ್ಲೆಯ ಆಗಮಶಾಸ್ತ್ರ, ದೇವತಾ ಪದ್ಧತಿಗಳು, ಬ್ರಹ್ಮಕಲಶಗಳು ಇದೆಲ್ಲ ಬಂದು ಕಟ್ಟಿಕೊಂಡು ಬಂದವ. ಹಾಗಾಗಿ ನಾನು ಸಂಸ್ಕಾರಭೂತವಾಗಿರ್ತಕ್ಕಂಥ ನಂಬಿಕೆಗಳನ್ನು ಉಳಿಸಿಕೊಂಡವ ಅಥವಾ ನಾನು ನಂಬುವವ. ಹಾಗಾಗಿ ಈ ಜಿಲ್ಲೆಯ ಎಲ್ಲ ದೈವಾರಾಧನೆಗಳನ್ನು ನೋಡಿದ್ದೇನೆ. ದೈವ ಪದ್ಧತಿಗಳು ಇವತ್ತು ಸ್ವಲ್ಪ ಬದಲಾವಣೆಗಳಾಗ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿಯನ್ನು ಮೀರಿ ದೈವತಾರಾಧನೆಯನ್ನು ಆಡಂಬರಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕೆಲಸಗಳನ್ನು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ನನಗೆ ಅನ್ನಿಸಿದ್ದು ದೈವತ ಆರಾಧನೆಯ ಸಾಕ್ಷೀಭೂತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದಾಗಬೇಕೋ ಅದು ಬಹಳ ಸ್ಪಷ್ಟವಾಗಿ ಆಗಿದೆ. ಅದಕ್ಕೋಸ್ಕರ ಹೇಳಿದ್ದೇನೆ, ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ನೀವು ಉಳಿಸಿದ್ದೀರಿ, ಬೆಳೆಸಿದ್ದೀರಿ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಸಹಕಾರ ನೀಡಿದ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷಪೂರ್ವಕವಾಗಿ ಈ ಧಾರ್ಮಿಕ ಸಭೆಯನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಭಾಳಷ್ಟು ಬಾರಿ ದೈವಾರಾಧನೆಗಳ ಬಗ್ಗೆ ಚರ್ಚೆಗಳಿದ್ದಾವೆ. ಚೆನ್ನಪ್ಪ ಗೌಡರು ಅಧ್ಯಯನ ಮಾಡಿ 400 ಭೂತಗಳ ಹೆಸರುಗಳನ್ನು ಬರೆದಿದ್ದಾರೆ. ಆದರೆ ಇತ್ತೀಚೆಗೆ ನಮ್ಮ ಕಾಸರಗೋಡಿನ ಒಬ್ಬರು ಸಹೋದರಿ ಅಧ್ಯಯನ ಮಾಡಿ PhD ಮಾಡಿ 1400 ಭೂತಗಳ ಹೆಸರುಗಳನ್ನು ಉಲ್ಲೇಖಗಳನ್ನು ತುಳುನಾಡಿನ ಭೂತಗಳು 1400 ಭೂತಗಳ ಉಲ್ಲೇಖಗಳನ್ನು ಮಾಡಿದ್ದಾವೆ. ಬಹಳ ಬಾರಿ ನಮಗೆ ಅನಿಸ್ತದೆ ಈ ದೈವಗಳ ಪದ್ಧತಿಗಳು ಏನು. ನಮ್ಮ ಹಿರಿಯರು, ನಾನು ಅದನ್ನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ನನಗೂ ಸಮಯದ ಅಭಾವ ಇದೆ. ನನ್ನ ಊರಿನಲ್ಲಿ ಜಾತ್ರೆ ಇದೆ. ನನ್ನ ಮಾಜಿ ಆದಮೇಲೂ ನೀವು ಕರೆದಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಭಾಳ ಪ್ರೀತಿಯಿಂದ ಬಂದಿದ್ದೇನೆ. ಯಾಕಂದರೆ ಮಾಜಿ ಆದಮೇಲೆ ಎಲ್ಲರೂ ಟಾಟಾ ಹೇಳಿ ಹೋಗುವವರೇ ಜಾಸ್ತಿ. ಅದರ ಭಾಳ ಪ್ರೀತಿ ಇಟ್ಟು ಈ ಗ್ರಾಮದವರು ಕರೆದಿದ್ದೀರಿ, ಅದಕ್ಕೆ ನಾನು ಬಂದಿದ್ದೇನೆ, ಋಣಿಯಾಗಿದ್ದೇನೆ. ಆದರೆ ದೈವಾರಾಧನೆಗಳು ಅದು ಮೂಢನಂಬಿಕೆಗಳಲ್ಲ. ನಮ್ಮ ಹಿರಿಯರು ಮೂಢನಂಬಿಕೆಯಿಂದ ದೈವಾರಾಧನೆಗಳನ್ನು ನಂಬಿಲ್ಲ. ಆ ದೈವಾರಾಧನೆಗಳ ಹಿಂದೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ನಂಬಿಕೆಗಳು ನಾನು ಯಾವತ್ತೂ ಹೇಳಲಿಕ್ಕಿದೆ. ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಸಾಮರಸ್ಯದ ಕೊರತೆಯ ಬಗ್ಗೆ ಮಾತನಾಡ್ತಾರೆ, ಕೋಮುವಾದದ ಬಗ್ಗೆ ಮಾತನಾಡ್ತಾರೆ, ಜಾತೀಯತೆಯ ಬಗ್ಗೆ ಮಾತನಾಡ್ತಾರೆ, ಜಾತ್ಯತೀತತೆಯ ಬಗ್ಗೆ ಮಾತನಾಡ್ತಾರೆ. ತುಳು ಸಂಸ್ಕೃತಿಯಲ್ಲಿ ಜಾತ್ಯತೀತತೆಗೆ ಮನ್ನಣೆ ಕೊಟ್ಟಿರ್ತಕ್ಕಂಥ ಏಕೈಕ ಜಾಗ ಅದು ಭೂತದ ಕಳ ಯಾವುದಿದೆ ಅದರ ಕೊಡಿಯಡಿ. ಎಲ್ಲ ಸಮಾಜಗಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಇದ್ದರೆ ಅದು ಭೂತದ ಕ್ಷೇತ್ರ. ನಮ್ಮ ತುಳುನಾಡಿನಲ್ಲಿ ಅಂತಹ ಸಾಮರಸ್ಯತೆಗಳಿತ್ತು ಅನ್ನುವುದಕ್ಕೆ ಉಲ್ಲೇಖ. ನಾನು ಅದನ್ನು ಸ್ಪಷ್ಟವಾಗಿ ನಿಮಗೆ ಅಧ್ಯಯನಶೀಲತೆಯಿಂದ ಮಾತನಾಡಬಲ್ಲೆ, ಸಮಯ ಇಲ್ಲ ನನಗೆ, ಅದಕ್ಕೋಸ್ಕರ ಹೇಳೋದಿಲ್ಲ. ಚರ್ಚೆ ಬಂದರೆ ಚರ್ಚೆಗೆ ಉತ್ತರ ಕೊಡ್ಬೋದು. ನಮ್ಮಲ್ಲೇ ಅಸ್ಪೃಶ್ಯತೆಗಳು ಇರಲಿಲ್ಲ ದೈವತಾರಾಧನೆಯಲ್ಲಿ. ನಾವು ಎಂಥ ಸುಂದರವಾಗಿರ್ತಕ್ಕಂಥ ಹಿರಿಯರ ಪರಿಕಲ್ಪನೆಗಳು ನೋಡಿ. ಜನಪದೀಯವಾಗಿ ಎಷ್ಟು ಹಿರಿಯರು ನಡ್ಕೊಂಡು ಬಂದರು ಅಂತ ಹೇಳಿದರೆ, ಒಂದು ಕಡಿಯಡಿಯಲ್ಲಿ ದೈವತ್ವವನ್ನು ನಾವು ಯಾರ ಹತ್ರ ಕಾಣ್ತೀವಿ ಅದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು.
ಅಲ್ಲಿ ಕೂತ ತಂತ್ರಿಗಳನ್ನು ಆ ದೈವ ಹೇಗೆ ಕರೀತದೆ, ಅದು ಇನ್ನೊಂದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸಮಾಜಗಳಿಗೆ ಏನು ಗೌರವ ಕೊಡ್ತದೆ, ಎಲ್ಲ ಸಮಾಜಗಳಿಗೂ ಗೌರವ ಕೊಡ್ತಕ್ಕಂಥ ಏಕೈಕ ಸ್ಥಾನ ಅದು ತುಳುನಾಡಿನ ಭೂತದ ಕೊಡಿಯಡಿ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಇನ್ನು ಎರಡನೇದು ಮೂಢನಂಬಿಕೆ. ನಾನು ಸ್ಪಷ್ಟವಾಗಿ 3 ಉಲ್ಲೇಖಗಳನ್ನು ಮಾಡಿ ಮುಗಿಸ್ತೇನೆ. ನಮ್ಮ ದೈವಗಳು ಮೂಢನಂಬಿಕೆದ್ದಲ್ಲ. ಇವತ್ತು ಯಾರಾದರೂ ಚರ್ಚೆಗೆ ಬಂದರೆ 2 ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳ ಉಲ್ಲೇಖ ಮಾಡ್ತೇನೆ. ನೀವು ಹೋಗಿ ನೋಡ್ಬೋದು. ಇವತ್ತು ದೈವಗಳು ಮೂಢನಂಬಿಕೆಗಳಲ್ಲ ಅನ್ನೋದಕ್ಕೆ ಎಕ್ಕಾರು, ನಮ್ಮ ಕಟೀಲಿನ ಪಕ್ಕದಲ್ಲಿರ್ತಕ್ಕಂಥ ಎಕ್ಕಾರು ಅನ್ನತಕ್ಕಂಥಲ್ಲಿ ಒಂದು ಜಾರಂದಾಯ ದೈವ ಇದೆ. ಜಾರಂದಾಯ ದೈವ ಕೊಡಮಣಿತಾಯ ಮೇಲೆ ಇದೆ, ಕೆಳಗೆ ಜಾರಂದಾಯ ಇದೆ. ಅಲ್ಲಿ ನೀವು ಹೋಗಿ ನೋಡಿದರೆ ಉತ್ಸವದ ದಿನ ಜಾರಂದಾಯ ದೈವಕ್ಕೆ ಮುಗ ಇಡ್ತಾರೆ. ಮುಗ ಇಟ್ಟ ಮೇಲೆ ಒಂದು ಸುತ್ತು ಬರ್ತದೆ. ಸುತ್ತು ಬಂದ ಮೇಲೆ ಆ ಮುಗವನ್ನು ತೆಗಿತಾರೆ. ತೆಗೆದ ಮೇಲೆ ಆ ಮುಗ ಒಂದು ಸುತ್ತು ಹಿಡ್ಕೊಂಡು ಬರಬೇಕು. ಆ ಮುಗ ಮಾತ್ರ ಅದರ ಮೇಲೆ ದರ್ಶನ ಬರ್ತದೆ. ನೀವು ಹೋಗಿ ನೋಡ್ಬೋದು. 4,000ರಿಂದ 10,000 ಜನ ಬರ್ತಾರೆ ಅದನ್ನು ನೋಡಲಿಕ್ಕೆ. ಮಂಚದ ಮೇಲೆ ಇಟ್ಟು ಮೇಲೂ ಅದು ಕುಣಿತದೆ. ಹೇಳಿದರೆ ದೈವ ಮನುಷ್ಯನಿಗಿಂತ ಲೋಹದ ಮೇಲೂ ಬರ್ತದೆ. ಇದು ಮೂಢನಂಬಿಕೆ ಅಲ್ಲ ಅನ್ನುವಂಥದ್ದನ್ನು ಎಕ್ಕಾರ್ನಲ್ಲಿ ಜಾರಂದಾಯ ತೋರಿಸ್ಕೊಡ್ತಾನೆ. ನಮ್ಮದು ಮೂಢನಂಬಿಕೆ ಅಲ್ಲ. ಇನ್ನೂ ಅಂಥ ಉಲ್ಲೇಖ ಮಾಡ್ತಕ್ಕಂಥ 10,000 ಪ್ರಕ್ರಿಯೆಗಳಿದ್ದಾವೆ. ನನ್ನ ಹತ್ರ ಇದೆ, ಸಾಕ್ಷಿ ಸಮೇತ ಹೇಳಬಲ್ಲೆ. ಯಾವ್ಯಾವ ನೇಮಕ್ಕೆ ಹೋದರೆ. ನಾನು ಈಗ ಒಂದು ಹೇಳಿದೆ ನಮ್ಮ ಮುಕ್ತೇಶ್ವರರಿಗೆ. ನಮ್ಮಲ್ಲೇ ಇನ್ನೊಂದು ಉಡುಪರ ಮನೆ ಅಂತಿದೆ. ಆ ಉಡುಪರ ಮನೆಯಲ್ಲಿ ಕಲ್ಲುರ್ಟಿ ದೇವಸ್ಥಾನ ನಿತ್ಯ ಆಗುತ್ತೆ ನಮ್ಮಲ್ಲಿ. ಇಲ್ಲಿ ಆದಾಗೆ ಹರಿಕೆ ಕೋಲಗಳು ಜಾಸ್ತಿ. ಅದಕ್ಕೆ ನೋಡಲಿಕ್ಕೆ ಮತ್ತು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಭಾರಿ ಜನ ಬರ್ತಾರೆ. ಇಬ್ಬರು ಉಡುಪರು ಕೂತ್ಕೊಳ್ತಾರೆ. ದೈವ ಕಟ್ಟಿ ಅಲ್ಲಿ ಹೊರಗೆ ನಿಲ್ತಾರೆ. ಕಟ್ಟಿ ಹಾಲು ಕುಡಿಯೋದಕ್ಕಿಂತ ಮುಂಚೆ ಕುಂದು ಅಲ್ಲಿ ಬಂದು ಕರೀತಾರೆ. ಕರೆದಾಗ ಇಬ್ಬರು ಇಷ್ಟು ಎತ್ತರ ಏರಿ ಈಗಲೂ ಹಾರ್ತಾರೆ. ಅವರನ್ನು ಎತ್ತಿಕೊಂಡು ಹೋಗಿ ಮತ್ತೆ ಹಾಲು ಕುಡಿದ ಮೇಲೆ, ದೈವ ಹಾಲು ಕುಡಿದ ಮೇಲೆ ಅವರು ಸರಿ ಆಗ್ತಾರೆ. ಹೇಳಿದ್ರೆ ದೈವಾರಾಧನೆಗಳು ಮೂಢನಂಬಿಕೆ ಅಲ್ಲ ಅನ್ನೋದಕ್ಕೆ ಸಾಕ್ಷಾತ್ಕಾರವನ್ನು ಕೊಡತಕ್ಕಂಥ ಕ್ಷೇತ್ರಗಳು ನಮ್ಮಲ್ಲಿ ಬಹಳಷ್ಟು ಇದ್ದಾವೆ. ಇದು ಮೂಢನಂಬಿಕೆ ಅಲ್ಲ, ಮೂಲನಂಬಿಕೆ ಆಧಾರದಲ್ಲಿ ನಮ್ಮ ಹಿರಿಯರು ನಂಬಿಕೊಂಡು ಬಂದರು. ಅಸ್ಪೃಶ್ಯ ಇದು ಯಾವುದು ಕೋಮುವಾದ. ದೈವಾರಾಧನೆಯಲ್ಲಿ ಕೋಮುವಾದ ಇಲ್ಲ. ನಮ್ಮಲ್ಲಿಂದ ಆಲಿಭೂತ ಅಂತ ಮುಸಲ್ಮಾನ ಭೂತ ಇದೆ. ಅದರ ಉಲ್ಲೇಖ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. 2 ಕ್ಷೇತ್ರಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಮಂಜೇಶ್ವರದ ಮಂಜೇಶ್ನಾಯರ ದೈವ ಎದ್ದು ನಿಲ್ಬೇಕಿದ್ರೆ ಅಲ್ಲಿಂದ ಮಸೀದಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾಪೀರನ್ನು ಕರೆದು ಅವರಿಗೆ ಕರ್ಕೊಂಡು ಬಂದು ಅವರಿಗೆ ಕೊಡ್ತಕ್ಕಂಥ ಗೌರವ ಮೊದಲ ಸ್ಥಾನ. ಆದರೆ ಗುರುಪುರದ ಕಂದಾವರದಲ್ಲಿರ್ತಕ್ಕಂಥ ಬೈಲು ಅಲ್ಲಿರ್ತಕ್ಕಂಥ ದೈವ ಎದ್ದು ನಿಲ್ಬೇಕಿದ್ರೆ ಅಲ್ಲಿಯ ಮಸೀದಿಗೆ ಹೋಗಿ ಗೌರವ ಕೊಟ್ಟು ಬರಬೇಕು. ಅಲ್ಲಿಯ ಮಸೀದಿಯವರು ಬಂದು ಇದಕ್ಕೆ ಗೌರವ ಕೊಡಬೇಕು. ಇನ್ನೊಂದು ನಮ್ಮ ರವಿಶಂಕರ್ ಬಡಾಜ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಮ್ಟಾಡಿಯಲ್ಲಿರ್ತಕ್ಕಂತಹ ದೈವ ಅನ್ನಪ್ಪ ದೈವ, ಅದು ಮೊದಲಿಗೆ ಎದ್ದು ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಬಾಂಧವರ ಮನೆಗೆ ಹೋಗಿ ಅಲ್ಲಿಂದ ಗೌರವವನ್ನು ತಗೊಂಡು ಬರತಕ್ಕಂಥದ್ದು. ಹೇಳಿದರೆ ನಮ್ಮಲ್ಲಿ ಯಾವುದೇ ರೀತಿಯ ಸಾಮರಸ್ಯತೆಯ ಕೊರತೆ ದೈವಾರಾಧನೆಯಲ್ಲಿ ಇಲ್ಲ ಅನ್ನತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಹೇಳಿದೆ ಜಾತ್ಯತೀತತೆಗೆ ಮನ್ನಣೆ ಕೊಟ್ಟಿದೆ, ಕೋಮು ಭಾವನೆಗಳಿಗೆ ಸಾಮರಸ್ಯತೆಗೆ ಮನ್ನಣೆ ಕೊಟ್ಟಿದೆ, ಸಮಾಜವನ್ನು ಒಂದು ಅಡಿಯಲ್ಲಿ ತಂದಿದೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿದೆ. ಎಲ್ಲಿವರೆಗೆ ಕೊಟ್ಟಿದೆ ಹೇಳಿದರೆ, ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗದೇ ಇರತಕ್ಕಂಥ ತೀರ್ಪು ನಮ್ಮ ಕೊಡಿಯಡಿಯಲ್ಲಿ ತೀರ್ಮಾನ ಆಗಿದೆ. ಸುಪ್ರೀಂ ಕೋರ್ಟಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನ್ಯಾಯದಾನವನ್ನು ನಮ್ಮ ದೈವಗಳು ಕೊಟ್ಟಿದ್ದಾವೆ ಅನ್ನತಕ್ಕಂಥ ನಂಬಿಕೆಯಿಂದ ಬದುಕಿದವರು ತುಳುನಾಡಿನ ಜನ. ಹಾಗಾಗಿ ಹೇಳಿದೆ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ನಾವು ಇಂಥ ದೈವಸ್ಥಾನಗಳನ್ನು ಉಳಿಸುವುದರ ಮುಖಾಂತರ ನಮ್ಮ ಸಮಾಜದ ಚಿಂತನೆಗಳನ್ನು ಉಳಿಸುವ ಕಾಯಕ ಆಗಿದೆ. ಇದೇ ತುಳು ಸಂಸ್ಕೃತಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶಶಿಯಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹೇಳಿದರು ನಮ್ಮ ಮುಕ್ತೇಶ್ವರರು, ಇಲ್ಲಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಅದ್ಭುತವಾಗಿ ಆಗಿದೆ. ಈ ಅದ್ಭುತ ಆಗಬೇಕು ಅಂತ ಆದರೆ ಇದಕ್ಕೆ ನೇತೃತ್ವ ಬೇಕು. ಪ್ರಶ್ನೆ ಚಿಂತನೆಗಳಾದಾಗ ಯಾರನ್ನು ನೇತೃತ್ವ ಅಂತ ಹೇಳಿದಾಗ ಶಶಿಕುಮಾರ್ ಬಲ್ಯಟ್ ಹತ್ರ ಹೋದೆ. ಅವ್ರು ಹೇಳಿದ್ರೆ ನೀವು ಮುಂದುವರಿಸಿ, ಇದ್ದಕ್ಕೆ ಯಾವುದೇ ಸಂಗ್ರಹಕ್ಕೆ ಕಡಿಮೆ ಆಗೋದಿಲ್ಲ. ನಾವು ಎಲ್ಲ ಕಡಿಮೆ ಆದರೆ ಶಶಿಕುಮಾರ್ ಬಲ್ಯಟ್ ಹತ್ರ ಹೋಗೋದು. ಈಗ ನಮ್ಮಲ್ಲೆಲ್ಲ ಸ್ವಲ್ಪ ಕೊಡುವ ಮನಸ್ಸಿರೋದು ಅವರಿಗೆ. ಹಾಗಾಗಿ ಶಶಿಕುಮಾರ್ ಬಲ್ಯಟ್ ಅವರು ನೇತೃತ್ವವನ್ನು ತಗೊಂಡ್ರು. ಅದರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ರೈಗಳು, ಜಗನ್ಮೋಹನ್ ರೈಗಳು ಬೇರೆ ಬೇರೆಯವರು ಸೇರಿಕೊಂಡು ಇದನ್ನು ಭಾಳ ಚೆನ್ನಾಗಿ ಮಾಡಿದ್ರಿ. ನನಗೆ ಅನ್ನಿಸ್ತದೆ ಊರಿನವರೆಲ್ಲರ ಸಹಕಾರದಿಂದ ಅದ್ಭುತವಾಗಿ ಆಗಿದೆ. ಇಲ್ಲಿಯ ದೈವಸ್ಥಾನದ ಇತಿಹಾಸಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಾತ್ರೆಗೆ ಒಂದು 10,000 15,000 ಜನ ಬರ್ತಕ್ಕಂಥ ಭಾಳ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಇರ್ತಕ್ಕಂಥ ಪ್ರದೇಶ. ಅದಕ್ಕೆ ಹೇಳಿದೆ, ನಂಬಿಕೆಗೆ ಶಕ್ತಿಯನ್ನು ಕೊಡ್ತಕ್ಕಂಥ ದೈವಗಳು ನಮ್ಮ ದೈವಗಳು. ಅಂಥ ದೈವಾರಾಧನೆಯನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ, ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಇದು ಕೇವಲ ಯಾರಿಗೂ ಒಬ್ಬರಿಗೆ ಪುಣ್ಯ ಅಲ್ಲ.
ಈ ಗ್ರಾಮದ ದೈವ ಅಭಿವೃದ್ಧಿ ಆದರೆ ಈ ಗ್ರಾಮದ ಅಭಿವೃದ್ಧಿ ಆಗ್ತದೆ ಅನ್ನತಕ್ಕಂಥ ನಂಬಿಕೆಗಳು ನಮ್ಮದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನು ಆ ದೈವಗಳು ಸಂರಕ್ಷಣೆ ಮಾಡ್ತವೆ ಅನ್ನತಕ್ಕಂಥ ನಂಬಿಕೆ ಅಡಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆ ಭಾಳ ದೊಡ್ಡದಾಗಿರ್ತಕ್ಕಂಥ ನನಗೆ ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ಉಲ್ಲೇಖ ಮಾಡಿದರೆ ಅದರಲ್ಲಿ ಭಾಳ ಚರ್ಚೆಗಳು ಬರ್ತದೆ. ಈ ದೈವಾರಾಧನೆಗೆ ಸಮಸ್ಯೆ ಏನು ಅಂತ ಕೇಳಿದರೆ, ಒಂದೊಂದು ಊರಿಗೆ ಒಂದೊಂದು ಕಟ್ಟುಪಾಡುಗಳಿದ್ದಾವೆ, ಒಂದೊಂದು ದೈವಕ್ಕೆ ಒಂದೊಂದು ನಿಯಮಗಳಿದ್ದಾವೆ, ಒಂದೊಂದು ಊರಿನಲ್ಲಿ ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಒಂದೇ ದೈವ ನೀವೀಗ ಇಲ್ಲಿ ನೋಡಿದರೆ ಈ ರಕ್ತೇಶ್ವರಿ ಅನ್ನತಕ್ಕಂಥ ದೈವಗಳು ನಮ್ಮ ಈ ಭಾಗದಲ್ಲಿ ಆಚರಣೆಗೂ, ನೀವು ನಮ್ಮ ಕಡೆ ಮಂಗಳೂರು ಕಡೆ ಕಟೀಲ್ ಕಡೆ ಬಂದರೆ ಅಲ್ಲಿ ಆಚರಣೆಗೂ ವ್ಯತ್ಯಾಸ ಇದೆ. ಅದನ್ನು ಚರ್ಚೆಗೆ ಹೋದರೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸಿದ್ಧಾಂತಗಳು ಚರ್ಚೆಗಳು ಬರ್ತದೆ. ಅದು ಚರ್ಚೆಗೆ ನಾನು ಹೋಗೋದಿಲ್ಲ. ಆದರೆ ಈ ರೀತಿಯ ಒಂದು ಆ ಊರಿಗೆ ಸರಿಯಾಗಿರ್ತಕ್ಕಂಥದ್ದಿದೆ. ಆದರೆ ಒಂದು ದೈವಸ್ಥಾನದ ನಿರ್ಮಾಣಕ್ಕೆ ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆ ಅಡಿಯಲ್ಲಿ ನಿರ್ಮಾಣ ಆಗಬೇಕು. ಇವತ್ತು ಆ ವ್ಯವಸ್ಥೆ ಅಡಿಯಲ್ಲಿ ಬಹಳ ಸುಂದರವಾಗಿ ಇಲ್ಲಿಯ ದೈವಸ್ಥಾನ ಎದ್ದು ನಿಂತಿದೆ. ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಎಲ್ರಿಗೂ ಶುಭವನ್ನು ಹಾರೈಸ್ತೀನಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವೇದಿಕೆಗೆ ಮುಂಭಾಗದಲ್ಲಿ 5 ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಸಂಘಟಕರಲ್ಲಿ ಮಾಡುತ್ತಾ, ಶ್ರೀಕೃಷ್ಣ ಬುಳ್ಳಿಲಾಯರ ಮಾತಿನಂತೆ ಈ ಕ್ಷೇತ್ರಕ್ಕೆ ಸುಮಾರು 2.5 ಕೋಟಿ ಲೆಕ್ಕ ಹಾಕಿದರೆ ಅಷ್ಟು ವೆಚ್ಚದ ಮರವನ್ನು ಬಳಕೆ ಮಾಡಲಾಗಿದೆ. ಆ ಎಲ್ಲ ಮರ ಮುಟ್ಟುಗಳು ಬಂದದ್ದು ಈ ಗ್ರಾಮದ ದೈವ ಭಕ್ತ ಭಗವದ್ಭಕ್ತರಿಂದ. ಅಂತಹ 5 ಜನರನ್ನ ವೇದಿಕೆಯಲ್ಲಿ ಇದೀಗ ಗೌರವಿಸುವಂತ ಕಾರ್ಯ ನಡೆದು ಬರುತ್ತೆ. ಅನಂತ ರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕೊಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಚಪ್ಪಾಳೆಯೊಂದಿಗೆ ಈ 5 ಜನರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತ, ಸುಮಾರು 2.5 ಕೋಟಿ ವೆಚ್ಚದ ಮರವನ್ನ ಗ್ರಾಮದ ಭಗವದ್ಭಕ್ತರಿಂದ ಸಂಗ್ರಹ ಮಾಡಿ ಸವಿಶೇಷವಾಗಿ ಇವತ್ತು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಲಾಗಿದೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕೊಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ, ಆದರಣೀಯ ಭಗವದ್ಭಕ್ತರೇ, ಶ್ರೀಕ್ಷೇತ್ರದ ನವೀಕರಣ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮರ ಮುಟ್ಟುವಿನ ಮೂಲಕ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನ ಕೊಟ್ಟಿರುವವರನ್ನ, ಇವತ್ತು ಉಪಸ್ಥಿತಿ ಇರುವವರನ್ನ ಇದೀಗ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ತಂತ್ರಿಗಳಾಗಿರುವ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಉಪಸ್ಥಿತಿಯೊಂದಿಗೆ ಈ ಬ್ರಹ್ಮ ಕಲಶೋತ್ಸವ ಮತ್ತು ಪುನರ್ ಪ್ರತಿಷ್ಠೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರ ಉಪಸ್ಥಿತಿಯೊಂದಿಗೆ ಎಲ್ಲ ಅತಿಥಿ ಬಂಧುಗಳ ಸಹಕಾರದೊಂದಿಗೆ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ಈ ಅದ್ದೂರಿ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ಸನ್ಮಾನಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡಿ, ಅಜಿತ್ ಬಲ್ಯಾಯ ಕೊಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ಇವತ್ತು ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಸುಮಾರು 2.5 ಕೋಟಿಗಿಂತಲೂ ಹೆಚ್ಚು ವೆಚ್ಚದ ಅದ್ಭುತ ಮರದ ಕಲಾಕೃತಿಗಳನ್ನು ಈ ಕ್ಷೇತ್ರದ ದೇವಸ್ಥಾನಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲ ಮರವನ್ನ ಸಂಗ್ರಹ ಮಾಡಿದ್ದು ಭಗವದ್ಭಕ್ತರು ದೇಣಿಗೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮರಗಳಿಂದ. ಆ ಮೂಲಕ ಇನ್ನು ಸಾವಿರಾರು ವರುಷಗಳು ಈ ದೇವಸ್ಥಾನಗಳು ಈ ಭಾಗದ ಭಗವದ್ಭಕ್ತರಿಗೆ ಭಕ್ತಿಯ ಸಂಕೇತಿಕವಾಗಿ ಸಮರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಈ ಮರವನ್ನ ಉಚಿತವಾಗಿ ದೈವ ಕ್ಷೇತ್ರಕ್ಕೆ ಸಮರ್ಪಣೆಯನ್ನ ಮಾಡಿದ ಈ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಇಂದಿನ ಬ್ರಹ್ಮ ಕಲಶೋತ್ಸವದ ಸಭಾವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ.
ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಶರತ್ ಕೃಷ್ಣ ಬರಣ್ಯ. ಎಲ್ಲ ಭಗವದ್ಭಕ್ತರೇ, ಸಾರ್ಥಕತೆಯ ಚಪ್ಪಾಳೆ, ಒಂದು ದೊಡ್ಡ ಚಪ್ಪಾಳೆ ಈ 5 ಜನರಿಗೂ ಕೂಡ ಹರಿದು ಬರಬೇಕು. ಇಂತಹ ಹೃದಯ ವೈಶಾಲ್ಯತೆಯ ಜನ ನಮ್ಮ ಪಾಣಾಜ ಗ್ರಾಮದಲ್ಲಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಸಂತಸದ ಸಂಗತಿ. ಎಲ್ಲ 5 ಜನರನ್ನ ಕೂಡ ಇವತ್ತು ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ನವೀಕರಣ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಶಾಲು, ಹಾರ, ಪೇಟ, ಫಲ ಪುಷ್ಪ ಜೊತೆಗೆ ದೇವಸ್ಥಾನದ ಚಿತ್ರವನ್ನ ಹೊಂದಿರುವಂತಹ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರಿಗೆ ಶಾಲು, ಹಾರ, ಪೇಟ, ಫಲಪುಷ್ಪ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯ ಮೇರೆಗೆ 1200 ವರ್ಷಗಳ ಇತಿಹಾಸ ಈ ಒಂದು ಭಾಗ್ಯವನ್ನ ಇವತ್ತು ಈ ಉಪಸ್ಥಿತಿ ಇರುವ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶವನ್ನ ನೋಡುವಂತ ಸೌಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರೇ ಒಂದು ಚಪ್ಪಾಳೆ ಈ ಹೃದಯ ವೈಶಾಲ್ಯತೆಯನ್ನ ಮೆರೆದ ನಮ್ಮ ಗ್ರಾಮದ ಪಂಚ ಸಾಧಕರಿಗೆ. ಕೃತಜ್ಞತೆಗಳು. ಮತ್ತೆ ಎಲ್ಲ ಅತಿಥಿ ಬಂಧುಗಳು ಸ್ವಸ್ಥಾನಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದಕ್ಕೆ ಒಂದು ಚೇರ್ ಅನ್ನ ಆಡ್ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಶರತ್ ಕೃಷ್ಣ ಬರಣ್ಯ ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಮತ್ತೊಂದು ಸುತ್ತಿನ ಸನ್ಮಾನವನ್ನ ಇದೀಗ ನೆರವೇರಿಸುತ್ತಿದ್ದೇವೆ. ಸಂಘಟಕರು ವೇದಿಕೆಯ ಸನ್ಮಾನದ ಆಸನಕ್ಕೆ ಮತ್ತೊಂದು ಆಸನವನ್ನ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಲ್ಲಿನ ರೂಪದಲ್ಲಿ ನಮಗೆ ಸಾಕಾರವನ್ನ ಕೊಟ್ಟಿರುವ ಹೇಮಚಂದ್ರ ಮುರಾ, ಜೊತೆಗೆ ಮಹಾ ಪೋಷಕರಾಗಿ ಸಾಕಾರವನ್ನ ಕೊಟ್ಟಿರುವ ಮಹಾದಾನಿಗಳು ಸುಬ್ರಹ್ಮಣ್ಯ ಭಟ್ ಪಾಲ್ತಮೂಲೆ, ಅದೇ ರೀತಿ ಶ್ರೀ ಶಾರದೋತ್ಸವ ಸಮಿತಿ ಆರ್ಲಪ್ಪದವು ಇದರ ಪರವಾಗಿ ಗೌರವಾಧ್ಯಕ್ಷರಾಗಿರುವ ಸದಾಶಿವರೈ ಸೂರಂಬೈಲು, ಯಾದವ ಸಭಾ ಪ್ರಾದೇಶಿಕ ಸಮಿತಿ ಆರ್ಲಪ್ಪದವು ಪಾಣಾಜೆ ಇದರ ಪರವಾಗಿ ಧನಂಜಯ ಯಾದವ್ ಗ್ರಾಮ ಸಮಿತಿ ಅಧ್ಯಕ್ಷರು, ಯತೀಶ್ ರೈ ಪಡ್ಯಂಬೆಟ್ಟು, ಜಗದೀಶ್ ML ಪೆರ್ಲಾ 6 ಜನರನ್ನ ಕೂಡ ಎಲ್ಲ ಭಗವದ್ಭಕ್ತರೇ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಾರಣ ಎಲ್ಲ ಮಹಾದಾನಿ ಮಹಾಪೋಷಕರಿಂದ ಅತ್ಯಂತ ಅದ್ಭುತವಾಗಿ ಬುಡ್ಡಂಗಳದಿಂದ ಕೊಂದಲ್ಕಾನದವರೆಗೆ ರಸ್ತೆಯಲ್ಲಿ ಒಂದು ಸುತ್ತು ಅಡ್ಡಾಟ ಮಾಡಿದ್ರೆ ಈ ಕ್ಷೇತ್ರದ ಎಲ್ಲ ವಿಚಾರಗಳು ಇವತ್ತು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆಗೆ ಒಳಪಟ್ಟಿದೆ ಅಂತ ಹೇಳಿದ್ರೆ ಈ ಗ್ರಾಮದ ಜನ ಸೇರಿಕೊಂಡು ಅತ್ಯಂತ ಅದ್ದೂರಿಯಾಗಿ ಬ್ರಹ್ಮ ಕಲಶೋತ್ಸವವನ್ನ ಇವತ್ತು ನೆರವೇರಿಸುತ್ತಿರುವ ಕಾರಣ ಆ ನಿಟ್ಟಿನಲ್ಲಿ ಈ ಪುನರ್ ಪ್ರತಿಷ್ಠೆ ನವೀಕರಣದ ಸಂದರ್ಭದಲ್ಲಿ ವಿಶೇಷ ಸಹಕಾರವನ್ನ ಕೊಟ್ಟವರನ್ನ ಗುರುತಿಸುವ ಗೌರವಿಸುವ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿಯಾಗುತ್ತಿದೆ. ಮರದ ರೂಪದ ಸಹಕಾರ ಹೇಮಚಂದ್ರ ಮುರಾ, ಸುಬ್ರಹ್ಮಣ್ಯ ಭಟ್ ಪಾಲ್ತಮೂಲೆ ಮಹಾ ದಾನಿಯಾಗಿ ಈ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಸಹಕಾರವನ್ನ ನೀಡಿದವರು. ಅದೇ ರೀತಿ ಶಾರದೋತ್ಸವ ಸಮಿತಿ ಆರ್ಲಪ್ಪದವು ಕಾರ್ಯಕ್ರಮವನ್ನ ಸಂಘಟನೆ ಮಾಡುವ ಜೊತೆಗೆ ಪಿಲಿಭೂತ ಪೂಮಾಣಿ ಕಿನ್ನಿಮಾಣಿ ದೈವದ ಈ ಸಾನ್ನಿಧ್ಯಕ್ಕೆ ದೊಡ್ಡ ಮೊತ್ತದ ಗೌರವವನ್ನ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಗೌರವಾಧ್ಯಕ್ಷರಾಗಿರುವ ಸದಾಶಿವರೈ ಸುರಂಬೈಲು ಎಲ್ಲ ಸದಸ್ಯರ ಪರವಾಗಿ ಗೌರವವನ್ನ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಯಾದವ ಸಭಾ ಪ್ರಾದೇಶಿಕ ಸಮಿತಿ ಆರ್ಲಪ್ಪದವು ಪಾಣಾಜೆ ಕೂಡ ಅತ್ಯುತ್ತಮ ಕಾರ್ಯಕ್ರಮದ ಸಂಘಟನೆಯ ಜೊತೆಗೆ ಗ್ರಾಮದ ದೈವಗಳಾಗಿರುವ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠೆಗೆ ದೊಡ್ಡ ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ.
ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರುವ ಧನಂಜಯ ಯಾದವ್ ಇವರನ್ನ ಗೌರವಿಸುತ್ತಿದ್ದೇವೆ. ಯತೀಶ್ರೈ ಪಡ್ಯಂಬಿಟ್ಟು ಕೂಡ ದೊಡ್ಡ ಮೊತ್ತದ ಸಹಕಾರವನ್ನ ನವೀಕರಣ ಪುನರ್ ಪ್ರತಿಷ್ಠೆಗೆ ನೀಡಿದ್ದಾರೆ. ಜೊತೆಗೆ ಜಗದೀಶ್ ML ಪೆರ್ಲಾ ಇವತ್ತಿನ ಸಭಾಂಗಣ ಸೇರಿದಂತೆ ದೇವಸ್ಥಾನದ ಸುತ್ತಮುತ್ತ ಸಮತಟ್ಟು ಮಾಡುವ ಮೂಲಕ ವಿಶೇಷವಾಗಿ JCB ಕೆಲಸದ ಮೂಲಕ ಕೂಡ ಸಹಕಾರವನ್ನ ಕೊಟ್ಟವರು. ಆ ನಿಟ್ಟಿನಲ್ಲಿ ಮತ್ತೆ 6 ಜನರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಇಡೀ ಪಾಣಾಜೆ ಗ್ರಾಮದ ಪ್ರತಿ ಮನೆಯಿಂದ ಸಹಕಾರ ಸಿಕ್ಕಿದೆ. ಅದರಲ್ಲೂ ಕೂಡ ಕೆಲವರನ್ನ ಗುರುತಿಸಿ ಇವತ್ತು ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಎಲ್ಲ ಭಗವದ್ಭಕ್ತರೇ, ಇವತ್ತು ನಾವು ನೀವು ಒಂದು ಕಡೆ ಸೇರಿ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಿ ಸಾನ್ನಿಧ್ಯಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಈ ಎಲ್ಲರ ಪರಿಶ್ರಮ ಇದೆ, ಸಾರ್ಥಕ ಕೊಡುಗೆ ಇದೆ. ನಿಮ್ಮ ಕೈ ಸಾರ್ಥಕ ಆಗಬೇಕು ಅಂತಾದ್ರೆ ದೊಡ್ಡ ಚಪ್ಪಾಳೆಯ ಅಭಿನಂದನೆ ಜೊತೆಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 1200 ವರ್ಷ ಇತಿಹಾಸ ಇದೆ. 94ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆಗಿದೆ. ಅದಾದ ನಂತರ 2025ರಲ್ಲಿ ಮತ್ತೊಮ್ಮೆ ಈ ಭಾಗ್ಯವನ್ನ ಈ ದೈವಗಳು ನಮಗೆ ನೀಡಿವೆ. ಮುಂದಿನ ಕಾರ್ಯಕ್ರಮ ಯಾವಾಗ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಇಲ್ಲ. ಆದರೆ ಇವತ್ತಿನ ದಿನ ಆ ಭಾಗ್ಯವನ್ನ ಪಿಲಿಭೂತ ಕಿನ್ನಿಮಾಣಿ ಪೂಮಾಣಿ ದೈವಗಳು ನಮಗೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ ಸರ್ವರಿಗೂ ಕೂಡ ಕ್ಷೇತ್ರದ ವತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸಿದ ಒಂದು ಚಪ್ಪಾಳೆ ನಮ್ಮ 6 ಜನ ಮಹಾದಾನಿಗಳಿಗೆ. ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರಾಜಕಾರಣಿ ಜೊತೆಗೆ ದೈವ ಕ್ಷೇತ್ರಕ್ಕೆ ಬಂದಾಗ ಅದರ ಸಂಪೂರ್ಣ ಅರಿವಿನೊಂದಿಗೆ ಅದ್ಭುತ ಮಾತುಗಾರಿಕೆಯ ಮೂಲಕ ಭಕ್ತಿಪೂರ್ವಕವಾಗಿ ಪ್ರೇಕ್ಷಕರ ಮನ ಗೆದ್ದಂತ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರಿಗೆ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಒಂದು ಕೃತಜ್ಞತೆಯ ಚಪ್ಪಾಳೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ವೇದಿಕೆಯ ಮುಂಭಾಗದ ಆಸನವನ್ನ ತೆರವುಗೊಳಿಸಿದ ಬಳಿಕ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕ್ಷೇತ್ರದ ತಂತ್ರಿಗಳು ಸನ್ಮಾನ್ಯ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು ಇವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡುವ ಮುಂಚೆ ಯತೀಶ್ರೈ ಚೆಲ್ಲಿರ್ಡಕ ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸಿದ ಪ್ರೇಕ್ಷಕರೇ ಒಂದು ಕೃತಜ್ಞತೆಯ ಚಪ್ಪಾಳೆ ಯತೀಶ್ರೈ ಚೆಲ್ಲಿಯಡ್ಕ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಕೃಷ್ಣ ಪ್ರಸಾದ್ ಆಳ್ವ ಇವರು ಕೂಡ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಆಶೀರ್ವಚನ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳಿಂದ. ಆರಾಧ್ಯ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಈ ಸ್ಥಳದಲ್ಲಿ ನೆಲೆಯಾಗಿರುವಂಥ ಪೂಮಾಣಿ ಕಿನ್ನಿಮಾಣಿ ದೈವಗಳ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಯಾವುದೇ ವಿದ್ಯಮಾನಗಳು ನಡೆಯುವುದಿದ್ದರೂ ಅದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿರುವಂಥ ಭಗವದ್ ಅನುಗ್ರಹ ಪ್ರಾಪ್ತಿಯಾದರೆ ಯಾವ ಕೆಲಸವನ್ನು ಕೂಡ ಸಾಧಿಸುವುದು ಕ್ಲಿಷ್ಟಕರವಾದದ್ದಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪಾಣಾಜೆಯಲ್ಲಿರುವಂಥ ಪೂಮಾಣಿ
ಕಿನ್ನಿಮಾಡಿ ದೇವಸ್ಥಾನ ಸಾಕ್ಷಿಯಾಗಿದೆ. ಕೇವಲ 9 ತಿಂಗಳಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅನುಜ್ಞಾ ಕಲಶದ ಸಂದರ್ಭದಲ್ಲಿ ನಾನು ಆಗಮಿಸಿದ್ದೆ. ಆಗ ಕಾಣುವಂಥ ದೈವ ಸನ್ನಿಧಿಗೂ ಇವತ್ತು ಕಾಣುವಂಥ ದೈವ ಸನ್ನಿಧಿಗೂ ಅಜಗಜಾಂತರವಾಗಿರುವಂಥ ವ್ಯತ್ಯಾಸವೇ ಇದೆ. ಆ ರೀತಿಯ ಒಂದು ಮಾರ್ಪಾಟು ಕೇವಲ 9 ತಿಂಗಳಲ್ಲಿ, ಬಾಕಿ ದೀರ್ಘ ಸಮಯದಲ್ಲಿ ಇಂಥ ಕಾರ್ಯಗಳೆಲ್ಲ ಆಗುವುದಿದೆ. ಆದರೆ ಈ 9 ತಿಂಗಳಲ್ಲಿ ಸಾಧನೆ ಮಾಡಿರುವಂಥದ್ದು, ಅದಕ್ಕೆ ಬೇಕಾದಷ್ಟು ಭಕ್ತಾದಿಗಳ ಪ್ರಯತ್ನ ಇರಬಹುದು. ಆ ಭಕ್ತಾದಿಗಳ ಪ್ರಯತ್ನ ಇದ್ದರೂ ಕೂಡ ಅದರ ಜೊತೆಯಲ್ಲಿ ದೈವಿಕವಾಗಿರುವಂಥ ಅನುಗ್ರಹ ಇಲ್ಲದೆ ವಿನಃ ಇಂಥ ಕಾರ್ಯಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಧರ್ಮ ನಡೆದು ಬಂದಂಥ ದಾರಿಯೇ ಅದು. ಒಂದು ವೇಳೆ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ಭಾರತ ದೇಶ ನಿಲ್ಲಕ್ಕೆ ಕಾರಣ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ. ಆ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿಯನ್ನು ಆರ್ಜಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಅನುಸರಿಸಿಕೊಂಡು ಬರುವಂಥ ಮಾರ್ಗಗಳು ಹಲವಾರು. ಯುಗ ಯುಗಾಂತರಗಳಲ್ಲಿ ಕೂಡ ಅದು ವ್ಯತ್ಯಾಸ ಆಗ್ತದೆ. ಯಾವ ಕೃತಯುಗ ಇದೆಯೋ, ಕೃತಯುಗಕ್ಕೆ ಸತ್ಯಯುಗ ಅಂತ ಹೇಳುವಂಥ ಹೆಸರಿದೆ. ಸತ್ಯಯುಗದಲ್ಲಿ ಇದ್ದ ರೀತಿ ಅಲ್ಲ ತ್ರೇತಾಯುಗಕ್ಕೆ ಬರುವಂಥ ಸಂದರ್ಭದಲ್ಲಿ. ತ್ರೇತಾಯುಗದ ರೀತಿಯಲ್ಲ ದ್ವಾಪರಾಯುಗಕ್ಕೆ ಬರುವಂಥ ಸಂದರ್ಭದಲ್ಲಿ. ಆ ದ್ವಾಪರಾಯುಗ ದಾಟಿ ಕಲಿಯುಗ ಬರುವಾಗಲೂ ಕೂಡ ಆ ದ್ವಾಪರಾಯುಗದ ರೀತಿಯಲ್ಲಿ ಇರುವುದಿಲ್ಲ. ಆಗ ಯುಗ ಧರ್ಮಕ್ಕೆ ಅನುಸಾರವಾಗಿ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಪೂರಕವಾಗಿ ಯಾವುದನ್ನು ಮಾಡಿಕೊಂಡು ಬರಬೇಕೋ ಅದೆಲ್ಲವನ್ನು ಕೂಡ ಧರ್ಮಜ್ಞಾನಿಗಳು, ಧರ್ಮವನ್ನು ತಿಳಿದಿರುವವರು ಅದನ್ನು ಸಮಾಜಕ್ಕೆ ದಾರಿ ಎರೀತಾರೆ. ಅದರ ಫಲಶ್ರುತಿಯಾಗಿ ಇವತ್ತು ನಾವು ಬೇರೆ ಬೇರೆ ದೈವಿಕವಾಗಿರುವಂಥ ಶಕ್ತಿಗಳನ್ನು ಆರಾಧಿಸಿಕೊಂಡು ಬರುತ್ತೇವೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಶಾಸ್ತ್ರ ಬೋಧಿಸಿದೆ. ಒಂದು ಸತ್ಯ ಇದೆ ಈ ಪ್ರಪಂಚದಲ್ಲಿ, ಅದನ್ನು ನಾವು ಬೇರೆ ಬೇರೆಯಾಗಿ ಚಿತ್ರಿಸಿದ್ದೇವೆ. ಯಾರು ಚಿತ್ರಿಸಿದರು? ವಿಪ್ರ. ವಿಪ್ರ ಎಂಬುದರ ಅರ್ಥ ಅದರಲ್ಲೇ ಇದೆ. ವಿಪ್ರ ಅಂದರೆ ಏನು ಅಂತ. ವಿ ಅಂದರೆ ವಿದ್ವತ್, ಪ್ರ ಎಂದರೆ ಪ್ರಾಜ್ಞತೆ. ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಆದರೂ ಕೂಡ ಅದರ ಬಗ್ಗೆ ನಾವು ಆಳವಾಗಿರುವಂಥ ಅಧ್ಯಯನವನ್ನು ನಡೆಸಬೇಕು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಬೇಕಾದಷ್ಟು ಗ್ರಂಥಗಳಿವೆ. ಆ ಗ್ರಂಥಗಳ ಪಠನವನ್ನು ಮಾಡಿ ನಾವು ಆಚರಿಸಿಕೊಂಡು ಬರುವಂಥ ಸಂಪ್ರದಾಯವನ್ನು ಅಧ್ಯಯನ ಮಾಡಬೇಕು. ಕೇವಲ ಅದನ್ನು ಅಧ್ಯಯನ ಮಾಡಿದರೆ ಸಾಲದು, ಅದು ಅನುಭವದಲ್ಲಿ ಬರಬೇಕು. ಆ ಅನುಭವಕ್ಕೆ ಬಂದು ನಾವು ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ಅದಕ್ಕೆ ಬೇಕಾಗಿರುವಂಥ ರೂಪವನ್ನು ಕೊಡಲಿಕ್ಕೆ ಆಗ್ತದೆ. ವಿಪ್ರ ಬಹುಧಾ ವದಂತಿ, ಬೇರೆ ಬೇರೆಯಾಗಿ ಚಿತ್ರಿಸಿದರು. ಆ ಬೇರೆ ಬೇರೆಯಾಗಿ ಚಿತ್ರಿಸಲಿಕ್ಕೆ ಅವರಿಗೆ ಆಧಾರಗಳೇನು? ಆ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡಿಬರ್ತದೆ. ಆಧಾರಗಳು ಒಂದೇ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಜನಾರ್ದನ ಅಂತ ಹೇಳುವಂಥದ್ದು ಶಾಸ್ತ್ರದ ವಚನ. ನಮ್ಮ ಮಾನುಷಿಕವಾಗಿರುವಂಥ ಶರೀರವೇ ಒಂದು ದೇವಾಲಯ. ಆ ಶರೀರದೊಳಗಿರುವಂಥ ಹೃದಯವೇ ಒಂದು ಮಂದಿರ. ಆ ಮಂದಿರದೊಳಗಿರುವಂಥ ಆತ್ಮನೇ ಪರಮಾತ್ಮ ಎಂಬ ಸಂಕಲ್ಪವನ್ನು ಮಾಡಿದರೆ ನಮ್ಮ ಶರೀರದಲ್ಲಿಯೇ ನಾವು ಇವತ್ತು ಆರಾಧನೆ ಮಾಡಿಕೊಂಡು ಬರುವಂಥ ಎಲ್ಲ ಆ ದೈವಿಕವಾಗಿರುವಂಥ ಸಾನ್ನಿಧ್ಯಗಳು ನೆಲೆಯಾಗಿವೆ. ದೇಹದ ಒಂದೊಂದು ಭಾಗದಲ್ಲಿ 63,000 ಕೋಟಿ ಸತ್ವಗಳು ನಮ್ಮ ಶರೀರದಲ್ಲಿ ಅಂತರ್ಗತವಾಗಿದೆ ಅಂತೆ. ಆ 63,000 ಕೋಟಿ ಸತ್ವಗಳು ಎಂಬುದರ ಅರ್ಥ ನಾವು ಆರಾಧಿಸಿಕೊಂಡು ಬರುವಂಥ ಪ್ರತಿಯೊಂದು ದೈವಕ್ಕೂ ಕೂಡ ಅದರದ್ದೇ ಆಗಿರುವಂಥ ಸತ್ವ ಇದೆ. ಈಗಿನ ಭಾಷೆಯಲ್ಲಿ ಹೇಳುವುದರೆ ಅದರದ್ದೇ ಆಗಿರುವಂಥ ರುಚಿ ಇದೆ, ಅದರದ್ದೇ ಆಗಿರುವಂಥ ಗುಣವೂ ಇದೆ. ಯಾವೆಲ್ಲ ಕಾರ್ಯಕ್ಕೆ ಏನೇನು ಮಾಡಬೇಕು ಎಂಬುದನ್ನು ನಾವು ಮತ್ತೆ ಗಮನಿಸುವಂಥ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ನನ್ನ ಅನುಭವದಲ್ಲಿರುವಂಥ ಒಂದು ಕಥೆ ನೆನಪಾಗ್ತದೆ. ನನ್ನ ಹಿರಿಯಣ್ಣನ ಇವತ್ತು ಬಂದಿದ್ದರು ವಾಸುದೇವ ತಂತ್ರಿಗಳು. ವಾಸುದೇವ ತಂತ್ರಿಗಳ ಮಗಳು, ಅವಳು ದೈವ ವಿಶ್ವಾಸಿ ಅಲ್ಲ. ನಮ್ಮ ಮನೆಯಲ್ಲಿ ಹುಟ್ಟಿದರೂ ಕೂಡ ದೇವರನ್ನು ನಂಬ್ತಾ ಇಲ್ಲ ಆಯಿತು. ಹಾಗೆಂತೇಳಿ ವಿರೋಧಿಸ್ತಾ ಇಲ್ಲ ಆಯಿತು. ಅವಳ ಅಪ್ಪ ಮಾಡೋದಕ್ಕೂ ನಾನು ಮಾಡೋದಕ್ಕೆ ಯಾವುದಕ್ಕೂ ವಿರೋಧಿಸ್ತಾ ಇಲ್ಲ ಆಯಿತು. ಅಂತೂ ಮನಸ್ಸಿನೊಳಗೆ ಅವಳಿಗೆ
ನಾವೆಲ್ಲ ಸಮಾಜವನ್ನು ದಾರಿ ತಪ್ಪಿಸೋರು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಆದರೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಂಘಾಟಕರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರಣೀಯರೇ, ಕಿನ್ನಿಮಾಣಿ ಪುಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪದವು ಪಾಣಾಜ ಇದರ ನವೀಕರಣ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಗೌರವಾಧ್ಯಕ್ಷರು, ಪುತ್ತೂರು ತಾಲೂಕಿನಲ್ಲಿ ಸುಮಾರು 8ಕ್ಕಿಂತ ಅಧಿಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ರೂವಾರಿ, ಪುತ್ತೂರು ತಾಲೂಕಿನ ಜನಪರ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು, ಮಾನ್ಯ ಗೌರವಾಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರಿಗೆ ಸೇರಿರುವ ಎಲ್ಲ ಭಗವದ್ಭಕ್ತರ ದೊಡ್ಡ ಚಪ್ಪಾಳೆಯ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಕೃಷ್ಣ ಬುಳ್ಳಿಲ್ಲಾಯ ಇವರು ಶಾಲು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆಶೀರ್ವಚನ ಮುಂದುವರಿಯುತ್ತಿದೆ. ಹಾಗೆ ದೇಹದಲ್ಲಿ ನಾವು ಆರಾಧಿಸಿಕೊಂಡು ಬರುವಂಥ ದೈವಿಕವಾಗಿರುವಂಥ ಶಕ್ತಿಗಳಿಗೂ ಕೂಡ ಒಂದೊಂದು ಸತ್ವ ಇದೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳಿದ್ದು, ನನ್ನ ಅಣ್ಣನ ಮಗಳು ದೈವ ವಿಶ್ವಾಸಿ ಅಲ್ಲ. ಅವಳು ಮದುವೆಯಾಗಿ ಹೋದ ನಂತರ ಮಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ಲು. ಉದ್ಯೋಗದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ದಿವಸ ಅವಳ ಒಂದು ಮುಖ್ಯವಾಗಿರುವಂಥ ಒಂದು ಫೈಲ್ ಕಾಣೆ ಆಗ್ತದೆ. ಅಧಿಕಾರಿಗಳಲ್ಲಿ 1 ದಿವಸ 2 ದಿವಸ ಸುಧಾರಿಸಬಹುದು, 3ನೇ ದಿವಸಕ್ಕಾಗುವ ಇವಳಿಗೆ ತುಂಬ ಒತ್ತಡಕ್ಕೊಳಗಾದ್ಲು. ಏನೆಂದರೆ ಅದು ಸಿಗಲಿಲ್ಲ ಅಂತಾದರೆ ತುಂಬ ಸಮಸ್ಯೆ ಆಗ್ಬೋದು. ಹೆಚ್ಚಿನ ಅಂಶ ಶಾಸಕರ ಜೊತೆಯಲ್ಲಿ ಶಾಸಕರನ್ನು ಹಿಂಬಾಲಿಸಿಕೊಂಡು ನಮ್ಮ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದವರು ಕೂಡ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆದರಣೀಯರೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಭಗವದ್ಭಕ್ತರ ಮತ್ತೊಂದು ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಸಂಜೀವ ಮಠಂದೂರು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶ್ರೀಹರಿ ನಡುಕಟ್ಟ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಶಶಿಕುಮಾರ್ ರೈ ಬಾಲಿಯೊಟ್ಟು ಇವರೇ ಶಾಲು ಮತ್ತು ಹೂವಿನೊಂದಿಗೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಆಶೀರ್ವಚನ ಮತ್ತೆ ಮುಂದುವರಿಯುತ್ತಿದೆ. ಹಾಗೆ 3ನೇ ದಿವಸ ಅತ್ಯಂತ ಅನಿವಾರ್ಯವಾಗಿರುವಂಥ ಪರಿಸ್ಥಿತಿ. ಯಾಕೆಂದರೆ ಆ ಫೈಲ್ ಸಿಗಲ್ಲ ಅಂತಾದರೆ ಒಂದು ವೇಳೆ ಕೆಲಸ ಹೋದರೂ ತೊಂದರೆ ಇಲ್ಲ, ಅದು ಅತಿ ಅಗತ್ಯವಾಗಿರುವಂಥ ಫೈಲು. ಆಗ ಮಂಗಳೂರಿನ ಒಬ್ಬಾಕೆ ಸಹೋದರಿ, ಇವಳ ಸಹೋದ್ಯೋಗಿ ಆಗಿದ್ಲು. ಅವಳು ಬಂದು ಕೇಳ್ತಾಳೆ, ಏನು ನೀನು ಇಷ್ಟು ಟೆನ್ಷನಲ್ಲಿದ್ದಿ ಅಂತ. ಆಗ ಕತೆ ಹೇಳ್ತಾಳೆ, 3 ದಿವಸ ಆಯಿತು ಒಂದು ಫೈಲ್ ಕಾಣ್ತಾ ಇಲ್ಲ ಅಂತ. ಆಗ ಸಂಜೆ ಆಗಿದೆ, 4ನೇ ದಿವಸ ಅಂತ ಅವಳಿಗೆ ಅದು ಸಿಗಲೇಬೇಕು. ಸಂಜೆ ಆಗಿದೆ, ನೀನೊಂದು ಕೆಲಸ ಮಾಡು, ನೀನು ರಾತ್ರಿ ಮನೆಯಲ್ಲಿ ದೇವರ ದೀಪ ಇಡುವುದಿಲ್ವಾ? ನಾನಿಡುವುದಿಲ್ಲ, ನನ್ನ ಅತ್ತೆ ಇಡ್ತಾರೆ ಅಂತ ಹೇಳಿದ್ಲಂತೆ. ಆಗ ಆ ದೀಪ ಇಡುವ ಸಂದರ್ಭದಲ್ಲಿ ನೀನು ಮನಸ್ಸಿನಲ್ಲೊಂದು ಪ್ರಾರ್ಥನೆ ಮಾಡಿಕೊ, ಆ ಫೈಲು ಸಿಕ್ಕಿದರೆ ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊ ಅಂತ. ಹಾಗೆ ಇಲ್ಲದ್ರೆ ಅವಳು ಆಚರಣೆ ಸರಿ ಬೈತಿದ್ಲು. ಆದರೆ ಇವಳಿಗೆ ಅತ್ಯಂತ ಅನಿವಾರ್ಯ ಆಗಿದೆ, ಈ ಫೈಲು ಸಿಗಲೇಬೇಕು. ಫೈಲು ಸಿಗಲಿಕ್ಕೆ ಬೇರೆ ದಾರಿ ಇಲ್ಲ. ಕೊರಗಜ್ಜ ಆದರೆ ಕೊರಗಜ್ಜ ಅಂತ ರಾತ್ರಿ ಅವಳು ಪ್ರಾರ್ಥನೆ ಮಾಡಿದ್ಲು. ಮರುದಿವಸ ಕಚೇರಿಗೆ ಬಂದು ಅವಳ ಡ್ರವರ್ನ ಬಾಗಿಲು ತೆಗೆದು ಹುಡುಕುವಾಗ ಒಂದು ಫೈಲ್ನ ಒಳಗಡೆ ಈ ಫೈಲ್ ಇತ್ತು, ಅದು ಸಿಕ್ಕಿತ್ತು. ಆ ಸಿಕ್ಕಿದ ನಂತರ ಕೂಡಲೇ ಆ ಸ್ನೇಹಿತೆ ಹೇಳಿದ್ಲಂತೆ, ನೀನು ಬರಬೇಡ, ನೀನು ಅಲ್ಲಿಗೆ ಬರಬಾರ್ದು, ದುಡ್ಡು ಕೊಡು, ನಾನೇ ಕೊಡ್ತೇನೆ ಅಂತೇಳಿ ಅವಳು ಕೊಟ್ಲಂತೆ. ಹಾಗೆ ಅದರ ನಂತರ ಮನೆಗೆ ಬಂದವಳು ಹೇಳಿದ್ಲು, ನೀವೆಲ್ಲ ಯಾಕೆ ದೇವರನ್ನು ನಂಬುದು ಅಂತ ನನಗೆ ಒಂದು ಫೈಲ್ನಿಂದ ಗೊತ್ತಾಯಿತು ಅಂತ.
ಸತ್ಯ ಇದೆಯೇ ಇಲ್ಲ ಎಂಬುದಕ್ಕೆ ಒಂದು ಸಾಕ್ಷಿ ಯಾವುದೆಂದರೆ 3 ದಿವಸ ಹೇಗೆ ಹುಡುಕಿದರೂ ಕೂಡ ಸಿಗದೇ ಇರುವಂಥದ್ದು 4ನೇ ದಿವಸ ಆ ಕೊರಗಜ್ಜನಲ್ಲಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ಸಿಕ್ಕಿದ್ದು ಹೇಗೆ? ಇವತ್ತು ಕೂಡ ಆ ರೀತಿ ಕಾಣೆಯಾಗುವಂಥ ಸಂದರ್ಭದಲ್ಲಿ ನಮ್ಮ ಸಮೀಪದಲ್ಲಿ ಪೆರಡಾಲ ದೇವಸ್ಥಾನ ಇದೆ. ಪೆರಡಾಲ ಉದನೇಶ್ವರ ಕ್ಷೇತ್ರದಲ್ಲಿ ಆ ಕುಟ್ಟಿಚಾತನಿಗೆ ಹರಕೆ ಹೇಳಿದರೆ ನಮಗೆ ಕಾಣದ ವಸ್ತುಗಳು ಸಿಗುತ್ತದೆ. ಪೈಕದಲ್ಲಿರುವಂಥ ಮಣವಾಟಿ ದೈವಕ್ಕೆ ನಾವು ಪ್ರಾರ್ಥನೆ ಮಾಡಿದರೆ ಆ ಕಾಣೆಯಾಗಿರುವಂಥದ್ದು ಸಿಗ್ತದೆ. ಈ ರೀತಿ ನಮ್ಮಲ್ಲಿ ಬೇರೆ ಬೇರೆ ಒಂದೊಂದು ಸಮಸ್ಯೆಗೂ ಕೂಡ ಪರಿಹಾರವನ್ನು ಒದಗಿಸಿಕೊಡುವಂಥ ಕ್ಷೇತ್ರಗಳಿವೆ, ಚೈತನ್ಯಗಳಿವೆ. ಚರ್ಮ ರೋಗ ಬಂದರೆ ಏನು, ಅದೇ ರೀತಿ ಮಾನಸಿಕವಾಗಿ ಇರುವಂಥ ರೋಗ ಬಂದರೆ ಏನು, ನಮ್ಮ ಭೂಮಿ ಒಂದು ವೇಳೆ ಕ್ರಯ ವಿಕ್ರಯಕ್ಕೆ ಮಾರಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಏನು, ಹೀಗೆ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಆದ ಕಾರಣ ಒಂದೊಂದು ದೇವರಿಗೂ ಕೂಡ ಒಂದೊಂದು ರುಚಿ ಇದೆ, ಒಂದೊಂದು ಸತ್ವ ಇದೆ. ಅದನ್ನು ನಾವು ಗಮನಿಸಿದರೆ ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿದರೆ ನಮ್ಮ ಶರೀರದಿಂದಲೇ ಬಂತು. ಆ ಶರೀರದೊಳಗೆ ಒಂದೊಂದು ಸ್ಥಾನದಲ್ಲಿ ಇರುವಂಥ ಯಾವ ಆ ಶಕ್ತಿಗಳಿವೆಯೋ ಆ ಶಕ್ತಿಗಳ ಒಂದು ಪ್ರತಿರೂಪವಾಗಿ ನಮ್ಮ ಹಿರಿಯರು ಈ ದೈವಿಕವಾಗಿ ಇರುವಂಥ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಸಮಾಜವನ್ನು ದಾರಿ ತಪ್ಪಿಸುವವರು ತುಂಬ ಜನ ಇದ್ದಾರೆ. ಅದೇ ರೀತಿ ವಿಚಾರವನ್ನು ಅರ್ಥವಿಸಿಕೊಳ್ಳದೆ ಅನೇಕ ರೀತಿಯ ತಪ್ಪು ಗ್ರಹಿಕೆಗೆ ಒಳಗಾಗುವವರು ಸಮಾಜದಲ್ಲಿ ತುಂಬ ಮಂದಿ ಇದ್ದಾರೆ. ಸಮಾಜದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಯಾವತ್ತೂ ಕೂಡ ಕೆಟ್ಟದ್ದನ್ನು ಗಮನಿಸಿಕೊಂಡು ನಾವು ಉದಾಹರಣೆಯಾಗಿ ಕೊಡೋದಕ್ಕೆ ಬದಲಾಗಿ ಒಳ್ಳೆಯದನ್ನು ಗಮನಿಸಿಕೊಂಡು ಉದಾಹರಣೆಯಾಗಿ ಕೊಟ್ಟು ಮತ್ತೊಂದು ಕಡೆಯೂ ಕೂಡ ಆ ಒಳ್ಳೆಯದು ಪುನರಾವರ್ತನೆ ಆಗಲಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇವತ್ತು ಬೆಳಿಗ್ಗೆಯೂ ಕೂಡ ಇದೇ ಮಾರ್ಗದಲ್ಲಿ ನಾನು ಹೋಗಿದ್ದೆ. ನನಗೆ ಇವತ್ತು ಇಲ್ಲೇ ಸಮೀಪ ಒಂದು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬರಲಿಕ್ಕಿತ್ತು. ಆ ಬರುವಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಬರುವಾಗ ಹೊರೆಕಾಣಿಕೆ ಮೆರವಣಿಗೆ ಆಗ್ತಾ ಉಂಟು. ಹೊರೆಕಾಣಿಕೆ ಮೆರವಣಿಗೆಯ ಮೆರವಣಿಗೆಯಲ್ಲಿ ಬರ್ತಾ ಇರುವವರಿಗೆ ಒಂದಷ್ಟು ಯುವಕರು ಜ್ಯೂಸು ಕೊಡ್ತಾ ಇದ್ದಾರೆ, ಒಂದಷ್ಟು ಯುವಕರು ಲಾಡು ಕೊಡ್ತಾ ಇದ್ದಾರೆ. ನನಗೆ ಅಂದಾಜಾಗಲ್ಲ. ನನ್ನ ಡ್ರೈವರ್ ನನ್ನ ಹತ್ರ ಹೇಳಿದ, ಅವರೆಲ್ಲರೂ ಮುಸಲ್ಮಾನರು ಅಂತ ಹೇಳಿದ. ಆ ಮಾತನ್ನೇ ಹೇಳಿದ, ಅವರೆಲ್ಲರೂ ಮುಸಲ್ಮಾನರು ಅಂತ. ಆಗ ನನಗೆ ಆಶ್ಚರ್ಯ ಆಯಿತು. ಒಂದು ವೇಳೆ ಕಾಸರಗೋಡಿನಲ್ಲಿ, ನಾನು ಕಾಸರಗೋಡಿನಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಉತ್ಸವಕ್ಕೆ ಮುಸಲ್ಮಾನರು ಆ ರೀತಿ ಜ್ಯೂಸೋ ಲಾಡೋ ಕೊಟ್ಟರೆ ಸಂಜೆ ಆಗುವಾಗ ಅವರ ಮನೆಗೆ ಕಲ್ಲು ಬಿದ್ದಿತ್ತು, ಖಂಡಿತ. ಅದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ರೀತಿಯ ಮತಾಂಧ ಚಿಂತನೆ ಇರುವವರಿದ್ದಾರೆ. ಆದರೆ ಇಲ್ಲಿ ಆ ಮತೀಯವಾಗಿರುವಂಥ ಚಿಂತನೆಯನ್ನು ಮೀರಿ ಎಲ್ಲರ ಒಳಿತಿಗೋಸ್ಕರವಾಗಿ ಆಗುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಳ್ಬೇಕಾದವರು ಎಂಬ ಚಿಂತನೆಯೊಂದಿಗೆ ಮುಸಲ್ಮಾನ ಬಂಧುಗಳು ಸೇರ್ತಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿಯ ಹಿಂದೂ ಸಮಾಜದ ಬಾಂಧವರು ಸ್ವೀಕರಿಸಿಕೊಳ್ತಾರೆ ಅಂತ ಹೇಳಿದರೆ ಇದು ಭವಿಷ್ಯತ್ತಿನ ಭಾರತಕ್ಕೆ ಬೇಕಾಗಿರುವಂಥ ಒಂದು ಮಾರ್ಗಸೂಚಿಯಾಗಿರುವಂಥ ಆದರ್ಶ. ನಮಗೆ ಯಾವುದೇ ರೀತಿಯ ಜಾತೀಯವಾಗಿರುವಂಥ ಚಿಂತನೆ ಇಲ್ಲ, ನಮಗೆ ಯಾವುದೇ ರೀತಿಯ ಮತೀಯವಾಗಿರುವಂಥ ಚಿಂತನೆ ಇಲ್ಲ. ನಾವು ಹೇಳುವಂಥದ್ದು ತಾಯಿ ಭಾರತೀಯ ಸುಪುತ್ರಿಯರು ಎಲ್ಲರೂ ಕೂಡ ನಮ್ಮವರೇ. ಆ ಭಾವನೆಗಳು ಜಾಗೃತಗೊಳ್ಳಲಿಕ್ಕೆ ನಮಗೆ ಪೂರಕವಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಡುವಂಥದ್ದು ಯಾವುದೆಂದರೆ ಇಂಥ ಧಾರ್ಮಿಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳು ಏನಿದ್ದರೂ ಕೂಡ ಇಲ್ಲಿ ಯಾವತ್ತೂ ಕೂಡ ಒಂದು ಕಾರ್ಯ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಾದರೆ ಅದರ ಮುಂದೆ ನಿಲ್ಲುವವರು ಯಾವತ್ತೂ ಕೂಡ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳಬೇಕು. ಯಾವತ್ತೂ ಕೂಡ ನಾನು ಎಂಬ ಭಾವನೆಯಿಂದ ಮುಂದುವರೆದರೆ ಯಾವುದೂ ಕೂಡ ಆಗುವುದಿಲ್ಲ. ನಾವು ಎಂಬ ಭಾವನೆಯೂ ಬೇಕು. ಅದರ ಜೊತೆಯಲ್ಲಿ ಒಂದು ಮಹತ್ ಕಾರ್ಯಕ್ಕೋಸ್ಕರವಾಗಿ ದುಡಿದಿರುವಂಥ ಎಲ್ಲರನ್ನೂ ಕೂಡ ಗೌರವಿಸುವಂಥ ಸಂಸ್ಕಾರವೂ ಕೂಡ ಬೇಕು. ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಮುಂದೆ ನಿಲ್ಲುವವರು ದೇವರು. ಆ ದೇವರು ಕಳೆದರೆ ಅದರ ನಂತರ ಮುಂದೆ ನಿಲ್ಲುವವರು ಯಾರು ಅಂತ ಕೇಳಿದರೆ ಆ ದೇವರನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂಥ ದೇವಾಲಯದ ಕ್ಷೇತ್ರೇಶ್ವರರು ಅಥವಾ ಮುಕ್ತೇಶ್ವರರು. ಆ ಮುಕ್ತೇಶ್ವರರು ಯಾವತ್ತೂ ಕೂಡ ಮುಂದೆ ನಿಂತಿದ್ದರೂ ಕೂಡ ನಾನೇ ಮುಂದೆ ಎಂಬ ಭಾವನೆಯಿಂದ ಇರಬಾರ್ದು. ಇದಕ್ಕೋಸ್ಕರವಾಗಿ ತೊಡಗಿಸಿಕೊಂಡವರಿಗಿಂತ ಎಲ್ಲ ಹಿಂದೆ ನಿಲ್ಲುವ ನಾನು ಎಂಬ ಭಾವನೆ ಅವರಲ್ಲಿ ಜಾಗೃತವಾಗಿದ್ದರೆ ಅಲ್ಲಿ ಅಂಥ ಒಂದು ಮಹತ್ ಕಾರ್ಯ ನೆರವೇರ್ತದೆ. ಇವತ್ತು ವೇದಿಕೆಯಲ್ಲಿ ಎಲ್ಲ ಅತಿಥಿಗಳಿಗೆ ಆ ಗೌರವಾರ್ಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಭೆಯ ಸಂಸ್ಕಾರ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿಯ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀ ಕೃಷ್ಣ ಬೋಳಿಲಾಯರಿಗೆ ಕಾರ್ಯಕರ್ತರು ಅವರಿಗೂ ಕೂಡ ಆ ಒಂದು ಅತಿಥಿ ಸತ್ಕಾರವನ್ನು ಮಾಡಲಿಕ್ಕೆ ಇರುವಂಥ ತೀರ್ಮಾನವನ್ನು ಮಾಡಿದರು. ಎಲ್ಲರಿಗೆ ಶಾಲ ಹಾಕಿ ಹೂ ಕೊಡುವಂಥ ಸಂದರ್ಭದಲ್ಲಿ ಬೋಳಿಲಾಯರನ್ನು ಬಿಡುವುದು ಅದು ಧರ್ಮ ಅಲ್ಲ, ಅದು ಸಭಾ ಮರ್ಯಾದೆ ಅಲ್ಲ ಅಂತ ಹೇಳೋ ರೀತಿಯಲ್ಲಿ ಅವರು ಕೊಡಲಿಕ್ಕೆ ಬಂದರು. ಯಾರ ಹತ್ರ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂದರೆ
ಇದರ ಪ್ರಧಾನ ಸಂಚಾಲಕರಾಗಿರುವಂಥ ಶಶಿಕುಮಾರ್ ರೈ ಬಾಲಿವುಡ್ ಅವರ ಹತ್ರವೇ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದರು. ಶಶಿಕುಮಾರ್ ರೈ ಅವರು ಶಾಲು ತೆಕ್ಕೊಂಡು ಬಂದದ್ದು ಕೃಷ್ಣ ಬೋಳಿಲಾಯರಿಗೆ ಹಾಕಲಿಕ್ಕೋಸ್ಕರವಾಗಿ. ಆದರೆ ಕೊನೆಗೆ ಕೃಷ್ಣ ಬೋಳಿಲಾಯರ ಕೈಯಿಂದ ಶಶಿಕುಮಾರ್ ರೈ ಅವರು ಶಾಲು ಹಾಕಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಈ ಒಂದು ದೊಡ್ಡ ಕಾರ್ಯದ ಸಂಚಾಲನಾ ಶಕ್ತಿಯಾಗಿ ಇರುವಂಥ ತಾವು ಮತ್ತು ಈ ಸಮಾಜ, ಅದಕ್ಕಿಂತ ಮೇಲೆ ನಾನಲ್ಲ ಅಂತ ಹೇಳುವಂಥ ಸಂಸ್ಕಾರವನ್ನು ಇಡೀ ಸಮಾಜಕ್ಕೆ ಬೋಧಿಸುವ ರೀತಿಯಲ್ಲಿ ಶ್ರೀಕೃಷ್ಣ ಬೋಳಿಲಾಯರು ತೊಡಗಿಸಿಕೊಂಡರು. ಇಂಥವರು ಮುಂದೆ ನಿಲ್ಲುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಗಳಾಗ್ತದೆ. ಇಲ್ಲಿ ಆಗಲೇ ಹೇಳುವಂಥ ಸಂದರ್ಭದಲ್ಲಿ ಸ್ವಾಗತ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೆ ಸ್ವಾಗತ ಆಯಿತು. ಬಂದಿರುವಂಥ ಎಲ್ಲ ಭಗವದ್ಭಕ್ತ ಬಂಧು ಭಗಿನಿಯರಿಗೆ ಸ್ವಾಗತ ಆಗೋದಕ್ಕಿಂತ ಮುಂಚಿತವಾಗಿ ಸ್ವಾಗತ ಭಾಷಣ ಮಾಡುವಂಥ ನನ್ನ ಆತ್ಮೀಯರು ಹೇಳಿದರು, ಇಲ್ಲಿ ಕರಸೇವೆ ಮಾಡಿದವರಿಗೂ ಕೂಡ ಸ್ವಾಗತ ಅಂತ. ಹೆಚ್ಚಿನ ಅಂಶ ಆ ಕರಸೇವಕರಿಗೆ ಸ್ವಾಗತ ಅಂತ ಹೇಳುವಂಥ ಮಾತು ಬಂದಿದ್ದರೆ ಆ ಕರಸೇವಕರು ಈ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆದ ನಂತರ ಇಲ್ಲಿವರೆಗೆ ಅವರು ಮಾಡಿರುವಂಥ ದುಡಿಮೆಯ ಸಮರ್ಪಣೆ ಇದೆಯಲ್ಲ, ಅದು ಯಾವತ್ತೂ ಕೂಡ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದಾಗಿರ್ಬೋದು. ಆ ಭಾವನಾತ್ಮಕವಾಗಿ ಆ ಮಾತು ಬಂತು. ಭಗವಾನ್ ಶ್ರೀರಾಮಚಂದ್ರ ಸ್ವರ್ಣಲಂಕೆಗೆ ತೆರಳಿ ಸೀತಾಮಾತೆಯನ್ನು ಪುನಃ ಕರೆದುಕೊಂಡು ಬರ್ಬೋದು ಅಂತ ಹೇಳುವಂಥ ಆತ್ಮವಿಶ್ವಾಸ ಅವನಿಗೆ ಬಂದದ್ದು ಯಾವಾಗ ಅಂತ ಕೇಳಿದರೆ, ಆಂಜನೇಯನ ಸಹಿತವಾಗಿರುವಂಥ ಕಪಿಸೇನೆ ಆ ಶ್ರೀರಾಮಚಂದ್ರನ ಜೊತೆಯಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ನಾವು ತಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳುವಂಥ ದೃಢವಾಗಿರುವಂಥ ಮಾತನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಅದರಂತೆಯೇ ಆ ಕಪಿಸೇನೆ ನಡೆಯುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಆತ್ಮಸ್ಥೈರ್ಯ ಹೆಚ್ಚಿತು. ಅದೇ ರೀತಿ ಇಲ್ಲಿಯೂ ಕೂಡ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡವರಿಗೆ ಇವತ್ತು ಆತ್ಮಸ್ಥೈರ್ಯ ಹೇಗೆ ಅಂದರೆ, ಶ್ರೀರಾಮನ ಜೊತೆಯಲ್ಲಿದ್ದಂಥ ದೊಡ್ಡ ಸೇನೆಯ ರೀತಿಯಲ್ಲಿ ಇರುವಂಥ ಒಂದು ಸೇನೆ ಈ ಧರ್ಮ ಕಾರ್ಯಕ್ಕೋಸ್ಕರವಾಗಿ ಪರಿಪೂರ್ಣ ಸಮರ್ಪಿತವಾಗಲಿಕ್ಕೆ ಸನ್ನದ್ಧವಾಗಿರುವ ಕಾರಣ ಇಲ್ಲಿ ದೊಡ್ಡ ಕಾರ್ಯ ನಡೆದಿದೆ. ಇನ್ನು ಮುಂದಕ್ಕೂ ಕೂಡ ಇದು ಪ್ರಾರಂಭ ಮಾತ್ರ. ನಾವು ಜೀರ್ಣೋದ್ಧಾರ ಕಾರ್ಯ ಮಾಡಿದಲ್ಲಿಗೆ ಬ್ರಹ್ಮಕಲಶ ಆದಲ್ಲಿಗೆ ಮುಗಿಯುವುದಿಲ್ಲ. ಭವಿಷ್ಯತ್ತಿನಲ್ಲಿ ಈ ಪವಿತ್ರವಾಗಿರುವಂಥ ಕ್ಷೇತ್ರ ದೇಶ ವಿದೇಶಗಳಿಂದಲೂ ಕೂಡ ಅನೇಕ ಭಕ್ತರನ್ನು ಆಕರ್ಷಿಸುವಂಥ ಒಂದು ಕೇಂದ್ರವಾಗಿ ಬೆಳಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಉತ್ಸವ ಅದು ಅತ್ಯಂತ ವ್ಯವಸ್ಥಿತವಾಗಿ ನಡಿಬೇಕು ಅಂತಾದರೆ ದೊಡ್ಡ ಸಮಾಜವೇ ಜೊತೆಯಾಗಿ ನಿಂತರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ರೀತಿಯ ನಿರಂತರವಾಗಿರುವಂಥ ಚಿಂತನೆ ಜಾಗೃತವಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಧರ್ಮ ಕಾರ್ಯಗಳು ನಡೆಯಲಿ. ನಮ್ಮಲ್ಲಿ ಬೇರೆ ಬೇರೆ ಚಿಂತನೆಗಳಿರಬಹುದು, ಬೇರೆ ಬೇರೆ ಭಾವನೆಗಳಿರಬಹುದು, ಜಾತೀಯವಾಗಿ ಬೇರೆ ಬೇರೆಯಾಗಿರ್ಬೋದು, ಮತೀಯವಾಗಿ ಬೇರೆ ಬೇರೆಯಾಗಿರ್ಬೋದು, ರಾಜಕೀಯ ಚಿಂತನೆಗಳು ಬೇರೆಯಾಗಿರ್ಬೋದು, ಧರ್ಮ ಗುರುಗಳಲ್ಲಿಯೂ ಕೂಡ ಯಾವತ್ತೂ ಕೂಡ ಬೇರೆ ಬೇರೆಯಾಗಿರುವಂಥ ಚಿಂತನೆಗಳಿವೆ. ಆದರೆ ಇದೆಲ್ಲವೂ ಕೂಡ ಮೀರುವುದು ಯಾವಾಗ ಅಂತ ಕೇಳಿದರೆ, ಒಂದು ಪವಿತ್ರವಾಗಿರುವಂಥ ಶ್ರದ್ಧಾ ಕೇಂದ್ರವನ್ನು ನಾವು ಕೇಂದ್ರವಾಗಿರಿಸಿಕೊಂಡು ಅಲ್ಲಿಯ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿರುವವರಲ್ಲಿ ಜಾತೀಯವಾಗಿರುವಂಥ ಚಿಂತನೆ ಇಲ್ಲ, ಮತೀಯವಾಗಿರುವಂಥ ಚಿಂತನೆ ಇಲ್ಲ, ರಾಜಕೀಯವಾಗಿರುವಂಥ ಚಿಂತನೆ ಇಲ್ಲ. ಅದಕ್ಕೆ ಬದಲಾಗಿ ನಾವೆಲ್ಲ ಆ ದೇವರ ಮಕ್ಕಳು ಎಂಬ ಭಾವನೆ ಜಾಗೃತವಾಗ್ತದೆ. ಅಂಥ ಭಾವನೆಯೊಂದಿಗೆ ಭವಿಷ್ಯತ್ತಿನ ಭಾರತವನ್ನು ನಾವು ಬೆಳಗಿಸಲಿಕ್ಕೆ ಪೂರಕವಾಗಿ ತೊಡಗಿಸಿಕೊಳ್ಳೋಣ. ಅದಕ್ಕೆ ದೇವರು ಅನುಗ್ರಹಿಸಲಿ. ಇಲ್ಲಿಯ ಅನುವಂಶೀಯ ಆಡಳಿತ ಮುಕ್ತೇಸರರಿಗೂ ಅದೇ ರೀತಿ ಈ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲರಿಗೂ ಕೂಡ ಇನ್ನು ಮುಂದೆಯೂ ಕೂಡ ಅನೇಕ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿರುವಂಥ ಅನುಗ್ರಹವನ್ನು ಆ ದೈವಿಕ ಶಕ್ತಿಗಳು ಅನುಗ್ರಹಿಸಲೆಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಮುಖ್ಯ ಅತಿಥಿಗಳ ಸಾಲಿಗೆ ಮಾತಿಗೆ ಬರುವ ಮುನ್ನ ಒಂದು ವಿಜ್ಞಾಪನೆ. ಸುಮಾರು 22 ಜನ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರಿ. ಕ್ಷೇತ್ರದ ಸಾನ್ನಿಧ್ಯವನ್ನು ನೋಡಿದ್ದೀರಿ. ನೀವೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅನ್ನುವುದು ನಮ್ಮ ಕಳಕಳಿ. ಆ ನಿಟ್ಟಿನಲ್ಲಿ ಪ್ರೀತಿಯಿಂದ ನಿಮ್ಮ ಮಾತುಗಳು 2 ನಿಮಿಷಕ್ಕೆ ಸೀಮಿತವಾಗಿರಲಿ ಅನ್ನುವ ಪ್ರಾಥಮಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಈಗಾಗಲೇ ಭವ್ಯತೆ ದಿವ್ಯತೆಯನ್ನು ಕಾಪಾಡಿಕೊಂಡು ಜನಮಾನಸಕ್ಕೆ ದೈವ ಸ್ವರೂಪಿಯಾಗಿ ಕಿನ್ನಿಮಾನಿ ಪೂಮಾನಿ ಪಿಲಿಭೂತ ಇವತ್ತು ನಮಗೆ ಆ ಒಂದು ಆಶೀರ್ವಾದ ಮಾಡುವಂಥ ಆ ದೈವಸ್ಥಾನದ
ಪುನರ್ನಿರ್ಮಾಣ ಮತ್ತು ಬ್ರಹ್ಮಕಲಶೋತ್ಸವದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಶಿಕುಮಾರ್ ಬಾಲ್ಯುಟ್ ಅವರೇ, ಈ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಂತ ಶಾಸಕರು ಅಂತ ಅಶೋಕ್ ಕುಮಾರ್ ರೈ ಅವರೇ, ಧರ್ಮದರ್ಶಿಗಳಂತ ಶ್ರೀಕೃಷ್ಣ ಬೊಳ್ಳಿಲಾಯ್ ಅವರೇ, ದೊಡ್ಡ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಸಭೆಯ ಮಹತ್ವವನ್ನು ಬಾಲಕೃಷ್ಣ ಪೊರದಾಲ್ ಅವರು ಹೇಳಿದ್ದಾರೆ. ಊಟದ ದೊಡ್ಡ ಕ್ಯೂ ಇದೆ, ಸಭೆ ಖಾಲಿಯಾಗಿದೆ. ಧರ್ಮಸಭೆ ಇವತ್ತು ಧರ್ಮೋತ್ಥಾನದ ಒಂದು ಭಾಗ. ಸ್ವಾಮಿ ವಿವೇಕಾನಂದರೊಮ್ಮೆ ಉಲ್ಲೇಖ ಮಾಡ್ತಾರೆ, ಭಾರತ ಉಳಿದರೆ ಜಗತ್ತು ಉಳಿಬಹುದು ಅಂತೇಳಿ. ಭಾರತ ಉಳಿದರೆ ಜಗತ್ತು ಉಳಿಬಹುದು ಅಂತೇಳಿ. ಭಾರತ ಉಳಿದರೆ ಅಂದರೆ ಹಿಂದೂ ಉಳಿದರೆ ಜಗತ್ತು ಉಳಿಬಹುದು ಅಂತ. ಆ ಹಿಂದೂ ಉಳಿಬೇಕಿದ್ರೆ ಇವತ್ತು ನಮ್ಮ ದೇವಸ್ಥಾನ, ದೈವಸ್ಥಾನ, ನಾಗಸ್ಥಾನ ಎಲ್ಲವೂ ಅಭಿವೃದ್ಧಿಯಾಗಿ ಮತ್ತೊಮ್ಮೆ ಧರ್ಮಾಧಾರಿತ ಬದುಕಿನೊಟ್ಟಿಗೆ ನಮ್ಮ ಸಮಾಜ ಮುಂದುವರಿದರೆ ಮಾತ್ರ ಈ ಜಗತ್ತು ಉಳಿಬಹುದು ಅಂತೇಳಿ. ಈ ಜಗತ್ತು ಉಳಿಯಲಿಕ್ಕೆ ಹಿಂದೂ ಸಮಾಜದ ಕೊಡುಗೆ ಏನು ಅಂತೇಳಿ ಇವತ್ತಿನ ಯುವ ಪೀಳಿಗೆ ಇಂಥ ಕಾರ್ಯಕ್ರಮದ ಮುಖಾಂತರ ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಇವತ್ತೊಬ್ಬ ಹಿಂದೂ ಈ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇರಬೇಕಿದ್ರೆ ಆ ಹಿಂದೂಗೆ ಅನ್ಯಾಯ ಆದಾಗ, ಬಾಂಗ್ಲಾದೇಶದಲ್ಲಿರುವಂಥ ದೇವಸ್ಥಾನ ನಿರ್ನಾಮ ಆದಾಗ, ಬಾಂಗ್ಲಾದೇಶದ ಆ ಹಿಂದೂಗಳಿಗೆ ಅನ್ಯಾಯ ಆದಾಗ ನನ್ನ ಮನ ಮಿಡಿದರೆ, ಪಾನಾಜೆ ಒಬ್ಬ ಹಿಂದೂವಿನ ಮನ ಮಿಡಿದರೆ ಮಾತ್ರ ಈ ಜಗತ್ತು ಉಳಿಬೋದು ಅಂತ ಹೇಳಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲಿಯಾದರೂ ನನ್ನ ಗೋವು ಇವತ್ತು ನಮಗೆ ಆ ಒಂದು ಏನು ಹಾಲನ್ನು ನೀಡುವ ಜೊತೆಯಲ್ಲಿ ನನ್ನ ಕೃಷಿಯನ್ನು ಉಳಿಸಿದಂಥ ಒಂದು ಇತಿಹಾಸವನ್ನು ನಾವು ನೆನಪು ಮಾಡುವಾಗ, ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲು ಕಡಿದ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಾವು ವಿರೋಧಿಸಬೇಕು, ಆ ದನವನ್ನು ಗೋವನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತೇಳಿ ಪಾನಾಜೆಯ ಒಬ್ಬ ವ್ಯಕ್ತಿ ಚಿಂತನೆ ಮಾಡಿದಾಗ ಮಾತ್ರ ಈ ರಾಷ್ಟ್ರದ ಆಧ್ಯಾತ್ಮಿಕ ಬದುಕು ಮತ್ತೊಮ್ಮೆ ಉದ್ದೀಪನ ಆಗ್ಬೋದು. ಅಂತಹ ಕಾರ್ಯವನ್ನು ತಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಿಂದೂ ಒಂದು ದೇವಸ್ಥಾನ ಕಟ್ಟುವುದು, ಒಂದು ದೈವಸ್ಥಾನ ಕಟ್ಟುವುದು ಮಾತ್ರ ಅಲ್ಲ. ಆ ಹಿಂದುತ್ವ ಅಂದರೆ ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಧ್ಯಾತ್ಮಿಕ ಬದುಕು ಮತ್ತೊಮ್ಮೆ ಜಗತ್ತಿಗೆ ನಮ್ಮ ಮುಖಾಂತರ ಪರಿಚಯಿಸಬೇಕು. ಅದು ಇಂತಹ ಧರ್ಮ ಸಭೆಗಳ ಮುಖಾಂತರ ಆಗಬೇಕು. ಅದು ಇವತ್ತು ಇಲ್ಲಿಂದ ಆಗಿದೆ. ಆ ಸಂದೇಶವನ್ನು ಪಾನಾಜೆ ಜನ ನಿರಂತರ ತಾವು ಕೊಡ್ತಾ ಇದ್ದೀರಿ. ಮುಂದೆ ಕೂಡ ನೀವು ಕೊಡಬಲ್ಲಿರಿ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬಲ್ಲಿರಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ, ಪ್ರಜಾ ಪರಂಪರೆಯಲ್ಲಿ, ರಾಜ ಪರಂಪರೆಯಿಂದ ಇವತ್ತು ಪ್ರಜಾ ಪರಂಪರೆ ಇವತ್ತೊಂದು ಸಂದೇಶವನ್ನು ಈ ಧರ್ಮದ ಧಾರ್ಮಿಕತೆ ನೆಲೆಯಲ್ಲಿ ಇವತ್ತಿಲ್ಲಿ ಕೊಡ್ತಾ ಇದೆ. ವಿಶೇಷವಾಗಿ ಈ ನಮ್ಮ ಆರಾಧನೆಗಳಲ್ಲಿ, ದೇವತಾ ಆರಾಧನೆಗಳಿಗಿಂತ ತುಳುನಾಡು ದೈವತ ಆರಾಧನೆ, ದೈವದ ಆರಾಧನೆಗೆ ಪ್ರಥಮ ಮಾನ್ಯತೆಯನ್ನು ಕೊಟ್ಟಿದೆ. ಒಬ್ಬ ಸಾಮಾನ್ಯ ಕೊರಗಜ್ಜ ಹೇಗೆ ದೈವಿ ಸಂಭೂತನಾಗಿ ಇವತ್ತು ನಾವೆಲ್ಲ ಆರಾಧನೆ ಮಾಡುವಂಥ ಒಂದು ಕುಲೀನ ಮನೆತನದ ಕೊರಗಜ್ಜನಾಗಿ ಇವತ್ತು ನಮಗೆ ಹೇಗೆ ಇವತ್ತು ದೈವ ಸ್ವರೂಪಿಯಾಗಿ ನಮಗೆಲ್ಲ ಇವತ್ತು ಮಾರ್ಗದರ್ಶನ ಮಾಡ್ಬೋದು, ಈ ಸಮಾಜಕ್ಕೆ ಸಂದೇಶ ಕೊಡ್ಬೋದು ಅಂತೇಳಿ ಇತಿಹಾಸ ನಿರ್ಮಾಣ ಮಾಡಿದಂಥ ಈ ತುಳುನಾಡಲ್ಲಿ ಕಿನ್ನಿಮಾನಿ, ಪೂಮಾನಿ ದೈವಗಳು ಕೂಡ ಇವತ್ತು ನಮಗೆ ಆರಾಧನೆಯ ಮುಖಾಂತರ ಸಮಾಜದ ಒಳಿತನ್ನು, ನೆಮ್ಮದಿಯನ್ನು, ಸಮೃದ್ಧಿಯನ್ನು ಕಾಣುವಂಥ ಕೆಲಸ ಆಗಲಿ. ಈಗಾಗಲೇ ನಮ್ಮ ತಂತ್ರಿಗಳು ಬಹಳಷ್ಟು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಆ ತಂತ್ರಿಗಳು ಹೇಳಿದಂಥ ಎಲ್ಲ ವಿಚಾರವನ್ನು ನಾವು ಮೈಗೂಡಿಸಿಕೊಂಡು ಮತ್ತೊಮ್ಮೆ ಹಿಂದೂ ಸಮಾಜವನ್ನು ಕಟ್ಟುವ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಕೈ ಜೋಡಿಸಿದಾರ ಆ ಎಲ್ಲ ಕೈಗಳಿಗೆ ಭಗವಂತ, ಕಿನ್ನಿಮಾನಿ, ಪೂಮಾನಿ ದೈವಗಳು ಇನ್ನಷ್ಟು ಹಿಂದೂ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ತುಂಬಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಹೇಮನಾಥ ಶೆಟ್ಟಿ ಕಾವು ಮಾನ್ಯ ಸಂಚಾಲಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಸಾಷ್ಟಾಂಗ ನಮನಿಸ್ತಾ, ಈ ಕ್ಷೇತ್ರದ ನಾವೆಲ್ಲ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗಿರುವಂಥ
ಕಿನ್ನಿಮಾಣಿ ಪೂಮಾಣಿ ಬಿಲಿಭೂತಕ್ಕೂ ವಿಶೇಷವಾದ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಕ್ಷೇತ್ರದ ತಂತ್ರಿಗಳಾದಂಥ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಪಾದಾರವಿಂದಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯಟೂರವರೇ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅದೆಷ್ಟೋ ಅನುದಾನಗಳನ್ನು ಒದಗಿಸಿಕೊಟ್ಟು ಇವತ್ತಿನ ಪತ್ರಿಕೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗಳನ್ನು ಈ ಒಂದು ಭಾಗದ ಅಭಿವೃದ್ಧಿಗಾಗಿ ಮೀಸಲಿರಿಸಿದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯರಾಗಿರುವಂಥ ಸಂಜೀವ ಮಠಂದೂರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನೆರೆದಿರುವಂಥ ಬಂಧುಗಳೇ, ಭಗಿನಿಯರೇ, 2 ನಿಮಿಷದ ಅವಧಿಯಲ್ಲಿ ಇದನ್ನೆಲ್ಲವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಸಹ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅಗತ್ಯದೊಂದಿಗೆ 2 ನಿಮಿಷದ ಮಾತಿನಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವೀಗಾಗಲೇ ನಮ್ಮ ಶ್ರೀಕೃಷ್ಣ ಬೋಳಿಲಾಯರನ ಬಗ್ಗೆ ನಡೆದಾಡುವ ದೇವರು, ನುಡಿದಂತೆ ಆಗುವಂಥವರ ದೈವದ ಏನು ಮಾತಿದೆ ಅದನ್ನು ಅವರ ಬಾಯಲ್ಲಿ ಹೇಳಿಸಿದರೆ ಅದರಂತೆ ಆಗ್ತದೆ ಅಂತ ಹೇಳುವುದಕ್ಕೆ ಇವತ್ತು ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ನಾವೆಲ್ಲ ಅನೇಕ ದೈವಸ್ಥಾನಗಳ ಅಭಿವೃದ್ಧಿಯ ಜೀರ್ಣೋದ್ಧಾರಗಳು ನಾವು ನೆನೆಸಿದಾಗೆ ಆಗೋದಿಲ್ಲ. ಅದೇನೋ ಒಂದು ಸಮಯ ಮತ್ತೆ ನಾವು ಪುನಃ ತಂತ್ರಿಗಳಲ್ಲಿ ಹೋಗಿ ಸಮಯವನ್ನು ಎಕ್ಸ್ಟೆಂಡ್ ಕೇಳ್ತೇವೆ, ಸ್ವಲ್ಪ ಸಮಯ ನಮಗೆ ಕಡಿಮೆ ಆಗ್ತದೆ, ಆಗೋದಿಲ್ಲ ಅಂಥೇಳಿ. ಆದರೆ ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿದರು, ಕೇವಲ 9 ತಿಂಗಳುಗಳಲ್ಲಿ ನಾವು ಏನು ಆಲೋಚನೆ ಮಾಡಿದ್ದೆವೋ ಅದಕ್ಕಿಂತ 10 ಪಟ್ಟು ಈ ಭಾಗದಲ್ಲಿ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ ಅಂತ ಇದ್ದರೆ ಆ ದೈವಗಳ ಕಾರಣಿಕೆ ಏನು ಎನ್ನುವಂಥದ್ದೊಂದಾದರೆ, ಶ್ರೀಕೃಷ್ಣ ಬೋಳಿಲಾಯರು ಸಹಿತ ನಮ್ಮ ಆತ್ಮೀಯರಾದಂಥ ಅಧ್ಯಕ್ಷರು ಶಶಿಕುಮಾರ್ ಬಾಲ್ಯಟೂರು ಸಹಿತ ನಮ್ಮ ಕ್ಷೇತ್ರದ ಶಾಸಕರಾಗಿ ಗೌರವಾಧ್ಯಕ್ಷರಾಗಿ ಆ ಒಂದು ಧೈರ್ಯದಲ್ಲಿ ಈ ಕೆಲಸವನ್ನು ಯಾವ ರೀತಿ ಕೈಗೆತ್ತಿಕೊಂಡಿರಬಹುದು ಅಂತೇಳುವುದನ್ನು ನಾವೆಲ್ಲ ಇವತ್ತು ಉಲ್ಲೇಖ ಮಾಡುವುದರ ಜೊತೆಯಾಗಿ ಈ ಕ್ಷೇತ್ರದ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತದ ಆ ಒಂದು ಕಾರಣಿಕೆ ಎಷ್ಟಿದೆ ಎನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೇನೆ. 9 ತಿಂಗಳುಗಳ ಕಾಲದಲ್ಲಿ, ಅದರಲ್ಲೂ 9 ತಿಂಗಳುಗಳ ಪ್ರಾರಂಭ ಆಗಿದ್ದರೆ ಕೊನೆಯ ಕೆಲವು ದಿನಗಳು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ನಂತರದ ಒಂದು ಕಾರ್ಯವನ್ನೆಲ್ಲ ನೋಡಿದರೆ ಈಗೂ ಆಗಲಿಕ್ಕೆ ಸಾಧ್ಯವ ಅಂತ ಹೇಳುವಂಥದ್ದು, ಅದು ಇವತ್ತು ಈ ಕ್ಷೇತ್ರದ ಈ ದೈವಗಳ ಕಾರಣಿಕೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬಹಳಷ್ಟು ಮಂದಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಆ ದೈವ ಪ್ರೇರಣೆಯಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವು ಅಂತ ಹೇಳುವಂಥದ್ದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಈ ವಿಶಾಲವಾದ ಒಂದು ರಂಗಮಂಟಪವನ್ನು ಸಹ ನಾವು ನೋಡ್ಬೋದು. ವಿಶಾಲವಾದ ಸಭಾಭವನದೊಂದಿಗೆ ಈ ವೇದಿಕೆಯ ನಿರ್ಮಾಣದಿಂದ ಹಿಡಿದು ಇಡೀ ವ್ಯವಸ್ಥೆ ಏನೇನು ಆಗಿದೆ ಅಂತ ಹೇಳುವಂಥದ್ದು ಊಹಿಸಲು ಅಸಾಧ್ಯ. ಕಳೆದ 1-1.5 ತಿಂಗಳುಗಳ ಹಿಂದೆ ಇಲ್ಲಿಗೆ ಬಂದವರು ಇದನ್ನು ನೋಡಿ ಇವತ್ತು ನೋಡುವಾಗ ಇದೇನಾಗಿದೆ ಅಂತ ಹೇಳುವಂಥದ್ದು ಈ ದೈವಗಳ ಕಾರಣಿಕೆ ಅಂತ ಹೇಳುವಂಥದ್ದು ನಾನು ಉಲ್ಲೇಖ ಮಾಡ್ತಾ ಇರುವಂಥದ್ದು. ಏನೇ ಇದ್ದರೂ ಸಹ ಈ ಒಂದು ಕ್ಷೇತ್ರ ಬಹಳ ಕಾರಣಿಕೆಯಾದ್ದು. ಈ ಭಾಗದಲ್ಲಿ ಸಾಮರಸ್ಯಕ್ಕೆ ಕೊರತೆ ಇಲ್ಲ. ಅದು ಇವತ್ತು ಬೆಳಗಿನಿಂದ ನಾವು ಕಂಡ ಮಾತು, ಕೇಳಿದ ಮಾತು, ಕಂಡ ದೃಶ್ಯಗಳು. ಇದನ್ನು ನಾನು ಬಹಳಷ್ಟು ಬಾರಿ ಈ ಭಾಗದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಈ ಭಾಗದ ಯುವಕರ ಒಂದು ಸಂಘಟನೆ ಇರ್ಬೋದು, ಈ ಭಾಗದ ಸಂಘ ಸಂಸ್ಥೆಗಳ ಒಂದು ಚಿಂತನೆಗಳಿರ್ಬೋದು, ಇದೆಲ್ಲವನ್ನು ಉಲ್ಲೇಖ ಮಾಡಿದರೆ ಈ ದೈವದ ಶಕ್ತಿಯಿಂದ ಈ ಸಂಘ ಸಂಸ್ಥೆಗಳು, ಈ ಯುವಕರು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಆ ದೊಡ್ಡ ಮಟ್ಟದ ತಂತ್ರಿಗಳು ಹೇಳಿದಂತೆ ಕರಸೇವೆಯ ಮೂಲಕ ತಮ್ಮನ್ನು ತಾವು ಇದರಲ್ಲಿ ತೊಡಗಿಸುವುದರ ಮೂಲಕ ತಮ್ಮ ಆ ಒಂದು ಸೇವೆಯನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನೀಡಿ ಆ ದೈವದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದೀರಾ. ಹೆಚ್ಚು ಮಾತಾಡದೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸಿ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಜಯ್ ಪೈ ಉದ್ಯಮಿಗಳು ಪೆರ್ಲ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಎಲ್ಲ ಭಗವದ್ಭಕ್ತರ ಒಂದು ಕೃತಜ್ಞತೆಯ ಚಪ್ಪಾಳೆಯೊಂದಿಗೆ ಉದ್ಯಮಿಗಳಾಗಿರುವ ಅಜಯ್ ಪೈ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ
ಕಾರ್ಯಕ್ರಮದ ಮುಂದಿನ ಅತಿಥಿ ಶ್ರೀ ಬಸಂತ ಪೈ ಉದ್ಯಮಿಗಳು ಬದ್ಯಡ್ಕ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಓಂ ನಮೋ ಭಗವತಿ ವಾಸುದೇವಾಯ. ಗ್ರಾಮದ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಸ್ಥಳ ದೇವತೆಯಾದ ಕಿನ್ನಿಮಾಣಿ ಪೂಮಾಣಿ ಪಿಲ್ಭೂತಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಕ್ಷೇತ್ರದ ಆಚಾರ್ಯರು ಕೂಡ ಪ್ರಣಾಮ ಮಾಡುತ್ತಾ, ವೇದಿಕೆಯಲ್ಲಿರುವ ವಿದ್ವತ್ಪೂರ್ಣ ಎಲ್ಲ ಗಣ್ಯಾತಿ ಗಣ್ಯಗಳಿಗೂ ಕೂಡ ಪ್ರಣಾಮ ಮಾಡುತ್ತಾ, ಇಲ್ಲಿ ಸೇರಿದ ಎಲ್ಲ ಭಗವಂತನ ಭಕ್ತ ಬಂಧುಗಳಿಗೆ ಪ್ರಣಾಮಗಳು. ಏನು ಸುಂದರ, ಏನು ಅದ್ಭುತ, ಏನು ಕಾರ್ಣಿಕೆ! ಹೇಳಲಿಕ್ಕೆ ಇದನ್ನು ಏನಾದರೂ ಒಂದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ. ನೋಡಿಯೇ ಆನಂದವನ್ನು ಮಾಡಬೇಕಲ್ಲದೆ ಇದನ್ನು ಯಾವುದೇ ಒಂದು ಮಾತಿನಲ್ಲಿ ಮುಗಿಸಲಿಕ್ಕಿರುವ ವಿಷಯ ಅಲ್ಲ. ಏನು ಅದ್ಭುತ! ಎಲ್ಲ ಸ್ಥಳ ಸಾನ್ನಿಧ್ಯದಿಂದ ನಮಗೆಲ್ಲ ಕೂಡ ಅಂಕುರವನ್ನು ನಮ್ಮ ಒಳಗೆ ಬಿತ್ತಿ ಇವತ್ತು ಈ ಒಂದು ಸುಂದರ ಈ ಕಾರಣಿಕ ಸ್ಥಳದಲ್ಲಿ ನಮ್ಮೆಲ್ಲರನ್ನು ಜೊತೆ ಸೇರಿಸಿದೆ ಅಂತ ಹೇಳಿದರೆ ನಾವೆಲ್ಲ ಪುಣ್ಯವಂತರು. ನಾನು ಒಂದು ಮಾತು ಹೇಳ್ತೇನೆ, ಇಡೀ ಪ್ರಪಂಚದಲ್ಲಿ ಇದ್ದರೆ ಈ ತುಳುನಾಡಿನಲ್ಲಿರುವಷ್ಟು ಒಂದು ಧಾರ್ಮಿಕತೆ, ಪಾರಂಪರ್ಯ, ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಇನ್ನು ಇಡೀ ಭೂಲೋಕದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಚಾರ ವಿಚಾರಗಳು ಎಷ್ಟು! ಈ ಕುಂಬಳೆ ಸೀಮೆ, ವಿಟ್ಲ ಸೀಮೆ, ಅದೇ ರೀತಿ ಮುಲ್ಕಿ ಸೀಮೆ, ಈ 3 ಸೀಮೆಗಳನ್ನು ಒಳಗೊಂಡ ಈ ತುಳುನಾಡಿನಲ್ಲಿ ನಮಗೆ ಇಂಥ ಒಂದು ಮಾನವ ಜನ್ಮ ಸಿಕ್ಕಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಏನು ಭಾಗ್ಯ ಬೇಕು? ಈಗಾಗಲೇ MP ಅವರು ಮಾತಾಡಿದರು. ನಮ್ಮ ಕ್ಷೇತ್ರದ ಆಚಾರ್ಯರು ಹೇಳಿದರು, ಸಮರಸದಲ್ಲಿ 5 ಸಾಕ್ಷಿಯನ್ನು ನಾನು ಒದಗಿಸ್ತೇನೆ. ಏನು ಯಾರು ಬೇಸರ ಮಾಡಲಿಕ್ಕೆ ಕೊಡುವುದು. ನಾವು ಬರುವಾಗ ಎಲ್ಲ ಕೂಡ ಕೂಗಿಕೊಂಡು ಕೈಯಲ್ಲಿ ಮುಷ್ಟಿ ಹಿಡಿದುಕೊಂಡು ಬಂದೆವು. ಗಮನಿಸಿ, ನಾವೆಲ್ಲರೂ ಕೂಡ ಈ ಭೂಮಿಗೆ ಬರುವಾಗ ಇದರಲ್ಲಿ ಭೇದ ಭಾವ ಇಲ್ಲ. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ, ಸಿಖ್ಖನ ಯಾರಲ್ಲಿ ಭೇದ ಭಾವನೆ ಇಲ್ಲ. ಜಗತ್ತಿನ ಎಲ್ಲ ಶಿಶುಗಳು ಕೂಡ ಬರುವಾಗ ನಾವೆಲ್ಲರೂ ಮುಷ್ಟಿ ಹಿಡಿದುಕೊಂಡು ಬಂದೆವು. ಗಮನಿಸಿ, 1, 2ನೇದು ಕೂಗಿಕೊಂಡು ಬಂದೆವು, 3ನೇದು ಆಗಲೇ ನಮ್ಮ ಆ ಮೂಗಿಗೆ ಶ್ವಾಸವನ್ನು ಇಟ್ಟುಕೊಟ್ಟ. ಏನು ಅದ್ಭುತ ನೋಡಿ! 4ನೇದಾಗಿ ತಾಯಿಯ ಎದೆಯಲ್ಲಿ ಹಾಲಿಟ್ಟು ಬಿಟ್ಟ. 5ನೇದಾಗಿ ಆ ಮಗು ಇನ್ನೂ ಕೂಡ ಆ ಕಣ್ಣು ಬಿಡುವುದಿಲ್ಲ. 48 ಗಂಟೆ ಕಳಿಬೇಕು, ಆದರೂ ಕೂಡ ಸ್ನಾನ ಮಾಡಿಸಿ ಮೊಲೆ ಹತ್ತಿರ ಬರುವಾಗ ಅದನ್ನು ಯಾವ ಭಾಷೆಯಲ್ಲಿ ಹೇಳಿದ್ರಿ? ಇನ್ನು ತೊಟ್ಟಿಲಲ್ಲಿರುವಾಗ ಆ ಕಾಲ ಬೆರಳನ್ನು ಚೀಪುವುದು. ಇದು ಎಲ್ಲ ವರ್ಗದಲ್ಲಿ ಕೂಡ, ಎಲ್ಲ ಸಮುದಾಯದಲ್ಲಿ ಕೂಡ ಇರುವ ಮಕ್ಕಳು ಅಂತೇಳಿ ಮಾನವ. ಏನು ಅದ್ಭುತ ಸರಿ! ನಾವೆಲ್ಲ ಒಂದೇ ದೇವರ ಮಕ್ಕಳಲ್ವೋ? ಪ್ರೀತಿ ವಿಶ್ವಾಸದಿಂದ ಎಷ್ಟು ಹೋಗಿ ಕೂಡ ಅದರಲ್ಲೂ ಕೂಡ ನಾವು ನೋಡಬೇಕಾದ ಭಾರತದಲ್ಲಿ ಎಲ್ಲ ಸಮುದಾಯದವರಿಗೆ ರಕ್ಷಣೆ ಇದ್ದರೆ ನಮ್ಮ ಭಾರತದಲ್ಲಿ 1 ಕೋಟಿ ಜನ ಇದ್ದಲ್ಲಿ ಇವತ್ತು ಕೂಡ ಯುದ್ಧದ ಭೀತಿಯಲ್ಲಿ ಕಾರ್ಮೋಡದಲ್ಲಿ ಜೀವನ ಕಳೀತದೆ. 1 ಕೋಟಿ. ಈ ಪುಣ್ಯ ಭಾರತದಲ್ಲಿ 140 ಕೋಟಿ ಇದ್ದರೂ ಎಲ್ಲರಿಗೂ ಕೂಡ ಸಮಾನತೆಯಲ್ಲಿ ಯಾವುದೇ ಒಂದು ಅವಿಶ್ವಾಸದಿಂದ ನಾವು ಇಲ್ಲಿ ಬದುಕುವುದಿಲ್ಲ. ಎಲ್ಲರಿಗೂ ಕೂಡ ಅಷ್ಟು ವಿಶ್ವಾಸದಿಂದ ಬದುಕಬಹುದು. ಇದಕ್ಕೆ ಕಾರಣ ಏನು? ಎಲ್ಲ ಕೂಡ ಈ ಪುಣ್ಯ ಭೂಮಿ. ಭಗವಂತ ರಾಮನಾಗಿ ಅವತರಿಸಿದಾನೆ, ಕೃಷ್ಣನಾಗಿ ಅವತರಿಸಿದಾನೆ. ಅದೇ ರೀತಿಯಲ್ಲಿ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾಂಜನಾಚಾರ್ಯರು, ಏನು ಪರಂಪರೆ ನಮ್ಮದು! ಇಲ್ಲಿ ಯಾವತ್ತೂ ಕೂಡ ಏನು ನಮಗೆ ಯಾವುದೇ ಒಂದು ತೊಂದರೆ ಆಗಲಿಕ್ಕಿಲ್ಲ. ಯಾಕೆಂದರೆ ನಾವೆಲ್ಲ ಕ್ರಮ ಪ್ರಕಾರ ಹೋಗೋದು. ಈಗ ನೋಡಿ,
ದೀಪ, ದೈವ, ದೇವಸ್ಥಾನ, ದೇವಾಲಯ, ದೇವರು, ಕೊಡುವವ. ಇವತ್ತು ನೋಡಿ ಆ ಮರದ ಮಟ್ಟುಗಳನ್ನು ಎಲ್ಲ ಕೂಡ ದಾನಿಗಳು 2.5 ಕೋಟಿ ರೂಪಾಯಿಯ ಈ ಮರವನ್ನು ಅವರು ದಾನಿಗಳು ಕೊಟ್ಟರು. ಎಷ್ಟೋ ಉದಾರತೆಯಲ್ಲಿ ಬೇರೆ ಎಲ್ಲವನ್ನು ಕೊಟ್ಟರು, ಶರೀರವನ್ನು ಕೊಟ್ಟರು, ಕಾಯ ವಾಚ ಮನಸ್ಸು ಎಲ್ಲವನ್ನು ಆ ದೈವಗಳು ನಮಗೆ ಪ್ರೇರಣೆ ಕೊಟ್ಟರು. ಏನು ಅದ್ಭುತ ಸರಿ. ಇಲ್ಲಿ ಒಂದು ಮಾನವ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಏನು ಆಗಬೇಕಾದು ನಮಗೆ. ನಾವೆಲ್ಲರೂ ಪುಣ್ಯವಂತರು. ನಾನು ಎಲ್ಲ ಕಡೆಯಲ್ಲಿ ಹೇಳಲಿಕ್ಕುಂಟು, ನಾವು ಈ ತುಳುನಾಡಿನವರು ಎಷ್ಟು ಪುಣ್ಯ ಅಂತ ಕೇಳಬೇಡಿ. ಎಷ್ಟೆಷ್ಟು ಹಿಂದಿನಿಂದ ಕೂಡ, ಈಗ ಉದಾಹರಣೆಗೆ ಹೇಳುವುದಿದ್ರೆ ಇಲ್ಲಿದ್ದವರೆಲ್ಲೂ ಎಲ್ಲ ಹೈ ಪೋಸ್ಟ್ನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಇರುವುದು. ಎಲ್ಲಿ ಇದ್ದರೂ ಕೂಡ, ಯಾವ ರಾಜಕೀಯದಲ್ಲಾಗಲಿ ಯಾವುದೇ ಸಂಸ್ಕೃತಿ ಆಗಲಿ ಎಲ್ಲಿ ಹೋದರೂ ಕೂಡ ನಮ್ಮವರೇ ಮುಂದುಗಡೆ ಇರುವುದು, ಇಲ್ಲಿಯವರೇ ಅಂತ ಹೇಳಿದ್ರೆ ಎಲ್ಲ ದೇವರುಗಳ ಆರಾಧನೆ, ಎಷ್ಟೆಷ್ಟು ಆರಾಧನೆಗಳು. ಒಂದು ದಿನ ನಮಗೆ ಪುರುಸೋದುಂಟ. ಈಗ ಮೊನ್ನೆ ಕಾರ್ತಿಕ ಮಾಸ, ಈಗ ಧನುಮಾಸ, ಇನ್ನು ಜಾತ್ರೆಗಳು, ಅಯ್ಯಪ್ಪ ಬೆಳಕುಗಳು. ಅಯ್ಯೋ, ನಮಗೆ ಒಂದು ದಿನ ಕೂಡ ಎಡಬಿಡಲಿ. ನಾವು ಧರ್ಮದ ಕೆಲಸವನ್ನು ನಾವು ನಿತ್ಯ ನಿರಂತರವಾಗಿ ಮಾಡುವರು. ನಾವೆಲ್ಲ ಪುಣ್ಯವಂತರು. ನಾವು ಇನ್ನಷ್ಟು ಪುಣ್ಯ ಹೊಂದಿದ್ದರೆ ಮಾತ್ರ ನಮ್ಮ ಬದುಕಿನಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟು. ವ್ಯಾಪಾರ ಆಗಲಿ, ಕೃಷಿಯಾಗಲಿ, ರಾಜಕೀಯ ಆಗಲಿ, ಅಧಿಕಾರಿಯಾಗಲಿ, ಯಾರಿದ್ದರೂ ಕೂಡ ಪುಣ್ಯ ಒಂದು ಸಂಪಾದನೆ ಇದ್ದರೆ ಮಾತ್ರ ಮುಂದಕ್ಕೆ ನಮಗೆ ಹೋಗ್ಬೋದಲ್ಲ. ಇಲ್ಲದ್ರೆ ನಾವು ಎಲ್ಲದರಲ್ಲಿ ಪರಾಜಯ. ಇದಕ್ಕೆ ಒಂದೇ ಒಂದು ಸಾಕ್ಷಿ ನಮ್ಮ MLA ಅವರು ಅಶೋಕ್ ರೈ ಅವರು. ನಾನು ಬೆಟ್ಟಂಪಾಡಿ ಆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಏನೂ ಅದ್ಭುತದಲ್ಲಿ ಆಗಿದೆ. ನಿಡ್ಪಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕೂಡ ಅವರು ಮಾಡಿದ ಸೇವೆ ಏನು ಇವತ್ತು ನೋಡಿ. ಏನು ಒಂದು ನಮಗೆ ನಮ್ಮ ಸೇವೆ ಅಂತೇಳಿ ಅದು ಎಷ್ಟು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅವರು ಏನಾದರೂ ಕೂಡ ಧಾರ್ಮಿಕ ಚೌಕಟ್ಟಿನಲ್ಲಿ ಇರುವರು. ನಮಗೆ ಯಾವುದೇ ರಾಜಕೀಯ ಇಲ್ಲ, ಎಲ್ಲ ಧರ್ಮದ ಆಧಾರದಲ್ಲಿ ನಾವು ಇರುವರು. ನಾವೆಲ್ಲ ಧಾರ್ಮಿಕತೆಯನ್ನು ಮಾಡೋಣ. ಆ ಕಿನ್ನಿಮಾಣಿ ದೈವಗಳು ನಮಗೆಲ್ಲರಿಗೂ ಕೂಡ, ಸಕಲರಿಗೂ ಕೂಡ ಸತ್ಯದಲ್ಲಿ, ಧರ್ಮದಲ್ಲಿ, ಪ್ರಾಮಾಣಿಕತೆಯಲ್ಲಿ ಜೀವನ ನಡೆಸುವಾಗೆ ಪ್ರಾಪ್ತಿ ಮಾಡಲಿ. ಎಲ್ಲರಿಗೂ ಕೂಡ ನಮಗೆ ಕ್ಷಣ ಕೂಡ ಅವರು ರಕ್ಷಣೆ ಮಾಡಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು, ಪ್ರಣಾಮಗಳು, ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ರಾಮ್ ಪ್ರಸಾದ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸುರಕ್ಷಾ ವೆಲ್ಫೇರ್ ಬೆಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಶ್ರೀಯುತ ರಾಮ್ ಪ್ರಸಾದ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸುರಕ್ಷಾ ವೆಲ್ಫೇರ್ ಬೆಂಗಳೂರು, ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಎಂಕಿಂಚಿನ ಫಂಕ್ಷನ್ ಪಾತಿರ್ತಿ ಅಭ್ಯಾಸ ಇಜ್ಜಿ ಏನೊಂದು ಇಂಡಸ್ಟ್ರಿ ನಡಪೋದಿಲ್ಲನೆ ఒక కంపెనీ ఎంప్లాయీస్రా ఇది నేను రిలేటివ్స్ ఉండే నేను బెత్తరెట్ల పాత్రది దిస్ ದ ಫಸ್ಟ್ ಫಂಕ್ಷನ್ ಫಸ್ಟ್ ಒಂದು ಯಾರ್ಲಾದ ಬ್ರದರ್ಡು ದುಮ್ಮಂಜಿ ಫಂಕ್ಷನ್ ಆದಿತ್ತನ್ನು ಅಂಜಾತ ಏನು ವೇದಿಕೆ ಇಪ್ಪು ನಂಗೆ ಪುದಾರ್ಪುರ ಗೊತ್ತುಜ್ಜಿ ಅಂಡ ಮಾತಿರಲ್ಲ ಪರಿಚಯ ಉಂಡು ಪಂಡ ಟೈಮ್ಲ ಆಪುಜಿ ಮುಲ್ ಮಾತಿರಲ್ಲ ಕುರ್ನರ್ಗೆಲ್ಲ ಟೈಮ್ ವೇಸ್ಟ್ ಆಪುಂಡು ಒಂಜಿ ನಮ್ಮ ಸಂಸ್ಕೃತಿ ಒರಿಯೋಡ್ದಂಡ ಇಂಚಿನ ಕಾರ್ಯಕ್ರಮ ಆವೊಂದು ಪೋಡು ಈ ದೇವಸ್ಥಾನ ಜೀರ್ಣೋದ್ಧಾರ ಆಪಣಿ ದುಂಬುಲ್ಲ ಬೈದೆ ಇತ್ತಲ್ಲ ಬೈ ಯಾನು ಮುಲ್ಪದೇನೆ ಅಣ್ಣ ಮುಳು ಇಜ್ಜಿ ಏನು ಬ್ಯಾಂಗ್ಳೂರು ಉಪ್ಪುನು ಅಣ್ಣ ಇಂಕ ಮುಲ್ಪದ ವಿಷಯಪುರ ಗೊತ್ತುಂಡು ಮುಖ ಲಕ್ಷ್ಮೀನಾರಾಯಣ ಕ್ಲಾಸ್ಮೇಟ್ಸ್ ಅಂಚಾದ ಮುಲ್ಪದ ಅಪಗಪಗದ ವಿಷಯಪುರ ಗೊತ್ತಾಪಣೆಗ್ಲಿ ಅಣ್ಣದು ಮಲ್ತನ ತೂಣ ಆಣಿಗ್ಲ ಐನಿಕ್ಲ ತೂಣ ದರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ಪಂಡ ಡಿಫ್ರೆಂಟ್ ಲೆವೆಲ್ಡ್ ಉಂಡೊಂದು ಅಂಚ ಜನಕ್ಕಲು ಮಾತ ಸೇರ್ದು ಮಲ್ತಂಡ ಒಯ್ಲ್ನ ಸಾಧಿಸವಲ್ಲಿ ಅನ್ಪಣೆ ದುಲ ಒಂಜೆ ನಮ್ಮ ಒಂಜೆ ಎಂದು ಈ ಊರ್ದ ಜನಕ್ಕೆ ನಿಜವಾದ ಥ್ಯಾಂಕ್ಸ್ ದಾಯಪಂಡ ನಮ್ಮ ಸಂಸ್ಕೃತಿನ ಒರಿಪೋಡಾಂಡ ಜಾತಿ ಧರ್ಮ ಬುಡುದು ನಮ್ಮ ದುಂಪೋಡು ಇಡೀ ದೇಶಡು ನಮ್ಮ ಜಾತಿ 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 ಒವ್ವೇ ಬತ್ತನಲ್ಲ ಜಾತಿ ಆ ಜಾತಿನ ಒಂಜಿ ಬುಡುದು ನಮ್ಮ ಕೆಲಸ ಮಲ್ತಂಡ ಮಲ್ಲಯೇ ಎಲ್ಲೇ ದಾಲಜ್ಜಿ ಏತು ಬೆಂದಲ್ಲ ಏತು ದುಡ್ಡಿತ್ತನಲ್ಲ ಮೂಜು ಬರ್ತು ಒಣಸೆ ಬುಡ್ನ ಬುಕ್ ಬೆದ್ದಾಲ ಮಲ್ಪರ ಆಪು ಜೇರೆಗ್ಲ ಅಣ್ಣ ಇಂಚಿನ ಕಾರ್ಯಕ್ರಮ ನೋಡಿ ಏರೇರು ಸೇರ್ದಾರ ಏರೇರು ಮಲ್ದಾರ ಅಕ್ಲಿನ ಪೂರ ಮಾತಿರ್ಲ ಒಂಜಿ ಅಟ್ಲೀಸ್ಟ್ ಒಂತೆ ಸಮಯಗಾಲ ನೆನಪು ದಿವಣರು ದುಮ್ಮದಲೆ ಕೈಜ್ಜಿ ಇತ್ತೆ ಅಂಡಲ್ಲ ಒಂತೆ ಸಮಯಗಾಲ ನೆನಪು ದಿವಣರು ಮೂಲ ಸೇರ್ನಕ್ಲಿಗೆ ಈ ಕೆಲಸ ಮಲ್ತನಕ್ಲಿಗೆ ಎನ್ನ ಹೃತ್ಕೃತಕ ಅಭಿನಂದನೆಗಳು ಮಲ್ತೊಂದು ಎನ್ನ ಈ ಪಾತ್ರನ್ನು ಎನ್ ಪನ್ನವು ಸರಿಯಾ ತಪ್ಪ ಹೆಂಗೆ ಗೊತ್ತುಜ್ಜಿ ಆಂಡ ಒರಿ ಪಂಡರಿತು ನಮ್ಮ ನೆಟ್ ನಮ್ಮ ಪ್ರಪಂಚಗೂ ನಮ್ಮ ಧರ್ಮ ಭಾಳ ಇಂಪಾರ್ಟೆಂಟ್ ಅಂತ ದಯಪಂಡ ನಮ್ಮ ಧರ್ಮೋಡು ವಾ ದೇವರೆಲ್ಲ ವಾನೆಲ್ಲ ಏರೆಲ್ಲ ನಮ್ಮ ವಿರೋಧ ಸಹಜ
ನಂಗೆ ಮಾತೆಲ್ಲ ಒಂಜೆ ಅಂಚನ್ ಎನ್ನ ನಡಪ ಒಂದು ದುಂಬುಗು ಪೋಡು ಅನ್ಕೊಂಡು ಎನ್ನವಲೊಂದು ಆಸೆ ಅಂಚ ಎನ್ನಡ್ದು ಆಪುಣೇನು ಓಲೋಲೋ ಏರೇರಿಗೆ ಆಪುಂಡ ಏನು ಆಪುಣ ಆಯ್ನಾತ್ ಎಂಕು ತೋಜಿನಾತ್ ಏನು ಹೆಲ್ಪ್ ಮಲ್ಪೆ ಅಂಡ್ ಎಲ್ಲ ಎಕ್ಸ್ಪೆಕ್ಟ್ ಅಂಚನೆ ಮಲ್ಪೆ ಮಾತೆರೆಟ್ಲ ನಿಕ್ಲೆಡ್ದು ಏರೆಡ್ದು ಆಪುಂಡ ಏತ ಆಪುಂಡ ಅದೊಂದು ಹೆಲ್ಪ್ ಮಲ್ತೊಂದು ಎಡ್ಡೆ ಮಲ್ತೊಂದು ಮಾತೆರಲ್ನ ಒಟ್ಟು ಸೇರಿಸೋ ಒಂದು ಇಂಚನೆ ಮುಲ್ಪದ ಲೀಡರ್ಶಿಪ್ಗೆ ತೊನ್ನ ರಡ್ ಜನಕ್ಲ ಎಕ್ಲೆ ಮಾತೆರೆಗ್ಲ ಬೊಕ ಮುಲ್ಪದ MLA ಸಾರೆಗ್ಲ ಮಾತೆರೆಗ್ಲ ಎನ್ನ ಅಭಿನಂದನೆ ಸಲ್ಲಿಸೋದು ಎನ್ನ ಪಾತ್ರವನ್ನು ಎನ್ನು ಮುಗಿಸ್ತಾರೆ. ಥ್ಯಾಂಕ್ ಯು. ಕೃತಜ್ಞತೆಗಳು. ಶ್ರೀಯುತ ರಾಮ್ ಪ್ರಸಾದ್, ಮ್ಯಾನೇಜಿಂಗ್ ಡೈರೆಕ್ಟರ್, ಸುರಕ್ಷಾ ವೆಲ್ಫೇರ್ ಬೆಂಗಳೂರು, ಇವರು ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು, ಇವರು ಕೂಡ ತೆರಳುವವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ಇಬ್ಬರಿಗೂ ಒಂದು ಕೃತಜ್ಞತೆಯ ಚಪ್ಪಾಳೆಯೊಂದಿಗೆ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಶ್ರೀ SB ಜಯರಾಮರೈ ಬಳ್ಳಜ್ಜ, ಉಪಾಧ್ಯಕ್ಷರು, KMF ಮಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಕಿನ್ನಿಮಾನಿ ಮೊದಲಾಗಿ ತುಂಬಾದ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ವಂದಿಸುವಂದು ಕಿನ್ನಿಮಾನಿ ಪುಮ್ಮಾನಿ ಪಿಲಿಭೂತ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಈ ಬ್ರಹ್ಮಕಲಶೋತ್ಸವ ಸಮಿತಿ ಕಲಶೋತ್ಸವದ ಈ ಒಂದು ಸಂದರ್ಭಡು ಈ ಒಂದು ಕಾರ್ಯಕ್ರಮದ ಸಂಚಾಲಕರು, ಈ ಸಭೆಯ ಅಧ್ಯಕ್ಷರು, ಎನ್ನ ಆತ್ಮೀಯರು, DC ಬ್ಯಾಂಕ್ನ ನಿರ್ದೇಶಕರಾಯಿನಂಚಿನ ಶಶಿಕುಮಾರ್ ಬಾಲೋಟ್ರವರೇ, ಅಂಚನೆ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರು ಶಾಸಕರಾಯಿನ ಅಶೋಕ್ ಕುಮಾರ್ ರೈ ಕೋಡಿಮಾಡಿರೆ, ಅಂಚನೆ ಈ ಒಂದು ವೇದಿಕೆ ದೀಪನಂಚನ ಮಾಜಿ ಶಾಸಕರಾಯನ ಮಠಂದೂರೇ, ಅಂಚನೆ ವೇದಿಕೆ ದೀಪನಂಚನ ಪೂರ ಗಣ್ಯರೇ, ವೇದಿಕೆದ ಮುಂಭಾಗ ದೀಪನಂಚನ ಪೂರ ಭಗವತ್ ಭಕ್ತರೇ. ಬಹುಶಃ ಎಲ್ಲ ಕೂಡ ಪಾತೆರುಜಿ ಬಂಡೆ ಅಂಡ ಒಂದು ಎರಡು ನಿಮಿಷ ಪಾತೆರಡು ಪಂಡು ಬಡತ್ತೆ ಪಾತೆರ್ಪೆ ಕಿನ್ನಿಮಾನಿ ಪೂಮಾನಿ ಪಿಲಿಭೂತ ದೇವಸ್ಥಾನ ಆರ್ಲ ಪದವು ಪಾಣಾಜೆ ಇಂದಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಆಡಳಿತ ಮುಕ್ತೇಶ್ವರ ಗೌರವ ಅಧ್ಯಕ್ಷರು, ಸಂಚಾಲಕರೇ, ಅಂಚ ನನ್ನ ಆಡಳಿತ ಮುಕ್ತೇಶ್ವರ ಕೃಷ್ಣ ಬಲರಾಯರೇ, ಅಂಚನೆ ಸೇರಿದಂಚಿನ ಪೂರ ಭಕ್ತರೇ. ಬಹುಶಃ ನಮ್ಮ ಮನ್ಪುನ ಪ್ರತಿ ಒಂದು ಕೆಲಸವನ್ನ ದೇವರ ತೂಪರಿಗೆ ಐಕ್ಕೆ ತಕ್ಕ ನಂಗೆ ಪ್ರತಿಫಲ ಕೊರ್ಪೆರಿಂದ ಹಿರಿಯಾಗಲು ಪಣ್ಣೋದಿತ್ತೇರು ತುಂಬು ಅಂಚಾದ ನಮ್ಮ ಆ ಕೆಲಸ ಮಲ್ಪನಗಳ ಸ್ವಾರ್ಥಿಯವಂತೆ ಬದುಕುನವೇ ಬದುಕು ಪಂಡದ ಹಿರಿಯಾಗಲು ಪಣ್ಣೋದಿತ್ತೇರು ದೇವರನ್ನ ಅನುಗ್ರಹವಂತೆ ತಿಕ್ಕುನ ಬೇಗ ತಿಕ್ಕುಜಿ ಆಂಡ ದೈವರ್ನ ಅನುಗ್ರಹ ಭಾರಿ ಬೇಗ ತಿಕ್ಕೊಂಡು ದಯಪಂಡ ದೈವಗೊಂಜಿ ಪರಕ್ಕೆ ಪಂಡ ಬಹುಶಃ ಅವು ದಿಂಜ ಸಮಯ ಆ ಪೋಪುಜಿ ಭಾರಿ ಬೇಗ ಅಯ್ನ ಪ್ರತಿವಾರ ತಿಕ್ಕೊಂಡು ಒಂಜಿ ನಮ್ಮ 7 ವರ್ಷ ಬದುಕೇಂದು ಪನ್ಪುನ ಮುಖ್ಯ ಆತು. ಆ ಬದುಕಡೆ ನಮ್ಮ ದಾದ ಮಲ್ತ ಮನ್ಪುನ ಮುಖ್ಯ. ನಮ್ಮ ದಾದಾನ್ಲ ಎಡ್ಡೆ ಕೆಲಸ ಮಲ್ತಂಡ ಬಹುಶಃ ನಮ್ಮರ್ದು ಬುಕ್ಕಲ ನಮ್ಮ ನಂತರಲ ಅವು ನೆನಪಾದ ಒರಿಪುಂಡು. ಅಂಚನೆ ನಮ್ಮ ಗೌರವ ಅಧ್ಯಕ್ಷರು, ಈ ಒಂಜಿ ಸಭೆತ್ತ ಅಧ್ಯಕ್ಷರು, ಸಂಚಾಲಕರು ಆಯ್ನಂಚಿನ ಶಶಿಕುಮಾರ್ ಬಾಲ್ಯೊಟ್ಟು ಇನಿ ಆ ಒಂಜಿ ನಮ್ಮರ್ದು ಬುಕ್ಕಲ ಒರಿಪುನಂಚಿನ ಒಂಜಿ ಭಾರಿ ಮಲ್ಲ ಕೆಲಸವನ್ನು ಇನಿ ಮಲ್ತೇರು. ಆರೆಗೆ ಯಾನು ಎನ್ನ ವೈಯಕ್ತಿಕವಾದಲ ನಮ್ಮ ಮಾಂತರ ಪರವಾಗದ ಅಭಿನಂದನೆ ಸಲ್ಲಿಸೊಂದುಲ್ಲ. ಅಂಚನೆ ಇನಿ ಈ ಒಂಜಿ ಕಾರ್ಯಕ್ರಮಡು ಮಾಂತೆರ್ಲ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡಂಡ ಈ ಊರದ ಮಾಂತೆರ್ಲ ಸೇರಿದು ಈ ಒಂಜಿ ಕಾರ್ಯಕ್ರಮನು ಸಂಯೋಜನೆ ಮಾಡ್ತಾರೆ. ಅಂಚ ಸಂಯೋಜನೆ ಮಾಡ್ತಾರೆ ಅಂಚಿನ ಮಾಂತೆರೆಗ್ಲ ಯಾನು ತುಂಬು ಹೃದಯದ ಅಭಿನಂದನೆ ಕೊರೊಂದು ಬಹುಶಃ ಯಾಕಡೆ ಪಂಡೆ ಮಾನ್ಯ ತಂತಿರ್ಲ ಆರೆಲ್ಲ ಈ ಸಂದರ್ಭಡು ಏನು ಸ್ಮರಿಸೊಂದು ತಂತಿರ್ಲು ಪಂಡಿರು ಬಹುಶಃ ಶಶಿಕುಮಾರ್ ಬೇತೆ ಬೇತೆ ಕ್ಷೇತ್ರಡು ಸಹಕಾರಿ ಕ್ಷೇತ್ರ ಇಪ್ಪು, ಧಾರ್ಮಿಕ ಕ್ಷೇತ್ರ ಇಪ್ಪು, ಅತ್ಯಂತ ಇನ್ನು ವಿಶೇಷವಾಯಿನ ಕಾರ್ಯಕ್ರಮ ಮಲ್ಪುನಂಚಿನ ಒಂಜಿ ಶಕ್ತಿ ಇಪ್ಪುನಾರು ಶಶಿಕುಮಾರ್ ಬಾಲೋಟ್ರವರು. ಅಂಚನೆ ಬಹುಶಃ ಯಾನ್ಲ ಈ ಸಂದರ್ಭಡು
ಒಂಜಿ ಯಾರೇನು ನೆನಪು ಮಲ್ಪೊಡು ಹೊತ್ಕೊಂಡು ಬಹುಶಃ ಈ ಸರ್ತಿ DC ಬ್ಯಾಂಕ್ರ ನಿರ್ದೇಶಕ ಅವಡಿತ್ತಂಡ ಬಹುಶಃ ಶಶಿಕುಮಾರ್ಲ ಒಂಜಿ ಕಾರಣ ಪಂಡತೆ ಆರೇನು ಈ ಸಂದರ್ಭ ನೆನಪು ಮಲ್ಪಡ ಹಾಕೊಂಡು ಇತ್ತ ಎಂಚಿನ ಸಂದರ್ಭಡು ಕಷ್ಟ ಸಂದರ್ಭ ಬತ್ತಲ್ಲ ಅವು ರಾತ್ರ ಪಗೆಲು ಇದ್ದಂತೆ ಬಹುಶಃ ಏರಿಗೆ ಸಮಸ್ಯೆ ಬತ್ತಲ್ಲ ಆ ಒಂಜಿ ಸಮಸ್ಯೆಗೆ ಸ್ಪಂದಿಸುವಂಚಿನ ಒಂಜಿ ಶಕ್ತಿ ಅವು ಶಶಿಕುಮಾರ್ಗೆ ದೇವರು ಕೊಡ್ತಿರಂತೀರಿ ಒಂದೆ ದಯಮಂಡ ಇದ್ಯಂಡ ಈತ್ ಮಲ್ಲ ಒಂಜಿ ಕಾರ್ಯಕ್ರಮನು ಆರು ಸಂಯೋಜನೆ ಮಾಡ್ತದೆ ಮಾಂತಿರ್ನ ವಿಶ್ವಾಸ ಗಳಿಸ ಒಂದು ಬಹುಶಃ ಒಂಬ ತಿಂಗಳು ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾದ ಕಾರಣ ನಿಕ್ಕ ಆರಿಗೆ ದೇವರನ್ನ ಒಂದು ಪ್ರೇರಣೆ ಪಂಡದೆ ಈ ಸಂದರ್ಭದಲ್ಲಿ ಪಣಿಯರ ತಯಾರ ಒಂದು ಬಹುಶಃ ದೇವರಿಗೆ ಈ ಸಂದರ್ಭ ದೇವರ ನಟ್ಟೊನ್ವೆ ಈ ಒಂಜಿ ಕೆಲಸರು ಏರು ಮಾತ ಭಾಗ್ಯತ್ತರ ಆಗಲೇ ಪೂರ ಆ ದೇವರನ್ನ ಅನುಗ್ರಹ ಇಪ್ಪಡು ಬಂದಂಥ ದೇವರ ನಟ್ಟೊಂದು ಎಂಕೊಂಜಿ ಎರಡು ಪಾತ್ರೆ ಅವಕಾಶ ಕೊಟ್ಟು ನನಗೆ ಮಾತ್ರ ಒಂದೆರಡು ಪಾತ್ರೆ ಮುಗ್ತವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಶ್ವರ ಭಟ್ ಪಂಚಗುಡ್ಡೆ ನೂತನ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಮಾತುಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇಲ್ಲಿ ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರು, ಈ ಕಾರ್ಯಕ್ರಮದ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶಶಿಕುಮಾರ್ ರೈ ಬಾಲುಟ್ರವರೇ, ಈಗ ಆಶೀರ್ವಚನ ನೀಡಿದ ನನ್ನ ಮಾರ್ಗದರ್ಶಕರು ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವಿಶ್-ತಂತ್ರಿಗಳೇ, ನನ್ನ ಆತ್ಮೀಯರು, ಪುತ್ತೂರಿನ ಜನಪ್ರಿಯ ಶಾಸಕರು, ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರೇ, ನನ್ನ ಆತ್ಮೀಯರು ಆದ ಮಾಜಿ ಪುತ್ತೂರಿನ ತಾಲೂಕಿನ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರೇ, ಅನುವಂಶಿ ಅಧ್ಯಕ್ಷರು ಆತ್ಮೀಯರು ಆದ ಶ್ರೀಕೃಷ್ಣರವರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಾವೆಲ್ಲರೂ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಬಹಳ ಸಂತೋಷದ ವಿಷಯ. ಒಂದು ಕಡೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುವುದು, ಅದನ್ನು ನೋಡುವುದು, ಅಲ್ಲಿ ನಾವು ಕೆಲಸ ಕಾರ್ಯ ಮಾಡುವುದು, ಇದು ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ನಮಗೆ ಪ್ರಾಪ್ತಿಯಾಗಿದೆ. ನಾಳೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಮುಂದಿನ ದಿವಸದಲ್ಲಿ ನಾವು ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಿದ ನಂತರ ನಮ್ಮ ಕೆಲಸ ಆಯ್ತಂತೇಳಿ ಯಾರೂ ತಿಳಿದುಕೊಳ್ಳಬಾರದು. ಈ ಕ್ಷೇತ್ರದಲ್ಲಿ ಮುಂದೆಯೂ ಕೂಡ ದೈವಕ್ಕೆ ತಂಬಿಲ, ಇನ್ನಿತರ ನೇಮ, ಇಲ್ಲದ್ರೆ ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಮುಂತಾದವುಗಳು ನಿರಂತರವಾಗಿ ನಡಿಬೇಕು. ಉದಾಹರಣೆಗೆ ಇಲ್ಲಿ ನಮ್ಮ ಹೆಬ್ಬಾಗಿಲಿನಲ್ಲಿ ಅಶ್ವತ್ಥ ಮರ ಇದೆ, ಬಹಳ ಮಹತ್ವವಾದದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಾ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳಿ 3 ಸುತ್ತು ಬಂದರೆ ನಮ್ಮ 12 ಸುತ್ತು ಬಂದರೆ ನಮ್ಮ ಇಷ್ಟಾರ್ಥ ಪ್ರಾಪ್ತಿಯಾಗುವುದಂತೇಳಿ ನಮ್ಮ ಹಿರಿಯರು ಹೇಳುತ್ತಾರೆ. ಉದಾಹರಣೆಗೆ ನಮ್ಮ ವೈಜ್ಞಾನಿಕವಾಗಿ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡು ಮಾಡುವ ಶಕ್ತಿ ಇರುವುದು ಅಶ್ವತ್ಥ ಮರಕ್ಕೆ ಅಂತೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಡೆಲ್ಲಿಯಲ್ಲೆಲ್ಲ ನೋಡಿ ಉಸಿರು ಕಟ್ಟಿ ಸಾಯುವುದು ಅಂತ ಇಂಥ ಮರಗಳಿಲ್ಲದೆ, ಇಂಥ ಮರಗಳಿದ್ದರೆ ನಮಗೆ ಆಮ್ಲಜನಕವನ್ನು ಹೆಚ್ಚು ಬಿಡುಗಡೆ ಮಾಡ್ತದೆ. ಇದರಿಂದ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಅದಲ್ಲದೆ ನಾವು ಇಂಥ ಕಾರ್ಯಕ್ರಮ ನಡೆಸುವುದರ ಮುಖಾಂತರ ಈ ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ, ಈಗ ನಾವು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಒಂದು ಧರ್ಮವನ್ನು ದೂಷಿಸಬಾರ್ದು. ಎಲ್ಲರ ಧರ್ಮವು ಅವರವರಿಗೆ ಶ್ರೇಷ್ಠವಾದುದು. ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕು. ಈ ಧರ್ಮದ ಬಗ್ಗೆ ನಾವು ಮೊದಲು ಅರಿತುಕೊಳ್ಳಬೇಕು. ನಮ್ಮ ಧರ್ಮದ ಬಗ್ಗೆ ನಾವು ಮೊದಲು ಅರಿತುಕೊಳ್ಳಬೇಕು. ಧರ್ಮದ ಬಗ್ಗೆ ಈಗ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಮುದ್ರದಲ್ಲಿ ನೀರು ಎಷ್ಟಿದೆಯೋ ಅಷ್ಟು ಧರ್ಮದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಉಂಟು. ಆದರೆ ನಾವು ತಿಳಿದುಕೊಳ್ಳುವುದು ಒಂದು ಹನಿ ನೀರಿನಷ್ಟು ಮಾತ್ರ. ಆದ ಕಾರಣ ನಾವು ಮೊದಲು ನಮ್ಮ ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಇಂಥ ಕಾರ್ಯಕ್ರಮದಲ್ಲಿ ಮಾಡಬೇಕು. ಅದಲ್ಲದೆ ನಮ್ಮ ಗೋವು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ಇಂಥ ಕಾರ್ಯಕ್ರಮದ ಮುಖಾಂತರ ನಾವು ಮಾಡಬೇಕು. ನಿಜವಾಗಿ ಇವತ್ತು ಇಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು. ಇಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯುವಾಗ, ಸತ್ಯನಾರಾಯಣ ಪೂಜೆ ನಡೆಯುವಾಗ ನಮಗೆ ಗೋಮೂತ್ರ, ಗೋಮಯ, ಗೋ ಹಾಲು ಎಲ್ಲ ಬೇಕು. ಗೋವುಗಳ ಸಂತತಿ ಇವತ್ತು ಈಗ ನಶಿಸಿ ಹೋಗ್ತಾ ಇದೆ. ಗೋವುಗಳನ್ನು ನಾವು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಈ ಹಿಂದೆ ಒಂದು ಅಡಿಕೆಗೆ 60 ರೂಪಾಯಿ ಇರುವಾಗ ನನ್ನ ತಂದೆ 40-50 ಗೋವುಗಳನ್ನು ಸಾಕ್ತಿದ್ರು. ಈಗ ಅಡಿಕೆಗೆ 400 ರೂಪಾಯಿ ಇರುವಾಗ ಒಂದು 2 ಗೋವುಗಳನ್ನು ನಮಗೆ ಸಾಕಲಿಕ್ಕೆ
ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ನಮಗೆ ಈಗ ಬೇಡ, ಗೋವನ್ನು ನಡೆದಾಡುವ ದೇವರಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಇಂಥ ಸತ್ಯನಾರಾಯಣ ಪೂಜೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆಗುವಾಗ ಪುರೋಹಿತರು ಹೇಳ್ತಾರೆ, ಒಂದು ಹರಿವಾಣದಲ್ಲಿ ಸ್ವಲ್ಪ ಅನ್ನ, ಪಾಯಸ, ಹಪ್ಪಳ, ಪಲ್ಯ ಎಲ್ಲ ಹಾಕಿ ಅಂತೇಳಿ ಮೊದಲು ಅದನ್ನು ಗೋವಿಗೆ ಇಡಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಯಾರಾದರೂ ನಮ್ಮ ಶತ್ರುಗಳು ನಮಗೆ ವಿಷವನ್ನು ಹಾಕಿದರೆ ಅದನ್ನು ಅಮೃತವನ್ನಾಗಿ ಮಾಡುವ ಶಕ್ತಿ ಇರುವುದು ಗೋವಿಗೆ ಮಾತ್ರ. ಅದಲ್ಲದೆ ನಾವು ಈಗ ಹೇಳ್ತಾರೆ ಯಾನು 4 ಪೆತ್ತನ್ನು ಸಾಕುವೆ ಅಂತೇಳಿ, ಕೆಲವು ಜನ ಹೇಳ್ತಾರೆ ಯಾನು 10 ಪೆತ್ತನ್ನು ಸಾಕುವೆ ಅಂತೇಳಿ. ನಾವು ಗೋವನ್ನು ಸಾಕುವುದಲ್ಲ, ನಮ್ಮನ್ನು ಸಾಕುವುದು. ಇದನ್ನು ಯಾರು ಕೂಡ ಮರೆಯಬಾರದು. ಗೋವನ್ನು ಹೆಚ್ಚಿನ ರೀತಿಯಲ್ಲಿ ಪೂಜಿಸಿ ಅದನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಹಾಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಉಳಿಸುವಂಥ ಕೆಲಸ ಮಾಡಬೇಕು. ಸಂಸ್ಕೃತಿಯನ್ನು ಉಳಿಸೋದಂದರೆ ಹೇಗೆ? ಇವತ್ತು ಮೊದಲು ನಾವೆಲ್ಲ ಸಣ್ಣದಿರುವಾಗ ತಂದೆ, ತಾಯಿ, ಅಕ್ಕ, ಅಣ್ಣ, ದೊಡ್ಡಪ್ಪ ಎಲ್ಲ ಹೇಳ್ತಿದ್ದೀರಿ. ಈಗ ನಮ್ಮ ಮಕ್ಕಳು ಹೇಳೋದು ಅಂಕಲ್, ಡ್ಯಾಡಿ, ಮಮ್ಮಿ, ಆಂಟಿ, ದೋಂಟಿ. ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ಈಗ ನಾವು ಮಕ್ಕಳ ಬರ್ತ್ಡೇ ಅಂತ ಆಚರಿಸ್ತೇವೆ, ಹ್ಯಾಪಿ ಬರ್ತ್ಡೇ ಅಂತೇಳಿ ದೀಪವನ್ನು ಆರಿಸ್ತೇವೆ. ದೀಪ ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ, ದೀಪ ಉರಿಸುವುದು ನಮ್ಮ ಸಂಸ್ಕೃತಿ. ಅದನ್ನೆಲ್ಲ ಇಂದಿನ ಮಕ್ಕಳಿಗೆ ನಾವು ಕಲಿಸುವಂಥ ಕೆಲಸವನ್ನು ಇಂಥ ಕಾರ್ಯಕ್ರಮದ ಮುಖಾಂತರ ಮಾಡಬೇಕು. ಇವತ್ತು ಇಲ್ಲಿ ಅತ್ಯಂತ ಪಾಣಾಜೆಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ನಡೆದಿದೆ. ಇವತ್ತು ಇಡೀ ನಮ್ಮ ಮಾನವ ಕುಲಕ್ಕೆ ಒಂದು ಹಬ್ಬದ ವಾತಾವರಣ ಇಲ್ಲಿ ಹಬ್ಬಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಸಹಕಾರಿ ಸಂಘದ ನನಗೆ ಮಾರ್ಗದರ್ಶನವನ್ನು ನೀಡುತ್ತಿರುವ ಶಶಿಕುಮಾರ್ ರೈ ಅವರು, ಅಶೋಕ್ ಕುಮಾರ್ ರೈ ಅವರು ಎಷ್ಟೋ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮವನ್ನು ನಡೆಸಿ ಅವರಿಗೆ ಗೊತ್ತುಂಟು. ಅಶೋಕ್ ಕುಮಾರ್ ಅವರು ಹಾಗೆ ಎಷ್ಟೋ ಎಷ್ಟೋ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೆಸಿದವರು. ಅದಲ್ಲದೆ ಮೊನ್ನೆ ಪುತ್ತೂರು ಜಾತ್ರೆ ಉತ್ಸವದಲ್ಲಿ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನಾವು ಒಂದು 10-16 ಜನರ ಒಂದು ಟೀಮನ್ನು ಮಾಡಿ ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅವರು. ಆಗ ಅನ್ನದಾನದ ವ್ಯವಸ್ಥೆ ಎಲ್ಲ ಸರಿಯಾಗಬೇಕಂತೇಳಿ ಅವರು ಮೊದಲೇ ನಮಗೆ ಮೀಟಿಂಗಲ್ಲಿ ಹೇಳಿದರು. ಆ ಅನ್ನದಾನದ ವ್ಯವಸ್ಥೆ ಮಾಡುವ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಬಂದು ನನಗೆ ಜೋರು ಮಾಡಿದರು. ಆಯ್ತಾ ಹಿಂದೆ ಈರ್ನ ವ್ಯವಸ್ಥೆ ಮಾತ ಅಲ್ಲ ಪೊಂಜವನಕ್ಕಳು ಮಾತ ಜೋಕ್ಲೇನು ಮಾತ ಉಂತುದೇ ರತ್ತ ಕಿವಿಟ್ಟು ದಾಯ್ತೆಗೆ ಬರ್ಪಣೆ ಅವು ಪ್ರಸಾದ ಅಂತ ಬರ್ಪಣೆತ್ತ ಐವೊಂದು ಸೋಕು ಕೊರಿಯರ ಹಿರೆಗೆ ತೀರುಜ್ಜಿ ಅಂತ ಕೇಳಿದರು. ಆಗ ನಾನು ಹೇಳಿದೆ, ಇಜ್ಜಿ ಸರ್ ರಡ್ಡು ಕೌಂಟ್ರು ಪಾಡಿದೆ ಜನ ಜಾಸ್ತಿ ಉಳ್ಳಿ ರಡ್ಡತ್ತಿ 4 ಕೌಂಟ್ರು ಪಾಡಲಿ ಜನಗಳಿಗೆ ಬೇಗ ಅನ್ನದಾನ ವ್ಯವಸ್ಥೆ ಪ್ರಸಾದನ ವ್ಯವಸ್ಥೆ ಒಂದು ಪೊರ್ಲುಡು ಕೊರಲಿ ಅಂತೇಳಿ ನನಗೆ ಸ್ವಲ್ಪ ಜೋರು ಮಾಡಿದರು. ನನ್ನ ಸ್ನೇಹಿತರು ಹೇಳಿದರು ಈರೆಗೆ ಬೋರ್ಡಣ್ಣ ಅಂತ ಕೇಳಿದರು. ಮತ್ತೆ ದಿವಸದಲ್ಲಿ ಅವರೊಂದು ಹೇಳಿದರು, 7 ದಿನ ಕೂಡ ನಮೂನೆ ತಿಂಡಿಗಳನ್ನು ಮಾಡಿಕೊಡಬೇಕು. ಇವತ್ತು ಮಾಡಿದ ತಿಂಡಿ ನಾಳೆ ಮಾಡಬಾರ್ದು, ಅದು ರುಚಿಕರ ಇರಬೇಕು ಅಂತೇಳುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಅದನ್ನು ಕೂಡ ನಾನು ಸಮರ್ಪಕವಾಗಿ ಮಾಡಿಕೊಂಡು ಹೋದೆ. ಆದರೆ ಅವರು ಎಂತ ಹೇಳಿದರು ನನಗೆ ಬೇಜಾರಿಲ್ಲ, ಸಂತೋಷದಲ್ಲಿ ನಾನು ಆ ಕೆಲಸ ಕಾರ್ಯ ದೇವರ ಕೆಲಸ ಅಂತೇಳಿ ಮಾಡಿದೆ. ಬ್ರಹ್ಮಕಲಶೋತ್ಸವ ಜಾತ್ರೆ ಎಲ್ಲ ಕಳೆದ ನಂತರ ಒಬ್ಬರು ನನ್ನ ಹೇಳಿದರು, ಈಶ್ವರ ಭಟ್ರೆ ಈರ್ನ ವ್ಯವಸ್ಥೆ ಭಾರಿ ಸೋಕಾತನು ಒಣಸನ್ನು ಮಾತ್ರ ರಪ್ಪ ಮಾಡ್ತದೆ ಕಡಪುಡಿಯರು ಅಂತೇಳಿ. ಮತ್ತೆ ಕೆಲವರು ಹೇಳಿದರು, ದಾಯ್ತೆ ಈರು ನಮೂನೆ ತಿಂಡಿನ ಮಣ್ಪಾದ ಪಾಡ್ದಾರತ್ತ ಅಂತ ಹೇಳಿದರು. ಒಬ್ಬರು ಅಶೋಕ್ ಕುಮಾರ್ ಅವರನ್ನು ಹೊಗಳಿಲ್ಲ, ಈಶ್ವರ ಭಟ್ರನ್ನೇ ಹೊಗಳಿದ್ದು. ಅಂತ ನಮ್ಮ ಹಿಂದೆ ಯಾರಾದರೂ ಒಂದು ಶಕ್ತಿ ಇದ್ದರೆ ಅದು ನಮ್ಮ ಹೆಸರು ನಮ್ಮನ್ನು ಮೇಲೆ ಹೋಗ್ತದೆ ಅಂತ ಹೇಳೋದಕ್ಕೆ ನಾನೇ ಕಾರಣ. ಇವತ್ತು ನಮ್ಮ ಇದರ ಶ್ರೀಕೃಷ್ಣರವರು ಒಂದು ಇರುವೆಗೂ ಕೂಡ ನೋವು ಮಾಡದಂಥ ವ್ಯಕ್ತಿ ಅಂಥವರು ಇದರ ಒಂದು ಮುತುವರ್ಜಿ ವಹಿಸಿಕೊಂಡ್ರಂತ ಹೇಳಿದರೆ ಬಹಳ ಸಂತೋಷ ವಿಷಯ. ಹಾಗೆ ಪುತ್ತೂರು ನಿಮ್ಮೆಲ್ಲರ ಆಶೀರ್ವಾದದಿಂದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದೇನೆ. ನೀವೆಲ್ಲರೂ ಮುಂದಿನ ದಿವಸದಲ್ಲಿ ಅಲ್ಲಿ ಕೂಡ ಬಹಳ ಜೀರ್ಣೋದ್ಧಾರ ಕೆಲಸಗಳಾಗಲಿಕ್ಕೆ ಉಂಟು. ಭಕ್ತರ ಮೊನ್ನೆ ನಮ್ಮ ಶಾಸಕರು ಬಂದರು ಹೇಳಿದರು, ನಾನು ಭಾರಿ ಖುಷಿಯಲ್ಲಿ ನಾವು ವ್ಯವಸ್ಥಾಪನಾ ಸಮಿತಿಯವರೆಲ್ಲ ಬಂದು ಹೇಳಿದೆ, ಸರ್ ಊಟದ ವ್ಯವಸ್ಥೆ ಮಾಡ್ತದ ಅಲ್ಲ ಅವು ಮಾಡ್ತದ ಮುಳು ಇಂದು ಮಾಡ್ತದ ಅಂತೇಳಿ ಹೇಳಿದೆ. ಈರು ಪ್ರಸಾದ ಕೊರ್ಪುನ ಜನಕ್ಕುಲಿನ ಅಂಚಿಂಚಿ ಪೋಪುನ ಅವು ಮಾತ ಮಲ್ಲ ಸಂಗತಿ ಅತ್ತು ಈರು ಅಭ್ಯರ್ಥಿ ಮಣ್ಪದು ಎಂಕು ಚೋಜ್ಪೌಡು ಬರ್ಪಿ ತಿಂಗಳು ಬರ್ಪೆ ಅಂತ ಹೇಳುವ ಮಾತನ್ನು ಹೇಳಿದರು. ಭಕ್ತರ ಕನಸನ್ನು ನೀವು ನನಸು ಮಾಡಿ
ಆಗ ನನಗೆ ತೃಪ್ತಿ ಆಗ್ತದೆ. ನನ್ನದು ಕನಸುಂಟು, ಭಕ್ತರ ಕನಸುಂಟು, ಅದನ್ನು ನೀವು ಸರಿಯಾಗಿ ಅಚ್ಚುಕಟ್ಟಿ ವ್ಯವಸ್ಥೆ ಮಾಡಿದರೆ ಮಾತ್ರ ನೀವು ಇದರಲ್ಲಿ ಮುಂದುವರಿತೀರಿ ಅಂತ ಹೇಳುವ ಮಾತನ್ನು ನನಗೆ ಹೇಳಿದರು. ಅವರ ಮಾರ್ಗದರ್ಶನದಂತೆ ಇನ್ನೂ ಕೂಡ ಹಲವಾರು ಕೆಲಸ ಕಾರ್ಯಕ್ರಮಗಳು ಉಂಟು. ಮುಂದಿನ ದಿನಗಳಲ್ಲಿ ನೀವೇ ಬ್ರಹ್ಮ ರವೀಶ್ ತಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಉಂಟು. ಅದಕ್ಕೆಲ್ಲ ಯೋಗ ಭಾಗ್ಯ ಬರಬೇಕು. ನೀವು ಆ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸ್ತೀರಿ ಅಂತ ಹೇಳುವ ನಂಬಿಕೆ ಕೂಡ ನನಗೆ ಉಂಟು. ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ರಾಧಾಕೃಷ್ಣ ನಾಯಕ್ ಅಧ್ಯಕ್ಷರು, ಸಹಸ್ರಲಿಂಗೇಶ್ವರ ದೇವಸ್ಥಾನ, ಉಪ್ಪಿನಂಗಡಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಮಾತೆರೆಗಳ ಎನ್ನ ಸೊಲ್ಮೇಲೆ ಈ ಕಾರ್ಯಕ್ರಮ ಆಯೋಜನೆ ಮಂತನ ಇನ್ನಿತ ಈ ಸಭೆತ ಅಧ್ಯಕ್ಷರಾಯನ ಶಶಿಕುಮಾರ್ ರೈ ಬಾಲಿವುಡ್ ಅವರೇ ಅಂಚನೆ ಆಶೀರ್ವಚನ ಮಲ್ತನಂಚಿನ ಬ್ರಹ್ಮಶ್ರೀ ಕುಂಟಾರ್ ರವೀಶ್ ತಂತ್ರಿಕ್ಲೆ ಅಂಚನೆ ನಳಿನ್ ಕುಮಾರ್ ಕಟೀಲ್ ಅಂಚನೆ ಎಂಕೆಲ್ಲ ಗೌರವಾನ್ವಿತ ಶಾಸಕರೇ ಅಶೋಕ್ ಕುಮಾರ್ ರೈಕ್ಲೆ ಇಂಚನೆ ಮಾಂತಿರಲ್ಲ ಈ ವೇದಿಕೆಡೆ ಏರು ಮಾತ ಉಳ್ಳೇರು ಹಾಕಲ್ಲ ಪುದರ್ ಪಂಡೊಂದು ಬರ್ತಾನೆ ಈ 2 ನಿಮಿಷ ಟೈಮ್ ನಂಗೆ ಯಾವುದು ನಮ್ಮ ಮಾಂತಿರಲ್ಲ ದೇವೇರಿನ ಒಂಜಿ ಅಂಶಕ್ಕೆ ಪ್ರತಿ ವರಿಯಲ್ಲ ದೇವೇರಿನ ಒಂಜಿ ಪ್ರಭಾವಳಿ ಆಡ ಉಂಡುಂದು ಲೆಕ್ಕ ಅಂಚೆಪುಗಿನ ನಮ್ಮ ಮಾಂತ ಇಂಚಿನ ಕಾರ್ಯಕ್ರಮ ಮಾಲ್ಪಂಡ ಸರ್ವೇರ್ನ ಸಹಕಾರ ಇತ್ತಿನ ಮಾತ್ರ ಜನ ಮಾಲ್ಪೇರಾಪಣೆ ಏನು ಜಾಸ್ತಿ ಪಣೇರ ಪೋಪುಜಿ ದಾಯ ಪಂಡ ದಾದ ವಿಷಯ ಪಾತೆರಡು ಐನು ಮಾಂತೇರ್ಲ ಪಾತೆರದಾಂಡು ಟೈಮುಲ ಮುಗಿಯನ್ ಬರ್ತೀನಿ ನನ್ನ ಅಧ್ಯಕ್ಷರನ ಭಾಷಣ ಅಂಚನೆ ಎಂಕಲ ಶಾಸಕರನ ಭಾಷಣ ಮಾಂತ ಉಂಟು ಅಂಚೆ ಇಪ್ಪನಾಗ ನಿಕ್ಲೆ ಮಾಂತಿರಲ್ಲ ಎಂಕಲ ಸೀಮೆ ದೇವರಾಯನ ಶಾಸಲಿಂಗೇಶ್ವರಿ ಅಂಚನೆ ಎಂಕಲ ನಮ್ಮನ ದೈವದೇವರನ್ನ ಮಾತ ಆಶೀರ್ವಾದ ಇಪ್ಪಾಡು ಪಂಡದು ಎಂಕ ಅವಕಾಶವರನ್ನ ಮಾಂತಿರೆಗಳ ವಂದಿಸಾದು ಎನ್ನ 2 ಪಾತ್ರ ವಿರಮಿಸಬೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ ಪ್ರಸಾದ್ ಪಾಣಾಜೆ, ಸಂಚಾಲಕರು, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಪಾಣಾಜೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಸ್ಥಳ ಸಾನ್ನಿಧ್ಯ ದೈವವನ್ನು ಮನಸಾರೆ ಸ್ಮರಿಸ್ತಾ ಆಡಳಿತ ಮುಕ್ತೇಸರಾದ ಗೌರವಾನ್ವಿತ ಶ್ರೀಕೃಷ್ಣ ಬೋಳಿಲಾಯರ ಆಶೀರ್ವಾದವನ್ನು ಪಡ್ಕೊಳ್ತಾ ವೇದಿಕೆ ಮೇಲಿರುವ ಗೌರವಾನ್ವಿತ ಶಾಸಕರೇ, ಸಭೆಯ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲಿಯೋಟ್ರವರೇ, ಪೂಜ್ಯನೀಯ ತಂತ್ರಿಗಳೇ, ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರವರೇ, ಅದೇ ರೀತಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಗಣ್ಯ ವೇದಿಕೆಯಲ್ಲಿ ಇರುವಂತಹ ಈ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೆ, ಇವತ್ತು ನಾನು ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಬರಲಿಲ್ಲ. ಆದರೆ 9 ತಿಂಗಳಿನಿಂದ ನಿರಂತರವಾಗಿ ಇಲ್ಲಿ ನಡೆದಂತಹ ಕರಸೇವೆಯಲ್ಲಿ ನಾನು ಒಬ್ಬ ಕರಸೇವಕನ ನೆಲೆಯಲ್ಲಿ ಬಂದು ಇಲ್ಲಿ ಮಾತನಾಡಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ಒಂದು ಕಡೆ ಎಲ್ಲ ಹಿರಿಯರು ಅಥವಾ ಮುಖಂಡರು ಆರ್ಥಿಕ ಜೋಡಣೆಯ ಹಿಂದೆ ತೊಡಗಿಸಿಕೊಂಡಿದ್ದರು. ಆದರೆ ಅನೇಕ ಬ್ರಹ್ಮಕಲಶೋತ್ಸವವನ್ನು, ಜೀರ್ಣೋದ್ಧಾರವನ್ನು ಮಾಡಿದಂತಹ ಅನುಭವ ಇರುವವರು ಅಥವಾ ಭಾಗವಹಿಸಿದವರು ಈ ವೇದಿಕೆಯಲ್ಲಿದ್ದೀರಿ. ಬಹುಶಃ ಬೇರೆ ಕಡೆಯ ಜೀರ್ಣೋದ್ಧಾರ ಬ್ರಹ್ಮಕಲಶಕ್ಕೂ ಈ ಪಾಣಾಜೆಯ, ಈ ರಣಮಂಗಲ, ಈ ಪೂಮಾಣಿ ಕಿನ್ನಿಮಾಣಿ, ಈ ಪಿಲಿಭೂತ ದೈವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂತೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಕರಸೇವೆ ನಡೆಯುವಂಥದ್ದು ಯಾವಾಗ ಅಂತ ಕೇಳಿದರೆ ಬ್ರಹ್ಮಕಲಶೋತ್ಸವಕ್ಕೆ 1 ತಿಂಗಳು 2 ತಿಂಗಳು ಮುಂಚಿತವಾಗಿ. ಆದರೆ ಈ ಪೂಮಾಣಿ ಕಿನ್ನಿಮಾಣಿ, ಈ ಪಿಲಿಭೂತ ದೈವ ಏನಿದೆ, ಈ ಕ್ಷೇತ್ರದಲ್ಲಿ ನಡೆದ ಕರಸೇವೆ ಎಷ್ಟು ದಿವಸದ್ದು ಅಂತ ಕೇಳಿದರೆ, ಆರಂಭದ ಸಭೆ ಯಾವಾಗ ಆಯಿತೋ ಅಲ್ಲಿಂದ ಇಲ್ಲಿಯ ತನಕ 9 ತಿಂಗಳುಗಳ ಕಾಲ ಈ ಮಣ್ಣಿನಲ್ಲಿ ಕರಸೇವೆಗಳು ನಡೆದಿದೆ. ಇವತ್ತು ನಾವೆಲ್ಲ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದೇವೆ. ಆದರೆ ಈ ವಿರಾಜಮಾನರಾಗಬೇಕು ಅಂತಾದರೆ, ಈ ವೇದಿಕೆ ಇಷ್ಟು ಎತ್ತರದಲ್ಲಿ ಇರಬೇಕು ಅಂತಾದರೆ 2800ಕ್ಕೂ ಮಿಕ್ಕ ಕಲ್ಲುಗಳು ಇದರಲ್ಲಿದೆ. ಈ ಕಲ್ಲುಗಳನ್ನು ಕಟ್ಟಿದ್ದು ಯಾರು ಅಂತ ಕೇಳಿದರೆ ಕೇವಲ 1 ದಿವಸದಲ್ಲಿ ಇಲ್ಲಿಯ ಯುವಕರು ಅನ್ನುವಂತಹ ಹೆಮ್ಮೆ ನಮಗಿದೆ. ಬಹುಶಃ ಅನೇಕರು ಕರಸೇವೆಯಲ್ಲಿ ತೊಡಗಿಸಿಕೊಂಡ್ರು. ಕೆಲವರಿಗೆ ಕರಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ತಮ್ಮ ಉದ್ಯಮಗಳನ್ನು ಮಾಡಿಕೊಂಡು ಬೆಂಗಳೂರಲ್ಲೋ ಅಥವಾ ಹೊರಗಡೆ ಇದ್ದವರಿದ್ದಾರೆ. ಆದರೆ ನಾವು ಇಲ್ಲಿಯ ಕರಸೇವೆಯನ್ನು ನಾವು ವಾಟ್ಸಪ್ ಮೊಬೈಲ್ನ ಮುಖಾಂತರ ಹಾಕಿದಾಗ
ಅವರ ನೋವನ್ನು ಹೇಳ್ತಾ ಇದ್ರು. ನಮಗೆ ಕರಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ, ಬದಲಾಗಿ ಆ ಕರಸೇವಕರಿಗೆ ನಮ್ಮ ಕಡೆಯಿಂದ ತಂಪು ಪಾನೀಯವನ್ನು ಕೊಡ್ತೇವೆ, ನಮ್ಮ ಕಡೆಯಿಂದ ಅವರಿಗೆ ತಿಂಡಿಯನ್ನು ಕೊಡ್ತೇವೆ ಅನ್ನುವಂತಹ ಉದಾರ ಮನಸ್ಸಿನಿಂದ ಆ ಕರಸೇವೆಯಲ್ಲಿ ಅವರೂ ಕೂಡ ಭಾಗಿಯಾಗಿದ್ದಾರೆ ಅನ್ನುವ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ಆಗಲೇ ಪೂಜ್ಯನೀಯ ತಂತ್ರಿಯವರು ಹೇಳಿದರು, ದೇವರ ಅನುಗ್ರಹ, ದೈವದ ಅನುಗ್ರಹ ಜೊತೆಗೆ ಸಾಧಿಸ್ಬೋದು ಅನ್ನುವಂತಹ ಇಚ್ಛಾಶಕ್ತಿ ಒಬ್ಬ ಮನುಷ್ಯನಲ್ಲಿ ಇದ್ದರೆ ಏನು ಮಾಡ್ಬೋದು ಅಂತ ಕೇಳಿದರೆ 9 ತಿಂಗಳಿನಲ್ಲಿ ಇಂತಹ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವವನ್ನು ಮಾಡ್ಬೋದು ಅನ್ನುವುದಕ್ಕೆ ಇವತ್ತು ಈ ಪಾಣಾಜೆ ಸಾಕ್ಷಿಯಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಪ್ರತಿಯೊಂದು ಕೆಲಸಗಳು ಕೂಡ ಇಲ್ಲಿಯ ಯುವಕರು, ಬಹುಶಃ ಎಲ್ಲ ಕಡೆ ಮಾತು ಬರ್ತದೆ, ನಾವು ಹೊರಗಡೆಯ ಒಮ್ಮೆ ಸಮಾಜವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ, ಜವನಿಯರು ಸಾಧಿ ತತ್ತರು ಅಂತ ಹೇಳುವಂತಹ ಭಾವನೆಗಳಿದೆ. ಆದರೆ ಪಾಣಾಜೆಯ ಜವನಿಯರು ಸಾಧಿ ತಪ್ಪಲಿಲ್ಲ, ಬದಲಾಗಿ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡು ಅವರು ಕೂಡ ಅವರ ಜೀವನವನ್ನು ಪಾವನ ಮಾಡಿದ್ದಾರೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಾವು ಅಲಂಕಾರವನ್ನು ನೋಡ್ಬೋದು, ಅನೇಕ ಕಡೆ ಹೇಳ್ತಾ ಇದ್ರು 9 ದಿನ ತನ್ನ ದೇವಸ್ಥಾನ ನಡಪುನಂಚಿನ 7 ದಿನ ಬ್ರಹ್ಮಕಲಶೋತ್ಸವಗೂ ಈ ರೀತಿಯ ವ್ಯವಸ್ಥೆಗಳಾಗ್ತದೆ, ಅಲಂಕಾರಗಳಾಗ್ತದೆ. ಆದರೆ ದೈವಸ್ಥಾನಕ್ಕೆ ಏನಾದರೂ ಬ್ರಹ್ಮಕಲಶಕ್ಕೆ ಇಂತಹ ಅಲಂಕಾರಗಳು ಜೊತೆಗೆ ಇಂತಹ ಒಂದು ವ್ಯವಸ್ಥೆಗಳಾಗಿದ್ದರೆ ಅದು ಇಡೀ ಜಿಲ್ಲೆಯಲ್ಲಿ ಪಾಣಾಜೆಯಲ್ಲಿ ಈ ಆರ್ಲಪ್ಪದವಿನ ಮಣ್ಣಿನಲ್ಲಿ ಮಾತ್ರ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು 300 ಅಡಿಕೆ ಮರಗಳು 9 ತಿಂಗಳಿನಿಂದ ನಾವು ಲೆಕ್ಕ ಹಾಕಿದರೆ ಇಲ್ಲಿ ಅಡಿಕೆ ಮರಗಳ ಸಂಖ್ಯೆ 500ಕ್ಕೂ ಮಿಗಿಲಾಗ್ತದೆ. ಆದರೆ ಒಂದೇ ದಿವಸದಲ್ಲಿ ಬೆಳಗಿನಿಂದ ರಾತ್ರಿ 11 ಗಂಟೆ ಆಗಬೇಕಿದ್ರೆ 300 ಅಡಿಕೆ ಮರಗಳು ಇವತ್ತು ವಿವಿಧ ತೋಟಗಳಿಂದ ಇಲ್ಲಿಯ ಅಲಂಕಾರಕ್ಕೆ, ಇಲ್ಲಿಯ ಚಪ್ಪರಕ್ಕೆ ಬಂದಿದೆ ಅಂತ ಆದರೆ ಅದು ಇಲ್ಲಿಯ ಯುವಕರ ಶಕ್ತಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಇಷ್ಟನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದರೆ, ನಾವು ಬಾತುಕೋಳಿ ಸ್ವಚ್ಛಂದವಾಗಿ ಈಜಾಡುವುದನ್ನು ಮಾತ್ರ ನೋಡಿ ಖುಷಿ ಪಡ್ತೇವೆ. ಆದರೆ ಬಾತುಕೋಳಿಯ 2 ಕಾಲುಗಳು ಆ ನೀರಿನಡಿಯಲ್ಲಿ ಶ್ರಮ ವಹಿಸುವುದನ್ನು ನಾವು ನೋಡೋದಿಲ್ಲ. ಅದೇ ರೀತಿ ಈ ಬ್ರಹ್ಮಕಲಶೋತ್ಸವ ವಿಜೃಂಭಣೆ ಆಗ್ತದೆ ಅಂತ ಹೇಳಿದರೆ ಈ ಪಾಣಾಜೆಯ ಪ್ರತಿಯೊಬ್ಬನ ಮನಸ್ಸುಗಳು ಕೂಡ ಇದರಲ್ಲಿ ಜೋಡಣೆಯಾಗಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ದಾನಿಗಳಿಗೆ ಆಗ ಸನ್ಮಾನ ಆಗಿದೆ, ಮರ ನೀಡಿದಂತಹ ದಾನಿಗಳು. ಆ ಮರ ಕಡಿಯುವ ಸಂದರ್ಭದಲ್ಲೂ ಕೂಡ ಅದನ್ನು ಸಾಗಿಸುವ ಕೆಲಸಗಳು ಕೂಡ, ಅದನ್ನು ಮತ್ತೆ ಇಲ್ಲಿಗೆ ತರುವ ಕೆಲಸಗಳು ಕೂಡ, ಬಹುಶಃ ಇಲ್ಲಿ ನಡೆದಂಥ ಏನು ಆ ಕೆಲಸಗಳೇನಿದೆ ಆ ಪ್ರತಿ ಕೆಲಸಗಳು ಕೂಡ ಇಲ್ಲಿ ನಡೆದದ್ದು ಕೂಡ ಕರಸೇವೆಯಿಂದ ಅನ್ನುವ ಮಾತನ್ನು ಹೇಳ್ತಾ ಇದ್ದೇನೆ. ಅನೇಕ ಕಡೆ ಕೆಲಸಗಳು ಹೇಳುವಾಗ ಅದರಿಂದ ನುಣುಚಿಕೊಳ್ಳುವವರು ಅಥವಾ ತಪ್ಪಿಸಿಕೊಳ್ಳುವವರು ಕಾಣ್ಬೋದು. ಆದರೆ ನಮ್ಮಲ್ಲಿ ಹಾಗೆಲ್ಲ, ಪಾಣಾಜೆಯ ಪ್ರತಿಯೊಬ್ಬರು ಕೂಡ ಒಂದು ಕೆಲಸ ಮುಗಿದಾಗ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇರ್ಬೋದು ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಇರ್ಬೋದು. ಈಗ ಲಕ್ಷ್ಮೀನಾರಾಯಣ ರೈಗಳಿರ್ಬೋದು, ಶಶಿಯನ್ನ ಇರ್ಬೋದು ಅಥವಾ ಜಗನ್ಮೋಹನ್ ರೈಗಳಿರ್ಬೋದು. ಇಲ್ಲಿ ನಿರಂತರವಾಗಿ ಲಕ್ಷ್ಮೀನಾರಾಯಣ ರೈಗಳು ಇದ್ದರು. ಅವರ ಹತ್ರ ಕೇಳ್ತಾ ಇದ್ರು, ಒಂದು ಕೆಲಸ ಮುಗ್ದ ತಕ್ಷಣ ಲಚ್ಚೋಣ ಆ ಬೇಲೆ ಅಂಡ್ ನನ್ನತ್ತ ಬೇಲೆದಾಯ್ತಾ ಅಂತೇಳಿ. ಎಲ್ಲೂ ಕೂಡ ಯುವಕರ ಮನದಲ್ಲಿ ಅಥವಾ ಇಲ್ಲಿ ಏನು ಕರಸೇವೆಯಲ್ಲಿ ತೊಡಗಿಸಿಕೊಂಡವರ ಮನದಲ್ಲಿ ಎಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳಿರಲಿಲ್ಲ, ಎಲ್ಲೂ ಕೂಡ ಸ್ವಾರ್ಥಗಳಿರಲಿಲ್ಲ. ಬದಲಾಗಿ ನಾವು ಮಾಡುವ ಕೆಲಸಗಳು ಅದು ಸಮಾಜಕ್ಕೆ ಮಾದರಿಯಾಗಬೇಕು ಅನ್ನುವಂಥ ಯೋಚನೆ ಇಲ್ಲಿಯ ಪ್ರತಿಯೊಬ್ಬರ ಮನೆಗಳಲ್ಲಿತ್ತು, ಮನಸ್ಸುಗಳಲ್ಲಿತ್ತು ಅಂತ ಹೇಳ್ತಾ, ಕೊನೆಯದಾಗಿ ಇಲ್ಲಿ ಕರಸೇವೆಯ ಕೊನೆಯ ಸಂದರ್ಭದಲ್ಲಿ ಸೇರಿದಂಥ ಜನ ಎಷ್ಟು ಅಂತ ಕೇಳಿದರೆ 300ರಿಂದ 500 ಜನ. ಯಾವುದೇ ಕಾರ್ಯಕ್ರಮಕ್ಕಲ್ಲ, ಕರಸೇವೆ ಉಂಟು ಅಂತ ಹೇಳಿದಾಗ ಇಲ್ಲಿ ಸೇರ್ತಾ ಇದ್ದರು. ಆದ್ದರಿಂದ ಅಂಥ ಎಲ್ಲ ಯುವ ಮಿತ್ರರಿಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ ತನಕ ಕೂಡ ನಾವು ಇಲ್ಲಿ ಜೊತೆಯಾಗಿದ್ದೆವು. 2 ಗಂಟೆ 3 ಗಂಟೆ ಆದರೂ ಕೂಡ ಆ ಕೆಲಸವನ್ನು ಪೂರ್ತಿ ಮಾಡಿ ಹೋಗುವಂಥ ಮನಸ್ಸು ಇಲ್ಲಿಯವರೇ ಇತ್ತು. ಆದ್ದರಿಂದ ವಿಶೇಷವಾಗಿ ಇದಕ್ಕೆ ಸಹಕಾರನ ಕೊಟ್ಟಂಥ ಎಲ್ಲ ದಾನಿಗಳಿಗೆ ಕರಸೇವೆಯ ಜೊತೆಗೆ ಆರ್ಥಿಕ ಕ್ರೋಢೀಕರಣ ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು. ಆ ಆರ್ಥಿಕತೆಯ ಜೊತೆಗೆ ಕೈ ಜೋಡಿಸಿದವರು, ಹಾಗೆ ಎಲ್ಲರಿಗೂ ಕೂಡ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ದೇವೆ, ಊಟ ಆಗ್ತಾ ಉಂಟು. ಒಂದಷ್ಟು ಕರಸೇವಕರು ಅಥವಾ ಸಮಿತಿಯವರು
ತಮ್ಮನ್ನು ಎದುರು ತೋರಿಸಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಅವರು ಅಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅಲ್ಲಿ ಬಡಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ತರಕಾರಿ ಹಚ್ಚುವಲ್ಲಿ ಜೊತೆಯಾಗಿದ್ದಾರೆ, ಇನ್ನೊಂದು ಕಡೆ ಅವರು ಎಲ್ಲ ನೀರು ಹಾಕಿ ಯಾರಿಗೂ ಧೂಳು ತಾಗಬಾರ್ದು ಅನ್ನುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಹೀಗೆ ಅನೇಕ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ಮುಖ್ಯವಾಹಿನಿಯಲ್ಲಿ ಕೆಲವರು ನಾವು ಕಾಣಬಹುದು. ಆದರೆ ಅದರ ಹಿಂದೆ ಅವರ ಶ್ರಮ ಇದೆ. ಆ ಶ್ರಮವನ್ನು ನಾವೆಲ್ಲ ಗೌರವಿಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಶಾಸಕರು ಕೂಡ ಅವರು ಹೇಳ್ತಾ ಇದ್ರು, ಎನ್ನ ಕೋಡಿಂಬಾಡಿ ಬೇತೆ ಎತ್ತು ಎನ್ನ ಪಾಣಾಜೆ ಗ್ರಾಮ ಬೇತೆ ಎತ್ತು ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿಯ ದೈವಸ್ಥಾನದ ಈ ಒಂದು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸ್ವಂತವಾಗಿ 5 ಲಕ್ಷದ ಜೊತೆಗೆ 1 ಕೋಟಿ ಅನುದಾನವನ್ನು ಕೂಡ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ. ನಿಮಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ ಅನ್ನುವ ಮಾತನ್ನು ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ದುರ್ಗಾ ಕ್ಲಿನಿಕ್, ಪರ್ಲಡ್ಕ, ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಬಂಧು ಭಗಿನಿಯರೇ, ಉದ್ಯಮೇನೇ ಸಿದ್ಧ್ಯಂತಿ ಕಾರ್ಯಾಣಿ ಮನೋರಥಃ ನೈ ಸುಪ್ತಸ್ಯ ಸಿಂಹಸ್ಯ ನಿಪತಂತಿ ಮೋಖಿ ಮೃಗೆ ಅಂತ ಹೇಳಿದೆ. ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಅಥವಾ ಉದ್ಯಮದಲ್ಲಿ ಸಿದ್ಧಿಯನ್ನು ಸಾಧಿಸಬೇಕಾದ್ರೆ ತಾನು ತುಂಬ ತೊಡಗಿಸಿಕೊಳ್ಬೇಕಂತೆ. ಯಾವ ರೀತಿ ಸಿಂಹ ನಾನು ಕಾಡಿನ ರಾಜ ಅಂತ ಹೇಳಿ ಸುಮ್ಮನೆ ಕೂತ್ರೆ ಅದರ ಬಾಯಿಗೆ ಆಹಾರ ಬೀಳುವುದಿಲ್ಲ ಅಂತೆ, ಅದು ತನ್ನ ಆಹಾರಕ್ಕೆ ತಿರುಗಿಕೊಂಡು ಹೋಗಬೇಕು. ಅದೇ ರೀತಿ ಇಲ್ಲಿಯ ಜನರ ಉತ್ಸಾಹ ಅಥವಾ ನಮ್ಮ ಶ್ರೀಕೃಷ್ಣ ಬೋಳಿಯವರ ನೇತೃತ್ವ ಮತ್ತು ಶಶಿಕುಮಾರ್ ಅವರ ನೇತೃತ್ವದ ಮೂಲಕ ಇಲ್ಲಿಯ ದೈವಿ ಶಕ್ತಿ ಏನಿದೆಯೋ ಅದು ಉದ್ದೀಪನಗೊಳಿಸಿ ಈ ಜನರಲ್ಲಿ ಕಾರ್ಯಪ್ರವೃತ್ತಿಯನ್ನು ಮಾಡಲು ಪ್ರೇರೇಪಿಸಿದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ಯಾವ ಯಾರೋ ಹೇಳಿದರು 1936ರಲ್ಲಿ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಗಿತ್ತಂತೆ. ಅದು ಈ ವರ್ಷವೇ ಈ ಜನರ ನಮ್ಮೆಲ್ಲರ ಸಮಯದಲ್ಲಿ ಅಥವಾ ನಾವೆಲ್ಲರೂ ಒಗ್ಗೂಡಿ ಮಾಡುವಂಥ ಕೆಲಸ ನಮ್ಮಿಂದ ಆಯಿತು ಅಂತ ಹೇಳಿದರೆ ಅದೇನೋ ಈ ಕ್ಷೇತ್ರದ ದೈವ ಸಂಕಲ್ಪ ಎಂಬುದಾಗಿ ನಾನು ಭಾವಿಸ್ತೇನೆ. ಅದಕ್ಕೆಲ್ಲ ಪ್ರೇರಣೆ ನೀಡಿದಂತಹ ದೈವವನ್ನು ನಾವು ಇನ್ನೊಮ್ಮೆ ಸ್ಮರಿಸುತ್ತಾ, ಇನ್ನೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇರಲಿ. ಅದಕ್ಕೆಲ್ಲರ ಈಗೇನೋ ಒಂದಷ್ಟು ಕರಸೇವಕರ ಒಂದು ದೊಡ್ಡ ಒಂದು ಪಟ್ಟಿಯನ್ನೇ ಅಥವಾ ಅವರ ಒಂದು ಮನಸ್ಸಿನ ಸಂಕಲ್ಪ ಹೇಗೆ ನಡೆದು ಬಂತು ಎಂಬುದನ್ನು ವಿವರಿಸಿದರು. ಅದೆಲ್ಲವೂ ದೈವ ನಿಮಿತ್ತ ಅಥವಾ ದೈವ ಸಂಕಲ್ಪದಿಂದ ಈ ಕ್ಷೇತ್ರದಲ್ಲಿ ಆಯಿತು. ಅದಕ್ಕೆಲ್ಲ ನಾವೆಲ್ಲ ಕಾರಣೀಭೂತರಾದಾಗ ನಾವು ಸಾಕ್ಷಿಗಳಾಗಿದ್ದೇವೆ. ಅದು ನಮ್ಮೆಲ್ಲ ಭಾಗ್ಯ ಎಂದು ತಿಳಿಯುತ್ತಾ ಇನ್ನೂ ಕ್ಷೇತ್ರ ಅಭಿವೃದ್ಧಿಯಾಗಿಂದ ಹಾರೈಸಿ ಒಂದೆರಡು ಮಾತು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಆನಂದರೈ ಸುರಂಬೈಲು, ಪ್ರಗತಿಪರ ಕೃಷಿಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವೇದಿಕೆದ ಮಿತ್ತಿತ್ತಿನ ಮಲ್ಲಮಲ್ಲ ಗಣ್ಯರು, ಶಾಸಕರು, ಮಾಜಿ ಶಾಸಕರು, ತಂತಿರ್ಲು ಅಂಚನೆ ಬುಳಿಲಾಯರು, ಮಾತೆರ್ಲ ಉಳ್ಳೇರು ಅಂಚನೆ ವೇದಿಕೆದ ಎದುರಿತ್ತಿನ ಮಹಾಗಣ್ಯರಿಗೆಲ್ಲ ಸೋಲ್ಮೆಯನ್ನು ಸಲ್ಲಿಸ ಒಂದು ಕ್ಷೇತ್ರದ ಕಾರಣಿಕದ ದೇವರನೆಗಳಿಗೆ ನಮಿಸ ಒಂದು ನಮ್ಮ ಕ್ಷೇತ್ರ ಪೋದು ರಣಮಂಗಳ ಕ್ಷೇತ್ರ ಅಂದ್ಕೊಂಡದ್ದು ಸುಬ್ರಹ್ಮಣ್ಯನ ಕ್ಷೇತ್ರ. ಓವೋ ಒಂಜಿ ಕಾಲೋಡು ರಣಕ್ಕೂ ಅಂದರೆ ಯುದ್ಧಗೂ ಮಂಗಳ ಹಾಡಿನಂಚಿನ ಕ್ಷೇತ್ರ ರಣಮಂಗಲ ಕ್ಷೇತ್ರ. ಮಿತ್ ದಂಡನಾಯಕನ ಅಡ್ಕಲ ಉಂಡು ಅಪಗ ಆ ಏರ್ನನೋ ರಾಜನ ಸೈನ್ಯ ಬತ್ತದು ಮುಲ್ಪ ಯುದ್ಧನು ಉಂತಾದನಂಚಿನ ಕ್ಷೇತ್ರ. ಅವು ಒಂದು ಪಂಡದ ನಂಗೆ ಚರಿತ್ರೆಡು ಉಂಡು. ಐಕೆ ತಕ್ಕ ಪುದಾರ್ಲ ನಮ್ಮ ಕ್ಷೇತ್ರ ರಣಮಂಗಳ. ಯಾಂದಾಯ ಯುದ್ಧನು ಒಂದು ಪಂಡದ ಪ್ರಾರಂಭ ಮಂತೆ ಅಂದು ಪಂಡ ಮುಲ್ಪದ ಕಾರ್ಯ ಒಂಜಿ ಯುದ್ಧದ ಉಪಾಧಿಡೇ ಆತನು. ಏಕ ಚಿತ್ತಡು ನಿಖಲು 300-500 ಜನ ಮುಟ್ಟ ಬತ್ತದು ಮುಲ್ಪ ನಿಖಲ್ನ ಬೆಗರ್ನ ನಿಖಲ್ನ ನೆತ್ತರ್ನ ಬೆಗರ್ ಮಂತದು ಮುಲ್ಪ ಅಂದು ಮಂತದು ನಿಖಲೊಂಜಿ ಯುದ್ಧನು ಗೆಲ್ತಲೆ ಕೊನೆ ನಿಖಲು ಪನ್ ಏನ ಮನಸ್ಸೆಡು ಪನ್ಪುಡು ನಿಖಲು ಮಾತ ಸೈನಿಕರ ಲೆಕ್ಕ ದುಡಿತಾರೆ. ನಿಖಲು ಬೆಗರ್ ಸಿಂಟದು ಮುಲ್ಪದ ಕ್ಷೇತ್ರನು ಒಂದು ಮಂತದಾರು ಅಂಚನೆ ನಮ್ಮ ಮೂಲು ಈತ ಈ ಭಕ್ತಿ ಸಾಗರಡು ನಮ್ಮ ಮೀಯೊಂದುಲ್ಲ. ನಮ್ಮ ದೇಶಡು ಪ್ರಯಾಗಡು ಈತೆ ಮಹಾಕುಂಭಮೇಳ ಒಂದುಂಡು. ಮಾತ ಪ್ರಪಂಚದ ಧಾರ್ಮಿಕ ಭಕ್ತರಿಗೆ ಹಿಂದುಲೆಗೆ ಪವಿತ್ರವಾಯಿ ನಂಚಿನ ಕುಂಭಮೇಳ. ಆ ತ್ರಿವೇಣಿ ಸಂಗಮಡು ಮೀಂಡ ಅಕ್ಲೆಗೆ ಆ ಪವಿತ್ರ ಆ ಶುದ್ಧೀಕರಣ ಆಪುಂಡು
ಆಕಲೆಗೆ ಆ ದೇವೇರ್ನ ಸಿದ್ಧಿ ತಿಕ್ಕುಂಡು ಒಂದು ಪನ್ಪುನ ನಂಬಿಕೆ ಆ 144 ವರ್ಷ ಹೊರ ಬರ್ಪಿನಂಚಿನ ಒಂಜಿ ಕಾರ್ಯ ಒಂದುಂಡು ಅವು ಇತ್ತೆ ನಡತ್ತೊಂದುಂಡು ಅಂಚನೆ ನಮ್ಮ ಜೀವಮಾನೋಡು ನಮ್ಮ ಆ ಕಾರ್ಯವನ್ನ ನಮ್ಮ ಪೇಪರ್ ಟಿವಿದ ಮುಖಾಂತರ ಎಲ್ಲ ತೂಪ ಅಂಚನೆ ಮುಲ್ಪ ನಮ್ಮ ಈ ಕ್ಷೇತ್ರಡು ಈ ನಮ್ಮ ಒಂಜಿ ಈ ಶತಮಾನೋಡೇ ನಾನು ಆಪನಂಚಿನ ಹತ್ತು ದುಮ್ಮದ ಶತಮಾನೋಡು ಆಯ್ನವು ನಂಕೊಂಜಿ ತೂಪನ ಒಂಜಿ ಭಾಗ್ಯ ನಮ್ಮ ಇಟ್ಟೊಂಜಿ ಭಾಗವಹಿಸಿನ ಒಂಜಿ ಭಾಗ್ಯ ತಿಕ್ಕನ ನಮ್ಮ ಮಲ್ಲ ಪುಣ್ಯವಂತರು ನಮ್ಮ ಮಾತೇರ್ಲ ಆ ಭಕ್ತಿ ಸಾಗರೊಡಿತ್ತೆ ಮೀದು ಲಕ್ಕದು ಆ ದೈವದೇವರನ್ನ ದೇವೇರ್ನ ಅನುಗ್ರಹ ಪೂರ್ಣ ಅನುಗ್ರಹವನ್ನು ನಮ್ಮ ಪಡೆಯೊಂದಿಲ್ಲ ಅವು ಮಾತ ಕಾರಣೀಭೂತರಾಯನ ನಿಖಿಲ್ ಬೇತೆ ಯುದ್ಧದೋಪಾದಿಡ ಏನು ಮಂತ ನಿರ್ದಾತ್ರ ನಮ್ಮದಾಲ ಯುದ್ಧವು ಕೊಂಚ ರಾಜ್ಯವನ್ನು ಗೆಲ್ಪೇರದಾಲತ್ ನಮ್ಮ ದೈವದೇವರನ್ನ ಆ ಆಶೀರ್ವಾದ ಅನುಗ್ರಹವನ್ನು ಗೆಲ್ಪೇರ ನಿಖಲ್ನ ಕೈಟ್ ಕೊಟ್ಟು ಪಿಕ್ಕಾಸ ಕತ್ತಿಯ ಬಡವು ಈಗ ಮೈಪ ಇಂಚಿನ ಆಯುಧಲ ಇತ್ತದು ಆ ಇಟ್ಟು ಬತ್ತದ ನಿಖಿಲ್ ಮಂತನ ಒಂಜಿ ಮುಲ್ಪ ಕರಸೇವಿಕರು ಬೊಕ್ಕ ಅಂಚನೆ ಆರ್ಥಿಕ ಕ್ರೋಢೀಕರಣವು ಆಕಲ ಪೇಪರ್ ಪೆನ್ ಬತ್ತೊಂದು ಪೂರ ದಿಕ್ಕಿಡ್ಲ ಪೋದು ಅಯ್ಯನ ಮಂತದೇರಿ ಅಂಚೆ ಅದು ಆ ಒಂಜಿ ಏಕ ಚಿತ್ತೋಡು ಏಕಾಗ್ರತೆಡು ಆ ಗುರಿ ನಿತ್ತದು ನಿಖಲಿ 9 ತಿಂಗಳು ಸಾಧೈಸಾಯನಕ್ಲೆ ನಿಖಲಿನ ಮಾತೆರ್ಲ ಯಾನು ಅಭಿನಂದನೆ ಸಲ್ಲಿಸ ಒಂದು ಆ ದೈವದೇವರನಕ್ಲನ ಪೂರ್ಣಾನುಗ್ರಹ ನಿಖಲಿಗೆ ತಿಕ್ಕಡಂದು ಪಂಡದು ಕುಡೋರ ಪ್ರಾರ್ಥನೆ ಮಂತೊಂದು ಯಾನು ಒಂಜಿ ಐಟೊಂಜಿ ಅಳಿಲ ಸೇವೆ ಲೆಕ್ಕ ಒಂಜಿ ಎಲ್ಲಿಯ ಸೇವೆ ಮಂತನೇಕ್ ಈತ ಮಲ್ಲ ಒಂಜಿ ಗೌರವ ಕೊರ್ದು ವೇದಿಕೆಡ್ಲೆತ್ತದು ಪಾತೆರೆರ ಅವಕಾಶ ಕೊರ್ನಕ್ಲೆ ನಿಕ್ಲೆಗೆ ಮಾತೆರೆಗಳ ಧನ್ಯವಾದವನ್ನು ಸಲ್ಲಿಸ ಒಂದು ನನರ ದೇವದೇವರನಕಲ ಅನುಗ್ರಹವನ್ನು ಬೇಡೊಂದು ಎನ್ನ ರಡ್ಡು ಪಾತೆರೆಗೂ ಅಲ್ಪ ವಿರಾಮ ಕೊಡ್ತೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಸಿದ್ದರಾಮರೈ ಕೆದಂಬಾಡಿ ಗೊತ್ತು ಮಾಲಕರು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಮಾತಿಗೆ ಸ್ವಾಗತಿಸ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯ ದೇವರಾಯನಂಚಿನ ಸುಬ್ರಹ್ಮಣ್ಯ ದೇವರನ್ನೇ ಮನಸಾರೆನೊಂದು ಈ ಕಿನ್ನಿಮಾಣಿ ಪೂವಮಾಣಿ ದೈವಸ್ಥಾನದ ಬ್ರಹ್ಮಕಲಶದ ಗಣವೇದಿಕೆ ಉಪಸ್ಥಿತಿರಿತ್ತಿನಂಚಿನ ಗೌರವಾನ್ವಿತ ಹೃದಯ ಶ್ರೀಮಂತಿಕೆದ ಮಾತ ಎನ್ನ ಆತ್ಮೀಯ ಅಣ್ಣನಕ್ಲು ಮಾಜಿ ಶಾಸಕರು ತಂತ್ರಿವರಿಯರು ಎನ್ನ ಆತ್ಮೀಯರು ಎನ್ನ ಪಲಾಯನ ಸ್ಥಾನೋಡಿಪುಣಂಚಿನ ಶಶಿಯಣ್ಣೆ ಈ ಕ್ಷೇತ್ರದ ಅನುವಂಶಿ ಮುಕ್ತೇಶ್ವರಾಯನಂಚಿನ ಕೃಷ್ಣ ಬೋಳಿಲ್ಲಾಯರು ಈ ಒಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಂತದ್ದು ಬಾರಿ ಒಂಜಿ ಸ್ಪಷ್ಟವಾಯಿನಂಚಿನ ಸಂದೇಶ ಕೊರ್ನಂಚಿನ ಈ ಪಾನಾಜ್ಯ ಕ್ಷೇತ್ರೋಡು ಇನಿ ವಿಜೃಂಭಣೆ ನಜ್ಪುನಂಚಿನ ಅದ್ದೂರಿದ ಬ್ರಹ್ಮಕಲಶ ಈ ಕಾರ್ಯಕ್ರಮ ಯಶಸ್ವಿ ಆತಂದಿತ್ತಂದಾಂಡ ದೆಟ್ಟು ಮಸ್ತ್ ಜನಕ್ಕಲ್ನ ತೋಜಂತನಂಚಿನ ಕೈಕಿಳಿತಂಡ ಕರಸೇವೆಕರನ ಸೇವೆ ಅಗ್ಲಿಗೆ ಆ ಕಿನ್ನಿಮಾಣಿ ಪೂವಮಾಣಿ ದೈವದ ಅಂಚನೆ ಸುಬ್ರಹ್ಮಣ್ಯ ದೇವರನ್ನ ಪೂರ್ಣ ಆಶೀರ್ವಾದ ಆಗಲೇ ಇಪ್ಪಾಡು ಪಣ್ಣೊಂದು ಈ ಶುಭ ಸಂದರ್ಭಗಳು ಅಗ್ಲಿಗೆ ದೇವರನ್ನ ಆರೈಕೆ ಇಪ್ಪಾಡೊಂದು ಆಶಿಸ ಒಂದು ಐನೊಟ್ಟಿಗೆ ಇನಿ ಈ ಬ್ರಹ್ಮಕಲಶ ವೇದಿಕೆಗೆ ಬಂದಾಗ ಸಾಧಾರಣ ಬೆಟ್ಟಂಪಾಡಿಡ್ದು ಇಡೀಗೆ ಮುಂಟ ಎತ್ತನಾಗ ಈ ಹಿಂದುತ್ವದ ವೇದಿಕೆ ಎಂಚಬೋಡು ಪನ್ಪುಣೇನು ಒಂಜಿ ಸೂಚನಾಪೂರ್ವಕವಾದ ಮಂತಿನಂಚಿನ ಗಣಂದಾರಿ ಕೆಲ ಕೈಕಾರ್ಯ ಇತ್ತಂಡ ಶಶಿಕುಮಾರ್ ಬಾಲ್ಯೊಟ್ಟು ಆರ್ನ ಮುತುವರ್ಜಿಡ್ ನಡತನಂಚಿನ ಈ ಬ್ರಹ್ಮಕಲಶ ಇನಿ ಅರ್ಲ ಪದವುಡು ತೂಪುಂದಾಂಡ ಪೂರ ಇಡೀ ಪೇಟೆನೆ ಕೇಸರಿಮಯ ಆದುಂಡು ಅಂಚ ಆದಿಪುಣಗ ಹಿಂದುತ್ವ ಅಂದು ಪನ್ನಾಗ ಈ ರೀತಿದ ಒಂಜಿ ಕಾರ್ಯಡು ಮಾತೆರ್ಲ ನಮ್ಮ ಹಿಂದೂ ಬಾಂಧವ್ಯರು ಭಾಗವಹಿಸದು ಇಂಚಿನ ಒಂಜಿ ಮಹತ್ವಪೂರ್ವವಾಯಿನಂಚ ಕಾರ್ಯಕ್ರಮವನ್ನು ನಮ್ಮ ಮಾತೆರ್ಲ ಕೈಜೋಡ ಒಂದು ಈ ಕಾರ್ಯಕ್ರಮಡು ಏರು ಮಾತ ಪಾಳು ಪಡೆತಾರ ಆಗಲೇ ಮಾತೆರ್ಲ ಈ ಕ್ಷೇತ್ರದ ಸಲಸ್ಥಾನಿಧ್ಯವಾಯಿನಂಚಿನ ದೈವಿಕ ಶಕ್ತಿಲ್ನ ಪೂರ್ಣ ಆಶೀರ್ವಾದ ಇಪ್ಪಡು ಎಂಕ್ಲ ಈ ಪಾನಾಜ್ಯದ ಮನ್ನಡು ಬತ್ತದು ಒಂಜಿ ಕಾರ್ಯಕ್ರಮಡು ಭಾಗವಹಿಸದು ಎಂಕಿ ದೈವಿಕ ಶಕ್ತಿಲ್ನ ಆಶೀರ್ವಾದನು ಪಡೆಯರ ಆಶೀರ್ವಾದ ಪೂರ್ಣ ಆಶೀರ್ವಾದ ಕೊಡ್ತಾರೆ ನಿಗ್ಲು ಪೂರ ಐನೊಟ್ಟಿಗೆ ಎಂಕಿ ಜಾಗೆಗೆ ಬರೆಯರ ಒಂದು ನಾನು ಲೆತ್ತನಂಚಿನ ಸಸಿಯನ್ನಾಗಿ ಈ ಸಮಿತಿದ ಮಾತ ಪದಾಧಿಕಾರಿಗಳಿಗೆ ಮಾತೆರೆಗ್ಲ ಒಂಜೇ ಮಾತೆರಡು ಒಂದನೇ ಸಲ್ಲಿಸೋಂದು ಎನ್ನ ರಡ್ಡು ಪಾತ್ರೆ ತಪ್ಪೆ. ಜೈ ಹಿಂದ್, ಜೈ ಭಾರತ್. ಕೃತಜ್ಞತೆಗಳು. ಕಾರ್ಯಕ್ರಮದ ಕಡೆಯ ಸುತ್ತಿನತ್ತ ಬರ್ತಾ ಇದ್ದಾವೆ. ನಾನು ಲೀಡರ್ ನಾಮಫಲಕ ಹಾಕಿಕೊಂಡ್ರೆ ನಾನು ಲೀಡರ್ ಆಗೋದಿಲ್ಲ, ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡಿದರೆ ನಾನು ಲೀಡರ್ ಆಗ್ತೇನೆ ಅನ್ನುವುದನ್ನು, ಲೀಡರ್ಶಿಪ್ ನಾಯಕತ್ವ ಅನ್ನುವವನ್ನು ರಕ್ತದಲ್ಲೇ ಕರಗತ ಮಾಡಿಕೊಂಡು ಈ ನವೀಕರಣ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ದಾಖಲೆಯ ರೂಪದಲ್ಲಿ 9 ತಿಂಗಳಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾಣಾಜೆಯಲ್ಲಿ ಮಾಡಿದ ಹಾಗೆ ನಾವು ಮಾಡಬೇಕು ಅನ್ನುವ
ಮಾದರಿ ಕಾರ್ಯಕ್ರಮದ ಸಂಘಟಕರಾಗಿರುವ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು. ಎಲ್ಲ ಭಗವದ್ಭಕ್ತರೇ ಒಂದು ಚಪ್ಪಾಳೆಯ ಒಂದಿಗೆ ಅವರನ್ನ ಮಾತಿನ ಪೀಠಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಿನ್ನಿಮಾಣಿ ಪೂಮಾಣಿ ಪಿಲಿಪೂತ ದೈವಸ್ಥಾನ ಇಂದೆತ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದ ವೇದಿಕೆಯ ಉಪಸ್ಥಿತರಿಪ್ಪುನಂಚಿನ ಮಾತ ಗಣ್ಯರ್ನಕ್ಲೆ ವೇದಿಕೆತ ಮುಂಭಾಗೋಡು ಆಸೀನರಾಯ ನಂಚಿನ ಭಗವದ್ಭಕ್ತ ಬಂಧುಲೆ ವಿಶೇಷವಾದ ಯಾನು ಪಾತೆರಡು ಪಣದ ಆಲೋಚನೆ ಮಲ್ತನ ಪಾತೆರಳು ಪೂರ ಶ್ರೀ ಪ್ರಸಾದೇರು ಮುಲ್ತ ವಿಚಾರದ ಬಗ್ಗೆ ಪಂತೇರು ಅಂಚನೆ ಜಾಸ್ತಿ ಪಾತೆರಿಂದ ನಾಟಕದಗಳು ವೇದಿಕೆ ಹಿಡ್ದು ಪಿದೈ ಪಾಟ್ ನಂಚಿನ ಸಂದರ್ಭಗಳು ಆತಂಡು ಎದುರು ಅಕಲ್ನ ಪೂರ ವ್ಯವಸ್ಥೆಲ್ಲ ಆವೊಂದುಂಡು ಬಹುಶಃ ಮಾತೆರ್ಲ ಎದುರದ ಬಾಗೋಡು ಭಗವದ್ಭಕ್ತರು ಒಣಸು ಮಲ್ತದ ದೇವರನ್ನ ಪ್ರಸಾದನ ಸ್ವೀಕಾರ ಮಲ್ತದ ನಿಖಲು ನಾಟಕಕ್ಕೂ ಕೊಳ್ಳುತ್ತಾರೆ. ಬಹುಶಃ ಈ ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಬುಕ್ಕ ಎನ್ಮ ವರ್ಷದ ಬುಕ್ಕ ದೈವಲ್ನ ಜೀರ್ಣೋದ್ಧಾರ ಕೆಲಸ ಕಾರ್ಯಲು ನಡತೊಂದು ಬತ್ತನು. ಬಹುಶಃ ಈ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ನಡಪಡು ನಿತ್ತನ ಈ ಪಾಣಾಜೆದ ಭಗವದ್ಭಕ್ತರನ್ನ ಸಹಕಾರ ಅತ್ಯಮೂಲ್ಯವಾಯಿ ನಾವು ಪನ್ಪಣೆನೆ ನಾನು ಪಣಿಯರೆ ಇಷ್ಟಪಡ್ಪೆ. ಬಹುಶಃ 7 ತಿಂಗಳು ಮುಟ್ಟ ನಮ್ಮ ಒವೇ ಒಂಜಿ ರೀತಿ ಪಿದೈಗೆ ಧನ ಸಂಗ್ರಹಗೂ ಪೋವಂದೆ ಕಡು ಬಡವೇರು ದೀನ ದಲಿತರನ್ನ ಸಂಗ್ರಹಡು ಈ ದೈವಸ್ಥಾನ ನಡತು ಬತ್ತಂದು ಪನ್ಪಣೆನೆ ಪಣಿಯರೆಗೆ ನಾನು ಸಂತೋಷ ಪಡ್ಪೆ. ಒಂಜಿ ದಿನ ಬಯ್ಯದ ಪೊರ್ತಡು ದೈವಸ್ಥಾನದವಳು ಕುಳಿದಿಪ್ಪಣಂಚಿನ ಸಂದರ್ಭಡು ಒರಿ ಅಣ್ಣೆ ಬತ್ತೇರು ಬತ್ತದು ಎನ್ನ ಒಂಜಿ 5,100 ರೂಪಾಯಿ ಅನ್ನು ಕೊರ್ಪೆ ಪನ್ಪಣಂಚಿನ ವಿಚಾರವನ್ನು ಪಂಡೇರು ಪನ್ನಗ ಪಂಡೇರು ಎನ್ನ ಇಲ್ಲಡು 2 ಜನ ಅನಾರೋಗ್ಯಸ್ಥರುಳ್ಳೇರು ಅಕ್ಲೆದಿಗೆ ಮರ್ದದ ಜೊತೆಡು ದೈವಲ್ನ ಕೆಲಸ ಕಾರ್ಯ ಆವಡು ಪನ್ಪಣಂಚಿನ ಒಂಜಿ ದೃಷ್ಟಿಡು 5,100 ರೂಪಾಯಿನು ಯಾನು ದೇನಿಗೆ ಅದು ಕೊರ್ಪೆ ಪನ್ಪಣಂಚಿನ ವಿಚಾರವನ್ನು ಪಂಡೇರು ಇಲ್ಲಡು ಕಷ್ಟ ಇತ್ತಲ್ಲ ಗ್ರಾಮದ ದೈವಲ್ನ ಜೀರ್ಣೋದ್ಧಾರ ಆವಡು ಪನ್ಪಣಂಚಿನ ದೃಷ್ಟಿನ ಎನ್ನದು ಆರು ಕೊರ್ನಂಚಿನ ಸೇವೆನು ನಮ್ಮ ಮಾತೇರ್ಲ ಸ್ವೀಕಾರ ಮಲ್ತ ಬಹುಶಃ ಆರ್ನ ಭಾವನೆನು ನಂಗೆ ಪಂಡೇರು ಅಂಚನೆ ಮಾತ ಭಗವದ್ಭಕ್ತ ಬಂದಳು ಪ್ರತಿ ಇಲ್ಲಾಡ್ದಲ ಎಂಕ್ಲೊಂಜಿ ವಿಚಾರವನ್ನು ಮಾತ ಗ್ರಾಮಸ್ಥರನ್ನ ಸಭೆಲೆತ್ತ ಸಭೆಲೆ ಪುಣಂಚಿನ ಸಂದರ್ಭಡು ಪ್ರತಿ ಇಲ್ಲಾಡ್ದಲ ಎಂಕ್ಲ 5,000 ಮಿತ್ ಕೊರ್ಪ ಪನ್ಪಣಂಚಿನ ಪಾತೆರನ್ನು ಪಂಡೇರು ಬಹುಶಃ ಅಂಚಿತನ ದುಡ್ಡುಡ್ದು ಈ ದೈವಸ್ಥಾನ ಆತನು ಬಹುಶಃ ಮುಲ್ಪ ನಂಗೆ ದುಂಬು ತೂನಾಗ 1 ಎಕರೆದಾದ ಜಾಗ ಐತನು ಅಶೋಕ್ ರೈಕಲ್ ಪ್ರಥಮವಾದ ಬರ್ಪಣಂಚಿನ ಸಂದರ್ಭಡು ಪಂಡೇರು ಈ ಜಾಗನು ಪೂರ ಮಣ್ಣು ದಿಂಜಾದ ಮಲ್ಲ ವ್ಯವಸ್ಥೆನ ಮಲ್ಪಡು ಪಂಪಂಚಿನ ವಿಚಾರವನ್ನು ಪಂಡೇರು ಬಹುಶಃ ಆರು ಪಂಡಿಲೆ ಕೊನೆ ಎದುರದ ಭಾಗವನ್ನು ಮಲ್ಪೆರೆ ಪೋಯ ಅಂಚನೆ ತೀರ್ಥ ಜತದ ಬಣ್ಣಗ ಈ ಜಾಗ ವಿಶಾಲವಾದುಂಡು ಬಹುಶಃ ಇತ್ತೊಂಜಿ ವಿಶಾಲವಾದ ಇತ್ತನಂಚಿನ ವ್ಯವಸ್ಥೆ ಏರೆಗಳ ಗೊತ್ತಿಜ್ಜಿ ಬಹುಶಃ ನಮ್ಮ JCBದ ಮೂಲಕ ಈ ಲೆವೆಲ್ ಮಲ್ಪಣಂಚಿನ ಸಂದರ್ಭಡು ವಿಶೇಷವಾದ ಈ ಒಂಜಿ ಸುಮಾರು 4 ಎಕರೆ 25 ಸೆನ್ಸ್ ಜಾಗ ಮೂಲ ಉಂಡು ಪನ್ಪುಣವು ನಂಗೆ ಗೊತ್ತಾಂಡು ಬಹುಶಃ ಒಂದು ಬೋಳಿಲಾಯರ್ನ ಹಿರಿಯರ್ ನಕ್ಕಲ್ನ ಒಂಜಿ ಪ್ರಯತ್ನಡ್ದು ಈ ಜಾಗ ಮೂಲ ಒರಿತನೇ ಪನ್ಪುಣೇನು ಪಣಿಯರ್ಲ ಸಂತೋಷ ಪಡ್ಪ ಬಹುಶಃ ಈ ಭಾಗೋಡು ಇನಿ ಸೆನ್ಸ್ಗೆ 2 ಲಕ್ಷ ಪೋಪುನಂಚಿನ ಸಂದರ್ಭ ಇಪ್ಪು ಆಂಡಲ ಈ ದೈವ ದೇವರನ್ನ ವಿನಿಯೋಗಗೂ ಈ ಕೆಲಸ ಕಾರ್ಯಗೂ ಮೂಳು ಮಲ್ಪುಣವಳು ಸಹಕಾರ ಆತಂಡು ಬಹುಶಃ ಐತ ಜೀರ್ಣೋದ್ಧಾರದ ಒಟ್ಟೊಟ್ಟಿಗೆ ಸಭಾಭವನ ಅವಡು ಈ ಭಾಗೋಡು ನಡಪುಣಂಚಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಪ್ಪು ಶಾರದೋತ್ಸವ ಇಪ್ಪು ಗಣೇಶೋತ್ಸವ ಇಪ್ಪು ಈ ಆಚರಣೆ ಮಲ್ಪುಣಂಚಿನ ಸಂದರ್ಭಡು 1.2 ಲಕ್ಷ ರೂಪಾಯಿ ನಮ್ಮ ಚಪ್ಪರ ಪಾಡ್ಯರ ಮಲ್ಪುಣಂಚಿನ ವ್ಯವಸ್ಥೆ ಇತ್ತು ಪನ್ಪುಣಂಚಿನ ಭಗವದ್ಭಕ್ತರು ಈ ಒಂಜಿ ಹಾಲ್ನ ಮಲ್ಪ್ಯಾರೆ ಸಭಾಭವನವನ್ನು ಮಲ್ಪ್ಯಾರೆಗೆ ಕಮಿಟಿನ ಮಲ್ತಿದ್ದೇರು ಎಂಕ್ಲ ಮಾತೇರಡ್ಲ ಆ ಕಮಿಟಿದ ಸದಸ್ಯರನ್ನ ಕೆಡ ವಿನಂತಿ ಮಲ್ತ ಈ ರಡ್ಡು ನಮ್ಮ ಜೊತೆಯಾದ ಜೀರ್ಣೋದ್ಧಾರ ಅಂಚನೆ ಹಾಳದ ವ್ಯವಸ್ಥೆಗೆ ಪೋಪುಣಂಚಿನ ಸಂದರ್ಭ ಬಳ್ಳಿ ಇಡೀ ಸಮಿತಿನ ವಿಸರ್ಜನೆ ಮಲ್ತದು ಜೀರ್ಣೋದ್ಧಾರ ಸಮಿತಿದ ಮೂಲಕನೇ ಈ ಹಾಲನ್ನು ಮಲ್ಪುಗ ಪನ್ಪುಣಂಚಿನ ಭರವಸೆಯನ್ನು ಕೊರಿಯ
ಬಹುಶಃ ಸುಮಾರು 7,000 ಸ್ಕ್ವೇರ್ ಫೀಟದ ಒಂಜಿ ಸಭಾಂಗಣ ಮಲ್ಪುಣಂಚಿನ ವ್ಯವಸ್ಥೆಯನ್ನು ಮಲ್ತದ ಇನಿ ಎಕಡೆ ಕಾಂಡದ ಪೊರ್ತರು ಶಾಸಕರ ಪಾತ್ರ ವಂಚಿನ ಸಂದರ್ಭದ ಆರು ಪಂಡೇರು ದೆನ್ನು 15,000 ಗುಣಿಕಲು ಕೊಂಡೋಡು ಎನ್ನ ದುಂಬುದ ಅನುದಾನಟು ಸಹಾಯನು ಕೊರ್ಪೆ ಪನ್ಪುಣಂಚಿನ ಭರವಸೆಯಲ್ಲ ಪಂತೇರು ಬರ್ಪಿ ಜಾತ್ರೆದ ಸಮಯಗೂ ಈ ಒಂಜಿ ಹಾಲ್ನ 15,000 ಸ್ಕ್ವೇರ್ ಫೀಟ್ದ ಹಾಲಾದ ನಿರ್ಮಾಣ ಮಲ್ಪೆರಗು ಆ ದೈವ ದೇವರನ ಅನುಗ್ರಹ ಉಪ್ಪಡು ಕೊಡುಗೈ ದಾಲ್ನೆನ ಸಹಕಾರ ಉಪ್ಪಡು ಪನ್ಪಂಚಿನ ಪಾತ್ರನು ಪಂಡೊಂದು ಬಹುಶಃ ಇನಿ ವೇದಿಕೆದ ಮಿತ್ತಡು ಎಂಕ್ಲು ವೇದಿಕೆದ ಮಿತ್ತಡಿತನಕ್ಲೇನು ವೇದಿಕೆದ ಇತ್ತನಂಚಿನ ವ್ಯಕ್ತಿಲ್ನಕಲು ಮಾತ ರೀತಿಡ್ಲ ನಿಕ್ಲೇ ಮಲ್ತನೆ ಪನ್ಪಂಚಿನ ವಿಚಾರವನ್ನು ಪಂಡೇರು ಎಂಕಲ್ನ ನೆಟ್ಟು ದಾಲ ಇಜ್ಜಿ ಎಂಕ್ಲ ಬತ್ತದು ಪೋತ ಹೊರತು ನೆಟ್ಟು ಮಾತ ಕರಸೇವೆಕೇರ್ನ ಭಗವದ್ಭಕ್ತರ್ನ ಇಡೀ ಗ್ರಾಮದ ಪ್ರತಿ ಇಲ್ಲದ ಮಾತ ಭಗವದ್ಭಕ್ತರನ್ನ ಸಹಾಯಡು ಈ ಒಂಜಿ ಕೆಲಸ ಕಾರ್ಯ ನಡತಂದ್ರೆ ಪನ್ಪುಣೆಯನ್ನು ಪಂಡೊಂದು ಈ ಒಂಜಿ ವಿಶೇಷವಾದ ಸ್ವಾಗತ ಮಲ್ಪುಣಂಚಿನ ಸಂದರ್ಭಡು ಲಕ್ಷ್ಮೀನಾರಾಯಣ ರೈಕಲ್ ಪಂಡೇರು ನಡೆದಾಡಿನ ದೇವೇರು ಪನ್ಪುಣಂಚಿನ ಪಾತೆರೋನು ಪಂಡೇರು ಶ್ರೀಕೃಷ್ಣ ಬೋಳಿಲಾಯರನು ಬಹುಶಃ ಅಂಚಿನ ದೇವರಾದ ಆರು ಕೆಲಸ ಕಾರ್ಯಗಳು ಮಲ್ತದೇರು ಒವೇ ಒಂಜಿ ರೀತಿಡು ಆ ಒರಂಬ ತಿಂಗಳು ಒವೇ ಒಂಜಿ ರೀತಿದ ಬಾಯಿನ ಮುಚ್ಚಿದು ಒವೇ ಒಂಜಿ ರೀತಿದ ಅಭಿವೃದ್ಧಿ ಕೆಲಸವನ್ನು ಮಲ್ಪರ್ ನಿತ್ತಂಡ ಎನ್ನ ಪೂರ್ಣ ಸ್ವಾಗತ ಪನ್ಪುಣಂಚಿನ ವಿಚಾರವನ್ನು ಪಂಡದು ಎಂಕ್ಲೆಗೆ ಮಾತೆರೆಗಳ ಹುರಿದಿಂಬಿಸವನೊಟ್ಟಿಗೆ ಈ ಕೆಲಸ ಕಾರ್ಯಗೂ ಸಹಾಯನು ಕೊಡ್ತೇರು ಅಂಚನೆ ಇಡೀ ಗ್ರಾಮದ ಭಗವದ್ಭಕ್ತರಿಗೆ ತರೆತಗ್ಗಾದು ವಂದಿಸ ಬಂದು ಈ ಕೆಲಸ ಕಾರ್ಯವನ್ನು ಮಲ್ಪುಣಗಳು ನಿಖಲ ಮಾತೆರ್ಲ ಸಹಕಾರ ಕೊಡ್ತಾರೆ ಪನ್ಪುಣೆಯನ್ನು ಪಂಡೊಂದು ಇನಿ ಕರಸವೇಡು ಸಹಕಾರ ಮಲ್ತನ ಭಗವದ್ಭಕ್ತರಿಗೆ ಆ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ಅಂಚನೆ ಈ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಉಪ್ಪಡು ಪಣಪಣ ಪಾತೆರೋನು ಪಂಡೊಂದು ನಮ್ಮ ಮಾತೆರ್ಲ ಸಭೆಟಿ ಇತ್ತೇವಲ್ಲ ಬಹುಶಃ ಆ ಪಾರ್ಕಿಂಗ್ದ ವ್ಯವಸ್ಥೆ ಇಡಿತನಂಚಿನ ಅಣ್ಣನಕ್ಕಲು ಆ ಒಂಜಿ ಅನ್ನದಾನಡು ಭಾಗವಹಿಸೋ ನಂಚಿನ ಸ್ವಯಂ ಸೇವಕರ್ನಕ್ಕಲು ಓವೆಲ್ನ ತೂವಂದೆ ನನ್ನ ಅಕ್ಕಲ್ನ ಮಾತ ಸೇವೆಡು ಈ ಬ್ರಹ್ಮಕಲಶೋತ್ಸವ ನಡಪ್ತಂಡೆ ಪನ್ಪುಣೇನ ಪಣ್ಣೊಂದು ಅಂಚನೆ ಈ ನಂಗೆ ಈ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ನ ಮಾತ ಭಗವದ್ಭಕ್ತರಿಗೆ ಆ ದೇವೇರಿ ಅಂಚನೆ ದೈವಲು ಅನುಗ್ರಹನು ಕೊರದು ಮಾತೆರ್ನಲ ಇಲ್ಲನು ಬೆಳಗಿಸವನಂಚಿನ ಕೆಲಸ ಕಾರ್ಯಗೂ ಆ ದೈವ ದೇವರನ ಅನುಗ್ರಹ ಉಪ್ಪಡು ಪಂಡೊಂದು ಎನ್ನ ಅಧ್ಯಕ್ಷೀಯ ಭಾಷಣಗೂ ವಿರಾಮನು ಕೊರ್ಪೆ ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀ ತಮ್ಮಣ್ಣ ನಾಯಕ ಸುಡುಕುಳಿ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರಿಂದ. ರಣಮಂಗಳ ಸುಬ್ರಹ್ಮಣ್ಯೇಶ್ವರ ದೇವರು ಹಾಗೂ ಈರೂರು ಉಳ್ಳಕಲು ಪಿಲಿಭೂತ ದೈವಗಳಿಗೆ ನಮಸ್ಕರಿಸ್ತಾ ವಂದಿಸ್ತಾ ಅಡ್ಡ ಬೀಳುತ್ತಾ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನವು ಸುಮಾರು 15,000 ಜನರ ಕರಸೇವೆಯಿಂದ ದುಡಿದು ಅಂದರೆ ಸುಡು ಬಿಸಿಲಲ್ಲಿ ಕೂಡ ದುಡಿದು ತಮ್ಮ ನೆತ್ತರನ್ನು ಕುದಿಸಿ ಆವಿಯಾಗಿ ಒಂದು ಬಿಂದು ನೆತ್ತರ ಹನಿಯನ್ನು ನೀರಿನ ಹನಿಯನ್ನು ಬೀಳಿಸಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ನಮ್ಮೊಂದಿಗೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಧಾನ ಸಂಚಾಲಕರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರು ಕೂಡ ನಮ್ಮೊಂದಿಗೆ ಕರಸೇವೆಯಲ್ಲಿ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಸುಮಾರು 270 ದಿನದಲ್ಲಿ ನಮ್ಮೊಂದಿಗೆ ಇದ್ದು ಸಹಕರಿಸಿದಂಥ ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಗೂ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಗೆ ಆಶೀರ್ವಚನ ನೀಡಿದಂಥ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರ್ ರವೀಶ ತಂತ್ರಿಗಳನ್ನು ಕೂಡ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರಿಗೂ ಕೂಡ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಇವರು ಕೂಡ
ವೇದಿಕೆಯಲ್ಲಿದ್ದಾರೆ. ಇವರು ಕೂಡ ನಮ್ಮೊಂದಿಗಿದ್ದು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇವತ್ತು ಸನ್ಮಾನಿಸಲ್ಪಟ್ಟಂಥ ಎಲ್ಲ ಮಹಾದಾನಿಗಳನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಭಕ್ತಾಭಿಮಾನಿಗಳನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಇವತ್ತು ಮಾಧ್ಯಮದವರು ಕೂಡ ಇದ್ದಾರೆ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಭಗವದ್ಭಕ್ತರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇವತ್ತಿನ ಭೋಜನದ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲರಿಗೂ ನಾವು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸ್ತೇನೆ. ಕೃತಜ್ಞತೆಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಎಲ್ಲ ಅತಿಥಿಗಳು ಭೋಜನವನ್ನು ಸ್ವೀಕಾರ ಮಾಡಿದ ಬಳಿಕವೇ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಮತ್ತೆ ಎಲ್ಲ ಆಸನಗಳು ಭರ್ತಿಯಾಗುವ ಸಮಯ. ಲಕುಮಿ ತಂಡದ ಕುಸಾಲ್ದ ಕಲಾವಿದರು ಮಂಗಳೂರು